ಹೇಳುವ, ಏನಾದರೂ ಹಂಚಿಕೊಳ್ಳೋದಿದೆ, ಅದಕ್ಕೆ ಮಾಡಿದ್ದೀರಿ, ಹೇಳ್ತಾಯಿ. ಹೌದು ಗುರುಗಳೇ, ನಾವು ನಮ್ಮ ತಾಯಿಗೆ ಇಬ್ರು ಮಕ್ಕಳು. ಹ್ಮ್ ನಾನೇ ಮೊದಲನೇವಳು, ನನ್ನ ತಮ್ಮ ಎರಡನೇವನು. ಹ್ಮ್ ನಮ್ಮ ತಂದೆ ಬಂದು ನಾನೊಂದು 4 ವರ್ಷ, ನನ್ನ ತಮ್ಮ ಇನ್ನ 1.5 ವರ್ಷ ಮಗುನಲ್ಲೇ ನಮ್ಮನ್ನ ಬಿಟ್ಟು ಹೊರಟೋದ್ರು. ಯಾರು? ನಮ್ಮ ತಂದೆ. ಕಾರಣ? ಬಟ್ ಏನ್ ಕಾರಣ ಅಂತ ನಮ್ಗೆ ಇವತ್ವರೆಗೂ ಗೊತ್ತಿಲ್ಲ. ನಾವು ನಮ್ಮ ಅಮ್ಮ ಹತ್ರ ಕೇಳಕ್ ಹೋಗ್ಲಿಲ್ಲ. ಅವರೇ ಕಣ್ಣು ಮುಂದೆ ಏನ್ ನಡೀತಿತ್ತ ಹೊತ್ತಿಗೆ? ಏನೋ ನಮ್ಮ ತಂದೆ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ಅಂತ ಅಷ್ಟೇ ಗೊತ್ತು ನಮ್ಗೆ. ಅವಾಗ್ಲೇನೆ ನಮ್ಮ ಅಮ್ಮಂಗೆಲ್ಲ ಸ್ವಲ್ಪ ಹೊಡಿತಿದ್ರಂತೆ. ಅವಾಗ್ಲೇ ನಮ್ಮಮ್ಮ ನಮ್ಮ ತಮ್ಮನ ನನ್ನ ಎತ್ಕೊಂಡು ಅವ್ರ ತವ್ರ ಮನೆಗ್ ಬಂದ್ಬಿಟ್ರು. ನಿಮ್ಮ ಯಾವ ವಯಸ್ಸಲ್ಲಿ? ನನಗೊಂದು 4 ವರ್ಷ ಇರ್ಬೋದು ಗುರುಗಳೇ, ಅವಾಗ ಅಷ್ಟೇ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ಖಚಿತತೆ ಇಲ್ಲ ನಿಮಗೆ? ಹೌದು, ಗೊತ್ತಿಲ್ಲ. ಅಂದ್ರೆ ನಮ್ಗೆ ನಮ್ಮ ಅಮ್ಮ ಹೇಳಿರೋದು, ನಮ್ ಚಿಕ್ಕಮ್ಮ ಅವರೆಲ್ಲ ಹೇಳಿದ್ರದ್ ಅಷ್ಟೇ ಗೊತ್ತು ನನ್ಗೆ. ಈ ತರ ಹೊಡಿತಿದ್ರು. ಅಂದ್ರೆ ಹಂಗೆ ತಂದೆ ಬಿಟ್ಟು ಹೋದ ಮೇಲೆ ತಾಯಿ ಅಲ್ಲಿಗೆ ಹೋಗಿದ್ದ, ಅಥವಾ ತಾಯಿ ಬಿಟ್ಟು ಹೋದ್ಮೇಲೆ ತಂದೆ ಹೋಗಿದ್ದ? ಇಲ್ಲ, ಅವ್ರು ಹೊಡಿತಾರೆ ಅಂತ ಅನ್ಬಿಟ್ಟೇನೆ ನಮ್ಮ ಅಮ್ಮನೇ ಬಂದ್ಬಿಟ್ಟಿದ್ದು. ಅಂದ್ರೆ ಗಂಡನ ಮನೆಯಿಂದ? ಗಂಡ ಅಂದ್ರೆ ಅವ್ರನ್ನ ಬೆಂಗಳೂರಿಗೆ ಮದ್ವೆ ಮಾಡ್ಕೊಟ್ಟಿದ್ದು. ಅವ್ರ ಮನೆಯವ್ರುನು ಯಾವ್ದೋ ಬೇರೆ ಊರ್ ಹೆಸರು ಹೇಳಿ, ಬೆಂಗಳೂರಲ್ಲೇ ನಮಗ್ ಸ್ವಂತ ಮನೆ ಇದೆ ಅಂತ ಹೇಳಿ ಸುಳ್ಳು ಹೇಳಿ, ಅವ್ರಿಗೆ ವರದಕ್ಷಿಣೆ ದುಡ್ಡೆಲ್ಲ ನಮ್ಮ ಅಮ್ಮನ ಹತ್ರ ಈಸ್ಕೊಂಡು, ನಮ್ಮ ಅಜ್ಜಿ ಮನೆಯವ್ರ ಹತ್ರ ಈಸ್ಕೊಂಡು ಮದ್ವೆ ಮಾಡ್ಕೊಂಡಿದ್ದು ಸುಳ್ಳು ಹೇಳಿ ಅವ್ರಿಗೆ. ಯಾರು? ನಿಮ್ಮ ಅಪ್ಪನ ಕಡೆ? ನಮ್ ತಂದೆಯವರು. ಆಮೇಲೆ ಆ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲ ಹಾಳು ಮಾಡದ್ಮೇಲೆ ಇವ್ರಿಗೆ ಹೊಡಿಯೋದು ಬಡಿಯೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮನ ಸ್ವಲ್ಪ ದಿನ ಅನ್ಭವಿಸಿದಾರೆ ಓಡಿಸ್ಕೊಂಡು. ಆಮೇಲೆ ಆಗಿಲ್ಲ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ರು. ಆಯ್ತು. ಆಮೇಲೆ ಅವರು ನಮ್ನ ಕಷ್ಟಪಟ್ಟು ಸಾಕಿದ್ರು ಪಾಪ. ನಾನು BCom ಮಾಡ್ಕೊಂಡಿದೀನಿ, ನನ್ ತಮ್ಮನು ITI ಮಾಡ್ಕೊಂಡಿದ್ದಾನೆ. ಆಯ್ತು ನಮ್ದು. ನಾವುನು ಪಾಪ ನಮ್ಮಮ್ಮ ನನ್ನ ತಮ್ಮನ ಹಾಸ್ಟೆಲ್ ಅಲ್ಲಿ ಇಟ್ಟನೆ ಓದಿದ್ವಿ. ಬಟ್ ನಾನು ಒಂದ್ ಲವ್ ಮಾಡಿ ಮದ್ವೆ ಮಾಡ್ಕೊಬಿಟ್ಟೆ ಗುರುಗಳೇ. ಅಂದ್ರೆ ಏನ್ ಓದೋ ಸಮಯ? ಯಾವ ಎಜುಕೇಶನ್? ಮುಗ್ದಿತ್ತು, ಎಜುಕೇಶನ್ ಮುಗ್ದಿತ್ತು. ಅದಾದ್ಮೇಲೆ ನಾವಿಬ್ರು ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಓಕೆ. ಅಂದ್ರೆ ಬಿಕಾಮ್ ಓದಿದ್ರಿ? BCom ಓದ್ಬಿಟ್ಟು ನಾನೊಂದು ಹೋಗ್ತಾ ಇದ್ರಿ ಆಡಿಟರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಕೆಲಸ ಮಾಡ್ಬೇಕಾದ್ರೆ ಇವ್ರ ಪರಿಚಯ ಆಯ್ತು, ಮದ್ವೆ ಮಾಡ್ಕೊಂಡ್ವಿ. ಪರಿಚಯ ಆದ ತಕ್ಷಣ? ಪರಿಚಯ ಆಗಿ 1-2 years ಆದ್ಮೇಲೆ. ಮನೇಲೆಲ್ಲ ಒಪ್ಸಿ? ಇಲ್ಲ ಗುರುಗಳೇ, ಮನೇಲಿ ಎಲ್ಲ ಯಾರಿಗೂ ಒಪ್ಸಿಲ್ಲ. ನನ್ಗೆ ಬೇರೆ ಕಡೆ ಹುಡ್ಗುನ್ ನೋಡ್ತಾ ಇದ್ರು. ಈಗ ಒಂದ್ ನಿಮಿಷ. ಈಗ ತನ್ನ ಪರಿಚಯ ಆಯ್ತು, ಈ ಪರಸ್ಪರ ಪ್ರೀತಿಸೋದ್ರ ಬಗ್ಗೆ ನೀವು ವಿಚಾರವನ್ನು ವಿನಿಮಯ ಮಾಡಿಕೊಂಡ್ರಿ, ಅಂದ್ರೆ ಪ್ರಪೋಸ್ ಮಾಡೋದ್ರಿ. ಬಟ್ ಇಲ್ಲಿ ನಿಮ್ಮ ತಾಯಿ ಒಪ್ಪೋದ್ರ ಬಗ್ಗೆ ನಿಮಗೆ ಭಯ, ಅಥವಾ ಒಪ್ಪಲ್ವೇನೋ ಅನ್ನೋ ಆತಂಕ, ಅಥವಾ ಒಪ್ಪಿಸ್ಬೇಕಲ್ವಾ ಅನ್ನೋ ಒಂದು ಸಂಸ್ಕಾರ ಇರ್ಲಿಲ್ವಾ? ಗುರುಗಳೇ, ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾಳೆ ಮದ್ವೆ ಅಂತ ಅನ್ನೋದಾದ್ರೆ ಇವತ್ತು ನಮ್ ತಾಯಿ ಹತ್ರ ಹೇಳ್ಕೊಂಡೆ. ಅಮ್ಮ ನಾನೇನು ಎಲ್ಲಾನು ಹೇಳ್ತಿದ್ದೆ ಅಮ್ಮನ ಹತ್ರ. ಅಮ್ಮನ್ಗೆ ಹೇಳ್ದೆ ನಾನು, ಈ ತರ ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀನಿ, ನಾನು ಒಬ್ಬರನ್ನ ಇಷ್ಟಪಡ್ತಿದೀನಿ, ನೀವು ಬೇರೆ ಎಲ್ಲೂ ಹುಡ್ಗನ್ ನೋಡ್ಬೇಡಿ, ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ದೆ ಅಮ್ಮನ್ಗೆ. ಅಂದ್ರೆ ನಾಳೆ ಮದ್ವೆ ಅಂದ್ರೆ ನೀವಿಬ್ರು ಮಾತಾಡ್ಕೊಂಡಂತೆ ನೀವಿಬ್ರು ಮಾತಾಡ್ಕೊಂಡಿದ್ರಿ ನಾಳೆ ಆಗೋಣ ಅನ್ನೋದಾಗ ಅಂತ? ಹೌದು. ಆದ್ರೆ ಹಿಂದಿನ ದಿನ ನಿಮ್ ತಾಯಿಗೆ ಹೇಳಿದ್ರಿ? ಹಿಂದಿನ ದಿನ ಹೇಳ್ದೆ ಅಮ್ಮನ್ಗೆ. ಅಷ್ಟೊತ್ತಿಗೆ ಹುಡುಗನ ಹುಡುಕಿದ್ರ ಅಂದೆ? ಹುಡುಕಿದ್ರು. ಹುಡುಗನ್ ನೋಡಿದ್ರ ನೀವು? ನೋಡಿದ್ದೆ. ಒಪ್ಪಿಗೆ ಇರ್ಲಿಲ್ಲ, ಕಾರಣ ನೀವೀಗ ಆಲ್ರೆಡಿ ಒಂದು ಪ್ರೀತಿಸ್ತಾ ಇದ್ರಿ ಅಂತ? ಹೌದು. ಸೊ ಅಮ್ಮನಿಗೆ ಹೇಳಿದಾಗ ಏನಂದ್ರು? ಅವ್ರುನು ಏನು ಮಾತಾಡ್ಲಿಲ್ಲ ಗುರುಗಳೇ. ಅವತ್ತು ನೈಟ್ ನನ್ನ ಹತ್ರ ಏನು ಮಾತು ಆಡ್ಲಿಲ್ಲ, ಏನು ಇಲ್ಲ. ಬೆಳಿಗ್ಗೆ ಎದ್ದು ಅವ್ರ ಪಾಡಿಗೆ ಅವರು ಕೆಲ್ಸಕ್ಕೂ ಹೋಗ್ಬಿಟ್ರು. ನಾನು ನನ್ನ ಪಾಡಿಗೆ ನಾನು ರೆಡಿ ಆಗ್ಬಿಟ್ಟು ಇವ್ರು ಫೋನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಬಂದೇ ಬಿಟ್ಟೆ ನಾನು. ಬಟ್ ಆ ಕ್ಷಣದಲ್ಲಿ ನನ್ ಡಿಸಿಷನ್ ತಗೊಳ್ಳೋ ಏಜ್ ಇರ್ಲಿಲ್ಲ ಅನ್ಕೊಳ್ತೀನಿ. ಬಟ್ ಅವ್ರ ಮನೇಲಾದ್ರೂ ಒಪ್ಸಿದ್ರ? ಅವ್ರ ಮನೆಯಲ್ಲಿ ಅದೇ ಇದಾದ್ಮೇಲೆ ಹೇಳ್ತೀನಿ ಗುರುಗಳೇ, ಅದೇ ಏನು ಸ್ಟೋರಿ ಅಂತ. ಒಪ್ಪಿಸ್ಕೊಂಡು ನಮ್ಮಮ್ಮಂಗೆ ಹೇಳ್ದೆ. ಅವರು ಏನು ನಮ್ಮಮ್ಮನೂ ಇಲ್ಲ ಹೋಗ್ಬೇಡ ಅಂತಾನು ಅನ್ಬೋದಾಗಿತ್ತು, ಇಲ್ಲ ನಾವ್ ಮಾತಾಡ್ತೀನಿ ಅಂತ ಅನ್ಬೋದಾಗಿತ್ತು. ಅವರು ಏನು ಹೇಳಲಿಲ್ಲ ಅವತ್ತು. ಅವ್ರ ಪಾಡಿಗೆ ಅವ್ರು ಹೊರಟೋದ್ರು ಅಮ್ಮ. ಓಕೆ. ಅಂದ್ರೆ ಹಾಗೆ ಹೇಳಿದ ಮೇಲೆ ಅವರು ತುಂಬಾ ವಿಷಾದನೂ ಅಥವಾ ವಿರೋಧನೂ ಮಾಡ್ಲಿಲ್ಲ, ಅಥವಾ ಅದ್ರ ಬಗ್ಗೆ ಏನು ಹೇಳಲಿಲ್ಲ? ಏನು ಮಾತಾಡ್ಲಿಲ್ಲ. ಬೆಳಿಗ್ಗೆ ನಾನು ಎದ್ದೋಳೋ ಅಷ್ಟರಲ್ಲಿ ಅವ್ರು ಎದ್ದು ಮನೆ ಕೆಲ್ಸಕ್ಕೆ ಹೋಗ್ತಿದ್ರು. ಅವರು ಬೆಳಿಗ್ಗೆನೆ ಎದ್ದು ಹೊರಟೋಗಿದ್ರು.
ಓ, ಅಮ್ಮ ಆಮೇಲೆ ನಾನು ಮನೆ ಕೆಲಸ ಮಾಡ್ತಿದ್ರು. ಹಾ ಅಂದ್ರೆ ಆ ವೇಳೆಗೆ ತಮ್ಮ ಎಲ್ಲಿದ್ರು? ತಮ್ಮ ಹಾಸ್ಟೆಲ್ ಅಲ್ಲಿ ಇದ್ದ. ನೀವು ಮನೆಗೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರಿ, ಅಂದ್ರೆ ನೀವು ಮನೆಯಿಂದಲೇ ಕೆಲ್ಸಕ್ಕೆ ಹೋಗ್ತಿದ್ರಿ? ಹಾ ಹೌದು. ಹೇಳುವ. ಅದಾದ್ಮೇಲೆ ಮದ್ವೆ ಮಾಡ್ಕೊಬಿಟ್ವಿ. ಮದ್ವೆ ಮಾಡ್ಕೊಂಡು ಒಂದ್ ವಾರ ಇವ್ರ ದೇವಸ್ಥಾನದಲ್ಲಿ. ವಾ, ಯಾರ್ಯಾರು ಇದ್ರು ಅವಾಗ? ಅವಾಗ ನಮ್ಮ ಮನೆಯವ್ರ ಫ್ರೆಂಡ್ಸು, ಅವ್ರು ಒಂದ್ ದೇವಸ್ಥಾನದಲ್ಲಿ ಮೆಂಬರ್ ಏನೋ ಆಗಿದ್ರಂತೆ. ಸೊ ಅಲ್ಲೇ ಕರ್ಕೊಂಡೋಗಿ ಮದ್ವೆ ಮಾಡ್ಸಿದ್ರು ನಮ್ಗೆ. ಮದ್ವೆ ಮಾಡ್ಕೊಂಡ್ವಿ, ಸಪರೇಟ್ ಆಗಿ ಮನೆ ಮಾಡ್ಕೊಂಡು ಇದ್ವಿ. ನಿಮ್ ಕಡೆ ಯಾರಿದ್ರು? ಯಾರು ಇರ್ಲಿಲ್ಲ. ಅವ್ರ ಕಡೆಯವರು ಅಂತ? ಅವ್ರ ಕಡೆ ಅಂತಾನೆ ಯಾರು ಇರ್ಲಿಲ್ಲ. ಅವ್ರ ಫ್ರೆಂಡ್ಸ್ ಇದ್ರು ನಮ್ ಜೊತೆನಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಓಕೆ, ಅಲ್ಲೊಂದ್ 3 ಜನ 4 ಜನ ಫ್ರೆಂಡ್ಸ್ ಬಂದಿದ್ರು. ನೀವಿಬ್ರು. ಮತ್ತೊಬ್ರು ಪುರೋಹಿತರಿದ್ರ? ಇದ್ರು, ದೇವಸ್ಥಾನದ ಅರ್ಚಕರೇ. ದೇವಸ್ಥಾನದ ಅರ್ಚಕರು, ನೀವು, ನಿಮ್ಮ ಹಸ್ಬೆಂಡು, 3 ಜನ ಸ್ನೇಹಿತರು, ಮತ್ತೆ ಇನ್ನೊಬ್ರು ಇದ್ರು. ಯಾರು ಹೇಳಿ? ದೇವ್ರು. ಅಲ್ಲ, ಇದ್ರ ಅಂತ? ಇದ್ರು ಗುರುಗಳೇ. ಅವ್ರ ಇರೋದಕ್ಕೆ ಇವತ್ತಿನ್ನೂ ಇಷ್ಟೊಂದು ಧೈರ್ಯವಾಗಿ ಇರೋದು. ಅಂದ್ರೆ ಆಯ್ತು, ಈಗ ದೇವ್ರು ನನ್ನನ್ನು ರಾತ್ರಿ ಬಂದ ಮೇಲೆ ಕೇಳ್ತಾರೆ, ಏನಪ್ಪಾ ನನ್ನನ್ನು ಮರ್ತು ಬಿಡಲೇ ಅಂತ? ಇಲ್ಲ ಇಲ್ಲ, ಅವ್ರ ಇರೋದಕ್ಕೆ ನಾವಿರೋದು. ಹೇಳುವ. ಮದ್ವೆ ಮಾಡ್ಕೊಂಡು ಒಂದ್ ವಾರ ನನ್ ಫೋನ್ ಎಲ್ಲ ಮದ್ವೆ ಆಗಿ ಮನೆ ಮಾಡ್ಕೊಂಡ್ ಬಂದಿದ ತಕ್ಷಣ ನನ್ ಫೋನ್ ಎಲ್ಲ ಇಸ್ಕೊಬಿಟ್ರು ನಮ್ಮ ಮನೆಯವರು. ಈಗ ಮದ್ವೆ ಆದ್ಮೇಲೆ ನಿಮ್ ತಾಯಿಗೆ ನೀವು ಹೋಗ್ಲಿಲ್ವಲ್ಲ? ಡೌಟ್ ಬರ್ಲಿಲ್ವಾ ಅವ್ರಿಗೆ? ಅದೇ ಗುರುಗಳೇ, ಇವ್ರು ಫೋನ್ ಆಗಿದ ತಕ್ಷಣ, ನನ್ ಮದ್ವೆ ಆಗಿದ ತಕ್ಷಣ ಫೋನ್ ಎಲ್ಲ ಇಸ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಟ್ರು. ನಾನ್ ಹೇಳಿದ್ನಲ್ಲ ನಾನು ಈ ತರ ಹೋಗ್ತಿದೀನಿ, ನಾನ್ ಮದ್ವೆ ಆಗ್ತಿದೀನಿ ಅಂತ. ಆಮೇಲೆ ಅವರೆಲ್ಲ ಹುಡ್ಕಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಒಂದ್ 3 ದಿವಸ ಆದ್ಮೇಲೆ ಇವ್ರು ಮಲ್ಗಿರೋ ಟೈಮಲ್ಲಿ ನನ್ ಫೋನ್ ಇವ್ರು ಎತ್ತಿಟ್ಕೊಂಡಿದ್ರಲ್ಲ, ಆ ಫೋನ್ ಆನ್ ಮಾಡ್ಬಿಟ್ಟು ನಾನು ಹೇಳ್ಬಿಟ್ಟೆ ನಮ್ ರಿಲೇಷನ್ ಅವ್ರ ಒಬ್ರಿಗೆ, ಈ ತರ ನಾವ್ ಮದ್ವೆ ಆಗ್ಬಿಟ್ಟಿದೀವಿ, ನಮ್ಮನ್ನ ಹುಡ್ಕ್ಬೇಡಿ, ನಾನ್ ಸ್ವಲ್ಪ ದಿನ ಆದ್ಮೇಲೆ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಆಮೇಲೆ ಇವ್ರು ಮುಂಚೆ ಹೋಗ್ತಿದ್ರಲ್ಲ ಕೆಲ್ಸಕ್ಕೆ, ನನ್ ಮದ್ವೆ ಆದ್ಮೇಲೆ ಆ ಕೆಲ್ಸನೂ ಬಿಟ್ಬಿಟ್ರು ನಮ್ಮ ಮನೆಯವರಲ್ಲಿ. ಕಾರಣ ನಾನೇ ಓನಾಗಿ ಏನಾದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲ್ಸ ಬಿಟ್ಬಿಟ್ರು. ಸೊ ಈಗ ಈ ನಿಮ್ ಕಡೆನು ಯಾರು ಇಲ್ಲ, ಇವ್ರ ಕಡೆನು ಇವ್ರಪ್ಪ ಅಮ್ಮ ಹೇಳಿದ್ರಿ ಇವ್ರ ಉತ್ತರನ? ಅಂದ್ರೆ ಗುರುಗಳೇ, ಅವ್ರ ಅಪ್ಪ ಅಮ್ಮನ್ಗೆ ಮದ್ವೆ ಆಗಿದ್ದೀನಿ ಅಂತ ಹೇಳೇ ಇಲ್ಲ. ಬೆಲ್ಲೋರ್ ನೈಟ್ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳೋದು, ಬಂದ್ ನನ್ ಜೊತೆ ಇರೋದು, ಬೆಳಿಗ್ಗೆ ಹೋಗೋದು, ಅವ್ರ ಅಪ್ಪ ಅಮ್ಮನ್ ಮಾತಾಡ್ಸ್ಕೊಳ್ಳೋದು, ಅವ್ರ ಅಣ್ಣ ತಮ್ಮಂದಿರ್ ಜೊತೆ ಎಲ್ಲ ಅವ್ರು ಚೆನ್ನಾಗೇ ಇದ್ರು. ಓಹೋ, ಅಂದ್ರೆ ಇಂಥದ್ದೊಂದು ಮ್ಯಾಟ್ರೇ ಅವ್ರಿಗೆ ಗೊತ್ತಿಲ್ಲ. ಇವ್ರು ಹೇಳ್ಕೊಂಡೇ ಇಲ್ಲ ನಮ್ಮ ಮನೆಯವರು. ನೀವ್ ಹೇಳಿಲ್ವಾ ನಿಮ್ಮ ಅಪ್ಪ ಮನೆಗೆ ಕರ್ಕೊಂಡು ಹೋಗಿ ಅಂತ? ಕರ್ಕೊಂಡ್ ಹೋಗಿ ಮನೆಗೆ ಅಂತ ಹೇಳಿದಿಕ್ಕೆ ನಾನು ಒಂದ್ ಸ್ವಲ್ಪ ದಿನ ನಮ್ಮಮ್ಮನ ಇಲ್ಲೇ ಕರ್ಕೊಂಡ್ ಬರ್ತೀನಿ, ಮಾತಾಡಿಸ್ತೀನಿ ಅಂತ ಹೇಳಿ ನನ್ನನ್ನ ಬೇರೆ ಮನೆ ಮಾಡಿ ಇರಿಸ್ಬಿಟ್ರಿ ಇವ್ರು. ನಾನು ಒಂದ್ ಸ್ವಲ್ಪ ದಿನ ನೋಡ್ದೆ, 1 ತಿಂಗಳು 2 ತಿಂಗಳವರೆಗೂ ನೋಡ್ದೆ ಗುರುಗಳೇ ನಾನು. ಅದಾದ್ಮೇಲೆ ಇಲ್ಲ, ನಿಮ್ಮ ಮನೆಯಿಂದ ಯಾರನ್ನಾದ್ರು, ನಮ್ಮ ಮನೆಯವರು ನನ್ ಮದ್ವೆ ಆಗ ಒಂದ್ 10 ದಿವ್ಸಕ್ಕೆ ಹುಡ್ಕಕ್ ಸ್ಟಾರ್ಟ್ ಮಾಡಿ ಎಲ್ಲಿದೀನಿ ಅಂತ ಹೇಳ್ಬಿಟ್ನಲ್ಲ, ನೀನ್ ಎಲ್ಲಿದ್ಯಾ ಅಂತ, ನನ್ ನೋಡ್ಬೇಕು, ನಾವ್ ಮಾತಾಡ್ಬೇಕು ಅಂತ ಹೇಳಿ ನಮ್ ಮನೆಯವರೆಲ್ಲ ಬಂದ್ರು, ಹುಡ್ಕೊಂಡ್ ಬಂದು ನಮ್ ಚಿಕ್ಕಪ್ಪ ಅವರೆಲ್ಲ ಬಂದು ಇವ್ರ ಹತ್ರ ಮಾತಾಡಿದ್ರು. ಏನಪ್ಪಾ ಈ ತರ ಎಲ್ಲಾ ಮಾಡ್ಕೊಂಡಿದೀಯ ನೀನು, ಅಟ್ಲೀಸ್ಟ್ ನಮ್ಗೆ ಹೇಳ್ಬೇಕಲ್ವಾ, ಅವಳು ಇದ್ದಿದ್ ಒಬ್ಬ ಮಗಳು, ಅಪ್ಪ ಅಮ್ಮ ಇಲ್ಲ ಅಂತಂದಿದ್ರು ನಾವ್ ನಿಂತ್ಕೊಂಡ್ ನಿನಗ್ ಮಾಡ್ಕೊಡ್ತಿದ್ವಿ ಅಂತ ಹೇಳಿ ಅವರೆಲ್ಲ ಮಾತಾಡಿದ್ರೆ, ನಾನೇನ್ ನಿಮ್ ಮಗಳನ್ ಮೋಸ ಮಾಡಲ್ಲ, ಮೈಸೂರಲ್ಲಿ ಒಂದ್ ಸೈಟ್ ಇದೆ, ಅದನ್ ಬಂದು ನಿಮ್ ಮಗಳ ಹೆಸರಿಗೆ ಬರೀತೀನಿ ನಾನು ಅಂತ ನಮ್ಮ ಮನೆಯವ್ರು ಸುಳ್ಳು ಹೇಳಿ ಅವ್ರಿಗೂ ಏನೇನೋ ಹೇಳ್ಬಿಟ್ಟು, ನಾನ್ ನಮ್ಮ ಅಪ್ಪ ಅಮ್ಮನ್ ಕರೆದು ಮಾತಾಡ್ತೀನಿ, ಒಂದ್ ಸ್ವಲ್ಪ ದಿನ ಟೈಮ್ ಕೊಡಿ ನನ್ಗೆ ಅಂತ ಅವ್ರುನು ಕೇಳ್ಬಿಟ್ರು. ಅಂದ್ರೆ ಇವ್ರು ಮಾತಾಡಿದ್ ಒಳ್ಳೆ ರೀತಿ ನೋಡ್ಕೊಬಿಟ್ಟು, ಹುಡ್ಗ ಒಳ್ಳೆಯವನಿದಾನೆ, ಪರವಾಗಿಲ್ಲ, ಇಲ್ಲೂ ಸ್ವಂತ ಮನೆ ಇದೆ ಅಂತ ಎಲ್ಲ ಏನೇನೋ ಸ್ವಲ್ಪ ಬಿಲ್ಡಪ್ ಕೊಟ್ರು ನಮ್ಮ ಮನೆಯವ್ರಿಗೆ ಇವ್ರು. ಬಟ್ ಅದು ವಾಸ್ತವ ಆಗಿತ್ತಾ ಅಥವಾ ಸತ್ಯ? ಅದು ವಾಸ್ತವ ಇಲ್ಲ ಗುರುಗಳೇ. ಅದು ಓಕೆ, ಅವತ್ತಿಗೆ ಆ ಪರಿಸ್ಥಿತಿ ನಿಭಾಯಿಸೋದಿಕ್ಕೆ ಅವರ ಮಾತು ಹೇಳ್ಬೇಕಾಗಿತ್ತು, ಹೇಳ್ಬಿಟ್ರು. ಅದಾಗ ಒಂದ್ 2 months ಆಗೋವರ್ಗು ಅಲ್ಲೇ ಇದ್ದೆ. ಅದಾದ್ಮೇಲೆ ನಾನು ನಮ್ಮ ಮನೆ ಇವ್ರಿಗೆ ಹೇಳ್ದೆ, ಕರ್ಕೊಂಡ್ ನಡೀರಿ ನಿಮ್ ಮನೆಗೆ, ಇಲ್ಲ ಅಂತಂದ್ರೆ ನಾನ್ ಮತ್ತೆ ನಮ್ಮ ಮನೆಯವ್ರನ್ನ ಕರೆಸ್ತೀನಿ ಅಂತಂದೆ. ಕರೆಸ್ತೀನಿ ಅಂತ ಹೇಳಿದ್ಮೇಲೆ ಇವ್ರ ಮನೇಲಿ ಹೋಗಿ ಹೇಳಿದಾರೆ, ಈ ತರ ಬಂದ್ಬಿಟ್ಟಿದೀನಿ ನಾನು, ನೀ ಏನ್ ಮಾಡೋದು ಅಂತೆಲ್ಲ ಮಾತಾಡ್ಕೊಂಡು ಇವ್ರು ಮತ್ತೆ ಗುರುಗಳೇ ಚೌಟ್ರಿ ಎಲ್ಲ ಬುಕ್ ಮಾಡಿ ಮತ್ತೆ ಇವ್ರು ಹೊಸದಾಗಿ ಮದ್ವೆ ಮಾಡ್ಕೊಳ್ಳೋ ತರ
ಮದ್ವೆ ಎಲ್ಲ ಚೌಟ್ರಿ ಬುಕ್ ಮಾಡಿ ಅವ್ರ ರಿಲೇಷನ್ಗೆಲ್ಲ ಮತ್ತೆ ಇನ್ವಿಟೇಷನ್ ಕಾರ್ಡ್ ಓಡಿಸಿ ಮತ್ತೆ ಮದ್ವೆ ಮಾಡ್ಕೊಳ್ಳೋ ತರನೇ ಮಾಡ್ಕೊಂಡ್ರು. ಅಂದ್ರೆ ಈ ತರ ಅವ್ರ ಮನೆಯವರು ಮಾಡಿದ್ದ ಇದು? ಅವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡ್ಕೊಂಡು. ನಮ್ಮ ಮನೆಯವ್ರು ಅವತ್ತು ಯಾರು ಬರ್ಲಿಲ್ಲ. ಇದಕ್ ಮುಂಚೆ ನನ್ಗ್ ಮದ್ವೆ ಆಗಕ್ ಮುಂಚೆ ಇವ್ರು ಒಂದು ಮದ್ವೆ ಇರೋ ಹುಡ್ಗಿನ ಕರ್ಕೊಂಡು ಎಲ್ಲೋ ಸ್ವಲ್ಪ ದಿನ ಹೊರಟೋಗಿದ್ರಂತೆ. ಓಹ್, ಅಂದ್ರೆ ಮದ್ವೆ ಆಗಿರೋ ಹುಡುಗಿನ? ಆ ಮದ್ವೆ ಆಗಿರೋ ಹುಡ್ಗಿನ. ಅದು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಆಗಿ ಇವ್ರಿಗೆಲ್ಲೂ ಹೆಣ್ ಕೊಡ್ತಿರ್ಲಿಲ್ವಂತೆ ಅವ್ರ ಊರ್ ಕಡೆ. ಓಹೋ, ಅಂದ್ರೆ ನಿಮ್ಮ ಈ ಮದುವೆ ಆಗೋಕ್ಕಿಂತ ಎಷ್ಟು ವರ್ಷ ಮುಂಚೆ ಈ ಘಟನೆ ನಡೆದಿರೋದು? ನನ್ ಮದ್ವೆ ಆಗಕ್ಕೆ ಒಂದ್ 6 ತಿಂಗಳಿಗೆ ಮುಂಚೆ ಗುರುಗಳೇ. ಅರ್ಥಾತ್ ನಿಮ್ ಪರಿಚಯ ಯಾವಾಗ ಅವರಿಗಿತ್ತ? ಇತ್ತು. ಬಟ್ ನಿಮಗೂ ಗೊತ್ತಿಲ್ಲ ಅದು? ನನಗೂ ಗೊತ್ತಿಲ್ಲ ಅದು. ಅಂದ್ರೆ ನಿಮ್ ಕೆಲ್ಸದ ವೇಳೆದಾಗಿರೋದು ಇದು? ಹೌದು. ಆಯ್ತು. ಆ ಬಗ್ಗೆ ಒಂದು ಕೇಸ್ ಇತ್ತು. ಬಟ್ ನಿಮಗಿದು ಈ ಮದುವೆ ಆಗ್ಬೇಕಾದ್ರೆ ಗೊತ್ತಾಗಿದ್ದ? ಅಂದ್ರೆ ಈ ಚಿತ್ರ ಇಲ್ಲ, ಮದ್ವೆ ಆಗ್ಬೇಕಾಗಿದ್ರೂ ಗೊತ್ತಾಗ್ಲಿಲ್ಲ ಗುರುಗಳೇ. ಮದ್ವೆ ಆಯ್ತು, ಈಗೆಲ್ಲ ಅವ್ರ ಮನೆಯವ್ರನ್ನೆಲ್ಲ ಒಪ್ಸಿ ಚೌಟ್ರಿ ಬುಕ್ ಮಾಡಿ ಅವ್ರ ರಿಲೇಷನ್ ಎಲ್ಲ ಕರೆದು ಮದ್ವೆ ಆಯ್ತಲ್ಲ. ಮದ್ವೆ ಆಗ್ಬಿಟ್ಟು ನಾವು ಹೋದ್ವಿ, ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಗ್ ಕರ್ಕೊಂಡೋದ್ರೆ 12 ಜನ ಗುರುಗಳೇ ಅವ್ರ ಮನೆಯಲ್ಲಿ, ಒಬ್ರು ಇಬ್ರಲ್ಲ. ಅಂದ್ರೆ 12 ಜನ ಅಂದ್ರೆ ಯಾವ ತರ? ಅಂದ್ರೆ ಅವ್ರ ಅಣ್ಣ, ತಮ್ಮ, ಅಕ್ಕನ ಮಕ್ಳು 4 ಜನ, ಅವ್ರ ಅಕ್ಕನ್ಗೆ 4 ಜನ ಮಕ್ಳು. 4 ಜನ ಮಕ್ಳು ನಮ್ಮ ಮನೆಯಲ್ಲೇ ಬೆಳೆದ್ರು. ನಾವಿಬ್ರು, ನಮ್ಮ ಮೈದಂದಿರಿಬ್ರು, ನಮ್ಮ ಅತ್ತೆ ಮಾವ, ಇವ್ರು 12 ಜನ ಆಯ್ತಾ ನಾವೇನೆ. ಆಮೇಲೆ ಅವ್ರ ತಂಗಿ ಮಗ ಒಬ್ರು, ಅವ್ರ ಮಾವನ್ ಮಗ ಒಬ್ಬ, ಇವರೆಲ್ಲ ನಮ್ಮ ಮನೆಯಲ್ಲೇ ಇರ್ತಾ ಇದ್ರು. ದೊಡ್ಡ ಮನೆನಾ? ಡಬಲ್ ಬೆಡ್ರೂಮ್ ಮನೆ, ಬಾಡಿಗೆ ಮನೆ. ಬಟ್ ಅದ್ರಲ್ಲಿ ಒಂದು 14 ಜನ ಬದುಕ್ತಿದ್ರ? 14 ಜನ ಇರ್ತಿದ್ವಿ. ನನ್ಗೂ ಇಲ್ಲಿ ಒಂದು 4 ತಿಂಗಳಿಗೆ ಪ್ರೆಗ್ನೆಂಟ್ ಆಗಾಯ್ತು ನಂದು. ಪ್ರೆಗ್ನೆಂಟ್ ಆಗಿ ನನ್ ಮಗನ್ 3-4 ತಿಂಗಳು ಪ್ರೆಗ್ನೆಂಟ್ ಇರ್ಬೇಕು ನಾನು. ಆ ಟೈಮಲ್ಲಿ ಗೊತ್ತಾಯ್ತು. ಇದಕ್ ಮುಂಚೆ ಯಾಕೆ ನಾವು ಬೇರೆ ಕ್ಯಾಸ್ಟು, ನಮ್ಮ ಮನೆಯವ್ರು ಬೇರೆ ಕ್ಯಾಸ್ಟು. ಯಾರೋ ಪಕ್ಕದ ಮನೆಯವರು ಬಂದ್ರು, ನಮ್ ಕ್ಯಾಸ್ಟ್ ಅವರು ಪಕ್ಕದ ಮನೆಗ್ ಬಂದ್ರು. ಯಾಕೆ ನಿನಗ್ ಬೇರೆ ಯಾವ್ದು ಕ್ಯಾಸ್ಟ್ ಸಿಗ್ಲಿಲ್ವಾ? ಇವ್ರು ನಮ್ಮ ಮನೆಯವರು ನಮ್ಗಿಂತ ಸ್ವಲ್ಪ ಲೋಯರ್ ಕ್ಯಾಸ್ಟ್ ಅಲ್ಲಿ ಇದಾರೆ, ಸಿಗ್ಲಿಲ್ವಾ, ಇಲ್ಲಿ ಮದ್ವೆ ಮಾಡ್ಕೊಂಡೆ, ನೀನ್ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಹಂಗೇನೇನೋ ಮಾತ್ ಬಂದು ನಮ್ ನಾದ್ನಿ ಮಗ್ಳು ಹೋಗ್ಬಿಟ್ಟು ಪಕ್ಕದ ಮನೆಯಲ್ಲಿ ಹೇಳಿದ್ದು, ಯಾಕೆ ನಿಮ್ಮ ಮಾಮಂಗ್ ನಿಮ್ ಊರಲ್ಲಿ ಹುಡ್ಗಿ ಕೊಡ್ಲಿಲ್ವಾ, ಯಾಕೆ ಈ ತರ ಮದ್ವೆ ಮಾಡ್ಕೊಂಡ್ರು ಅಂತ ಕೇಳಿದಾಗ, ನಮ್ಮ ಮಾಮಂದ್ ಈ ತರ ಕೇಸ್ ಆಗ್ಬಿಟ್ಟಿತ್ತು, ಒಂದ್ ಮದ್ವೆ ಮಾಡ್ರೋ ಹುಡ್ಗಿ ಕರ್ಕೊಂಡ್ ಹೊರ್ಟೋಗಿ, ಅದಕ್ಕೆ ಯಾರು ಹುಡ್ಗಿ ಕೊಡ್ಲಿಲ್ಲ, ನಮ್ಮ ಮಾಮ ಅದಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ ಮದ್ವೆನ, ಅವ್ರ ಮನೇಲೂ ಯಾರು ಬರ್ಲಿಲ್ವಂತೆ ಅಂತ ಏನೋ ಹೇಳಿದ್ರು. ಆಂಟಿನೂ ಆಮೇಲೆ ಕರೆದು ನನಗೆ ಇವ್ರದ್ದು ಈ ತರ ಎಲ್ಲ ಇದೆ ವಿಷಯ, ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಇವ್ರ ಬಗ್ಗೆ ನನಗ್ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ಗುರುಗಳೇ ನಾನೊಂದ್ 5 ತಿಂಗಳು ಪ್ರೆಗ್ನೆಂಟ್. ಈ ಕಡೆ ಬೆಳಿಗ್ಗೆ ಎದ್ರೆ ಇವ್ರ ಮನೆ ಕೆಲ್ಸನೇ ಸರಿ ಹೋಗ್ತಾ ಇತ್ತು. ಮಧ್ಯಾಹ್ನ ಇನ್ನು ಅತ್ತೆ ಮಾವ ಒಂದ್ 7 ಜನ ಇರ್ತಿದ್ವಿ ಮಧ್ಯಾಹ್ನಕ್ಕೆ, ಮತ್ತೆ ಅಡಿಗೆ, ಮತ್ತೆ ಮನೆ ಕೆಲ್ಸ, ಇದೇ ಸರಿ ಹೋಗ್ತಾನೆ ಇತ್ತು. ಆಮೇಲೆ ಒಂದ್ ಸ್ವಲ್ಪ ದಿನ ಆಗೋ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಯಾರೋ ಈಗ ಓನಾಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಒಂದು ಗೋಡೌನ್ ಮೇಂಟೆನೆನ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಹುಡ್ಗಿನ ಕರ್ಕೊಂಡ್ ಬಂದಿಟ್ಕೊಂಡ್ರು. ಯಾರು? ನಮ್ಮ ಮನೆಯವರು. ಗೋಡನ್ ಯಾರ್ದು? ನಮ್ಮ ಮನೆಯವ್ರದೇನೆ. ಓಕೆ, ಸ್ವಂತ ಏನೋ ಮಾಡ್ತೀನಿ ಅಂತ ಸ್ವಂತ ಏನೋ ಮಾಡ್ತೀನಿ ಅಂತ ಅನ್ಬಿಟ್ಟು ಆ ಗೋಡನ್ ಅಲ್ಲಿ ಒಂದು ಹುಡ್ಗಿ ಕರ್ಕೊಂಡ್ ಬಂದಿರ್ಸ್ಕೊಂಡ್ರು. ಬಟ್ ಈ ತರ ಒಂದು ಹುಡುಗಿ ತಂದಿದ್ರ ಅದನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ? ಇಲ್ಲ ಇಲ್ಲ ಇಲ್ಲ, ಗೊತ್ತಿಲ್ಲ. ಆಮೇಲೆ ನನ್ಗೂ ಆಮೇಲೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಗೊತ್ತಾಯ್ತು ಈ ತರ ಒಂದ್ ಹುಡ್ಗಿ ಬಂದಲ್ಲಿದ್ದಾಳೆ ಅಂತ ಹೇಳಿ. ನಾನು ನಮ್ಮ ಅತ್ತೆಗೆ ಹೇಳ್ದೆ, ಈ ತರ ಹುಡ್ಗಿನೇ ಯಾಕೆ ಬಂದಿರ್ಬೇಕು, ಯಾಕೆ ನಾನು ಅದೇ ಇದ್ರಲ್ಲಿ ಕೆಲ್ಸ ಮಾಡಿದ್ನಲ್ವಾ, ನಾನೇ ಹೋಗ್ತಿದ್ದೆ ಅವ್ರ ಜೊತೆಗೆ, ಬೇರೆ ಹುಡ್ಗಿನ ಯಾಕೆ ಕರ್ಕೊಂಡ್ ಬಂದಿರ್ಸ್ಕೊಂಡ್ರಿ ಇವ್ರು ಅಂತ ನಾನ್ ಕೇಳ್ದೆ. ಆಮೇಲೆ ಅಲ್ಲಿ ಹೋಗ್ ನೋಡಿದ್ಮೇಲೆ ಗೊತ್ತಾಯ್ತು, ಬಟ್ ಇವ್ರದೆಲ್ಲ ಬೇರೆ ಏನೇನೋ ನಡೀತಿದೆ ವಿಷಯ, ಹುಡ್ಗಿ ಕರ್ಕೊಂಡ್ ಎಲ್ಲೆಲ್ಲೋ ಹೋಗೋದು ಬರೋದು ಎಲ್ಲ ನಡೀತಿದೆ ಅಂತ ಗೊತ್ತಾದ್ಮೇಲೆ, ಇಲ್ಲ ನಾನು ನಾಳೆಯಿಂದ ಬರ್ತೀನಿ ಅಂತ ಹೇಳಿದ್ಮೇಲೆ, ಇವತ್ತು ನೈಟ್ ಹೇಳಿದೀನಿ, ನಾಳೆ ಬೆಳಿಗ್ಗೆಯಿಂದ ಆ ಹುಡ್ಗಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ಬಟ್ ತಿಂಗಳಾದ್ರೆ ಆ ಹುಡ್ಗಿ ಅಕೌಂಟಿಗೆ ದುಡ್ಡೆಲ್ಲ ಹೋಗ್ತಾ ಇತ್ತು. ಅದು ಅಲ್ಲ, ಸ್ವಲ್ಪ ಒಂದ್ಸರಿ ಜಗಳ ಮಾಡ್ದೆ ಅವಾಗ ಒಂದ 7 ತಿಂಗಳು ಜಗಳ ಆಗೋ ಅಷ್ಟರಲ್ಲಿ ನನ್ಗೆ ಪ್ರೆಗ್ನೆಂಟ್. ಅದನ್ನ ಬಿಟ್ಬಿಟ್ಟಿದ್ದಾರೆ ಅಂತ ನಾನ್ ತಿಳ್ಕೊಂಡೆ. ಆಮೇಲೆ ನಮ್ ಮನೆಯಲ್ಲೂ ಏನು ಇವಳಿಗೆ ಬಾಣಂತನೆಲ್ಲ ನಾವೇ ಮಾಡ್ಬೇಕಾ, ಅವ್ರ ಮನೆಯಿಂದ ಯಾರು ಬರಲ್ವಾ,
ನಾನ್ ಪ್ರೆಗ್ನೆಂಟ್ ಆದ್ರೂನು ಕೂಡ ನನ್ನನ್ನ ಒಂದಿನನೂ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗ್ಲಿಲ್ಲ ಗುರುಗಳೇ ಅವರು. ನಾನೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ, ನಾನೇ ತೋರ್ಸ್ಕೊತಾ ಇದ್ದೆ. ಅಂದ್ರೆ ದುಡ್ಡು ಕೊಡೋರು 13 ಜನರಲ್ಲಿ ಯಾರು ಬರ್ತಿರ್ಲಿಲ್ಲ, ಇದ್ದವ್ರು ಒಬ್ರು ಇರ್ಲಿಲ್ವಾ? ಯಾರು ಇರ್ಲಿಲ್ಲ. ನೀವೊಂದ್ ಕೆಲಸ ಅಡ್ಗೆ ಮಾಡಾಕ್ಬೇಕಿತ್ತಷ್ಟೇ. ಅಡ್ಗೆ ಮಾಡಿ ಹಾಕ್ಬೇಕಾಗಿತ್ತು, ಮನೆ ಕೆಲ್ಸದೋಳ್ ತರ ಇದ್ಬಿಟ್ಟೆ ಅಷ್ಟೇನೆ. ಆಮೇಲೆ ನಾನು ನೋಡೋರ್ಗು ನೋಡ್ದೆ. ಆಮೇಲೆ ಒಂದಿನ ನಮ್ ಚಿಕ್ಕಮ್ಮ ಯಾರೋ ಸಿಕ್ಕಿದ್ರು, ನನ್ ನೋಡ್ಬಿಟ್ಟು ಆಮೇಲೆ ನಮ್ಮ ಅಮ್ಮನ ಹತ್ರ ಎಲ್ಲ ಹೋಗಿ ಹೇಳಿ ಈ ತರ ಅವಳು ಕರ್ಕೊಂಡ್ ಬಂದಿಲ್ಲ ಅಂತಂದ್ರೆ ಅವ್ರ ಮನೇಲಿ ಇಷ್ಟ ಜನ ಎಲ್ಲ ಇದ್ದಾರಂತೆ, ಅಂದ್ರೆ ನಮ್ ಕಡೆ ಬಾಣಂತನ ಅಂತ ಮಾಡ್ತೀವಿ, ಅವ್ರ ಕಡೆ ಯಾವ ಬಾಣಂತನೂ ಇಲ್ಲ, ಏನು ಇಲ್ಲ, ಕರ್ಕೊಂಡ್ ಬಾ ಅಂತ ನಮ್ಮ ಅಮ್ಮನ ಫೋರ್ಸ್ ಮಾಡಿ ನನಗ್ ಸೀಮಂತ ಮಾಡಕ್ಕೆ ಹೇಳು, ನಾವ್ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೇಳಿದ್ರು. ಆಮೇಲೆ ನನಗ್ ಸೀಮಂತ ಮಾಡಿ ನಮ್ಮ ಅಮ್ಮನ ಮನೆಯವ್ರು ಕರ್ಕೊಂಡ್ ಹೋದ್ರು. ಬಂದು ನನಗ್ ಸ್ವಲ್ಪ ಒಡವೆ ಎಲ್ಲ ಮಾಡ್ಕೊಂಡು ತಗೊಂಡ್ ಬಂದು ಹಾಕಿ ಕರ್ಕೊಂಡೋದ್ರು. ನಾನು ಸರಿ ಸ್ವಲ್ಪ ದಿನ ಬಾಣಂತನ ಮಾಡಿಸ್ಕೊಳ್ಳೋಣ, ಅಮ್ಮ ಮಾತಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನ ಹತ್ರ ಹೋಗಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ಹೇಳಿ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡೆ. ನಮ್ಮಮ್ಮ ಆಮೇಲೆ ಒಂದಿನನೂ ಇಲ್ಲ ಗುರುಗಳೇ, ನಮ್ಮಮ್ಮ ಚೆನ್ನಾಗೇ ಮಾತಾಡ್ಸಿದ್ರು. ಒಂದ್ ಸ್ವಲ್ಪ ಬೈದ್ರು, ಹತ್ರು, ಅದಾದ್ಮೇಲೆ ಅಮ್ಮ ಸರಿ ಹೋದ್ರು. ನಾನು ಆಮೇಲೆ ನನ್ ತಮ್ಮನ್ಗೆ ಒಂದು ITI ಮುಗ್ದಿತ್ತು, ಬೇರೆ ಎಲ್ಲಪ್ಪ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ನೀನು, ಮಾಮನೇ ಈ ತರ ಏನೋ ಓನಾಗ್ ಮಾಡ್ತಾ ಇದಾರೆ, ಅವ್ರಿಗೆ ಸಪೋರ್ಟ್ ಆಗಿ ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಜೊತೆನೆ ಹಾಕ್ದೆ ನಾನು ಕೆಲ್ಸಕ್ಕೆ. ಈಗ ನಾನ್ ಬಾಣಂತನಕಲ್ಲಿ ಇದ್ನಲ್ವಾ, ನನ್ ತಮ್ಮ ಬರ್ತಾ ಇದ್ದ, ಅಕ್ಕ ಯಾರು ಇಲ್ಲ, ಈಗ ನಾವೇ ನೋಡ್ಕೊಂತಿದೀವಿ, ಎಲ್ಲ ನಾವೇ ಮಾಡ್ತಿದೀವಿ ಅಂತ ಹೇಳ್ದ. ಈಗ ಗೋಡೌನ್ ಬಿಟ್ಬಿಟ್ಟು ಆಮೇಲೆ ಶೋರೂಮ್ ಓಪನ್ ಮಾಡಿದ್ರು. ಅಂದ್ರೆ ಹೋಲ್ಸೇಲ್ ಬಿಸ್ನೆಸ್ ಸ್ಟಾಪ್ ಮಾಡಿ ರಿಟೇಲ್ ಸ್ಟಾರ್ಟ್ ಮಾಡ್ಕೊಂಡ್ರು, ಶೋರೂಮ್ ಎಲ್ಲ ಮಾಡಿ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಗುರುಗಳೇ. ಅದಾದ್ಮೇಲೆ ಶೋರೂಮ್ ಅಲ್ಲಿ ಸ್ವಲ್ಪ ಡೈಲಿ ಇಲ್ಲ ಅಂತಂದ್ರೂ 1-1.5 ಲಕ್ಷ ಬಿಸ್ನೆಸ್ ಆಗ್ತಾ ಇತ್ತು. ಚಿಕ್ಕಪೇಟೆನಲ್ಲಿ ಶೋರೂಮ್ ಇತ್ತು, ಅವಿನ್ಯೂ ಮೇನ್ ರೋಡ್ ಅಲ್ಲಿ. ಚೆನ್ನಾಗ್ ಬಿಸ್ನೆಸ್ ನಡೀತಾ ಇತ್ತು. ಇವ್ರಿಗೆ ಫ್ರೆಂಡ್ ಸಹವಾಸನೋ ಏನೋ, ಇದು ನೀ ಹುಡುಗಿ ಸಹವಾಸ ಬಿಟ್ಬಿಟ್ರು, ಡ್ಯಾನ್ಸ್ ಕ್ಲಬ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಏನ್ ಕ್ಲಬ್? ಡ್ಯಾನ್ಸ್ ಕ್ಲಬ್. ಓಕೆ, ಅಂದ್ರೆ ಅದೊಂಥರ ಜೂಜಡ್ಡನ? ಅದು ಜೂಜಾಟ ಅಂದ್ರೆ ಇವರೆಲ್ಲ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಈ ಹುಡುಗಿರೆಲ್ಲ ಏನೋ ಡ್ಯಾನ್ಸ್ ಮೀನ್ಸ್ ಮಾಡ್ತಿರ್ತಾರಂತೆ, ಬಟ್ ಅಲ್ಲಿ ಬೇರೆ ತರ ಎಲ್ಲ ಏನೇನೋ ನಡೀತಿರುತ್ತೆ, ಬ್ಯಾಡ್ ಆಕ್ಟಿವಿಟೀಸ್ ಅಂತ ಹೇಳ್ತಿದ್ರು. ಇವ್ರ ಜೊತೆಲಿ ಹೋಗೋ ಫ್ರೆಂಡ್ಸ್ ಹೇಳಿದ್ರು. ಒಂದಿನ ನನ್ನನ್ನು ಕೂಡ ಆ ಕ್ಲಬ್ ವರ್ಗೂ ಕರ್ಕೊಂಡು ಹೋದ್ರು ಇವ್ರ ಫ್ರೆಂಡ್ಸ್ ಎಲ್ಲ. ಏನಕ್ಕೆ? ಇಲ್ಲೇ ಇರ್ತಾನೆ, ಇಲ್ಲಿಂದಾನೇ ಬರ್ತಾನೆ. ಅಂದ್ರೆ ನಿನ್ ಗಂಡನ ಜೊತೆ ಇನ್ವಾಲ್ವ್ ಆಗ್ತಿದ್ದ ಸ್ನೇಹಿತರ ಅಥವಾ ಇವರು ಹೊರಗಡೆ ಇದ್ದಿದ್ದ ಸ್ನೇಹಿತರ? ಹೊರಗಡೆ ಇದ್ದಿದ್ದು ಅಂದ್ರೆ ನಮ್ ಕೊಲೀಗ್ಸ್, ನಾವೆಲ್ಲ ಅದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಆತರ. ನೋಡಮ್ಮ ನಿನ್ನ ಮದ್ವೆ ಮಾಡ್ಕೊಂಡ, ಇವನ್ ಈ ತರ ಎಲ್ಲಾ ಮಾಡ್ತಿದ್ದಾನೆ, ಇವನ್ ಜೊತೆ ಏನಕ್ಕೆ ಈ ತರ ಎಲ್ಲ ಇದೆಯಾ, ಏನಾದ್ರು ನೀವ್ ಬಿಟ್ಟು ಹೋಗಿ ನೀ ಏನಾದ್ರು ಮಾಡ್ಕೋಬೋದಲ್ಲ ಅಂತ ಅವಾಗ ಹೇಳಿದ್ರು. ನಾನು ಇವ್ರನ್ನೆಲ್ಲ ಕರ್ಸಿ, ನಿಂಗೆ ಯಾಕೆ ಬೇಕು ಇವೆಲ್ಲ, ಬಿಟ್ಬಿಡು, ನಾನು ನೀನು ಯಾರು ಬಲವಂತವಾಗಿ ಮದ್ವೆ ಮಾಡ್ಸಿಲ್ಲ ಅಲ್ವಾ, ಇಷ್ಟಪಟ್ಟನೆ ತಾನೇ ನಾವಿಬ್ರು ಮದ್ವೆ ಆಗಿದೀವಿ, ಇವೆಲ್ಲ ಯಾಕೆ ಬೇಕು ನಿನಗೆ ಅಂತೆಲ್ಲ ಹೇಳಿದ್ರೆ, ಸ್ವಲ್ಪ ದಿನಕ್ಕೆ ಈಗ ಒಂದು ಕಂಡಿಡಿತೀವಿ, ಒಂದ್ ಬಿಡಿಸ್ತೀವಿ ಅಂತಂದ್ರೆ ಮತ್ತಿನ್ನೊಂದ್ ಯಾವ್ದಕ್ಕೂ ಅಡಿಕ್ಟ್ ಆಗೋದು. ಅಲ್ಲಿಂದ ಬೈದ್ವಿ, ಕ್ಲಬ್ಗೆ ಹೋಗೋದ್ ಬಿಟ್ರು ಅಲ್ಲಿ. ಆಮೇಲೆ ಸ್ವಲ್ಪ ದಿನ ಆಯ್ತು, ಅದನ್ನ ಅಮೌಂಟ್ ಎಲ್ಲ ಈ ನನ್ ತಮ್ಮ ಎಲ್ಲ ಹೇಳ್ತಿದ್ದ, ಅಕ್ಕ ಇಷ್ಟು ಬಿಸ್ನೆಸ್ ಆಯ್ತು ಇವತ್ತು, ಇಷ್ಟು ಬಿಸ್ನೆಸ್ ಆಯ್ತು ಅಂತ. ಆಮೇಲೆ ನಾನು ಲೆಕ್ಕ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಅಂತ ಆಗಿತ್ತು ಗುರುಗಳೇ, ಅದನ್ನ ತಗೋಬಿಟ್ಟು ಚೈನಾಗ್ ಹೋಗ್ಬಿಟ್ರು. ಚೈನಾ, ಹಾಂಗ್ಕಾಂಗ್, ದುಬೈ, ಪಟಾಯ, ಇಲ್ಲೆಲ್ಲ ಸುಮಾರು ಒಂದು 3-4 ತಿಂಗಳು ಅಲ್ಲೇ. ಏನಕ್ಕೆ? ಅಂದ್ರೆ ಏನೋ ಚೈನಾಯಿಂದ ಏನೋ ಮೆಟೀರಿಯಲ್ಸ್ ತರ್ತೀನಿ, ನಮ್ಮ ಹತ್ರ ಮೆಟೀರಿಯಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರೋವರ್ಗುನು ನಾ ಅಲ್ಲೇ ಇದ್ ಬರ್ತೀನಿ ಅಂತ ಸುಳ್ಳು ಹೇಳಿದ್ದು. ಅಲ್ಲಿ ನೋಡಿದ್ರೆ ಬೇರೆ ಏನೇನೋ ಆಯ್ತಂತೆ, ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಅಲ್ಲಿಂದ ಬರೋ ಅಷ್ಟರಲ್ಲಿ ಏನೂ ಇಲ್ಲ, ಝೀರೋ. ಅಲ್ಲಿಂದ ಬರೋ ಅಷ್ಟರಲ್ಲಿನೂ ಸಾಲನೂ ಮಾಡ್ಕೊಂಡ್ ಬಂದ್ರು. ಜೊತೆನಲ್ಲಿ ಕರ್ಕೊಂಡ್ ಹೋಗಿದ್ರಲ್ಲ ಅವ್ರಿಗೆ ಇವರೇ ಸಾಲ ಕೊಡೋ ತರ ಬಂತು. ಬಂದ್ಮೇಲೆ ಅಂಗಡಿ ಹೋಯ್ತು, ಅಂಗಡಿನ ಮಾರಿ ಅವ್ರಿಗೆ ಸಾಲ ತೀರ್ಸಿದ್ರು. ಆ ಸಾಲ ತೀರ್ಸಿನೂ ಇನ್ನ ಒಂದ್ 30 ಲಕ್ಷ ಇವ್ರ ತಲೆ ಮೇಲೆ ಬಂತು ಆ ಸಾಲ. ಆ ಸಾಲ ತೀರ್ಸೋದಕ್ಕೆ ಮನೆ ಮೇಲೆ ಲೋನ್ ಮಾಡ್ಸಿದ್ರು.
ಮನೆ ಮೇಲಿನ ಸಾಲ ತೀರ್ಸೋದಕ್ಕೆ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮನೇಲೇ ಇರೋರು. ನಾನು ಇವ್ರ ಸಾಲ ಏನಾದ್ರೂ ಮಾಡ್ಕೊಳ್ಳಿ, ಇರೋದಕ್ ಬೆಂಗಳೂರಲ್ಲಿ ಒಂದ್ ಮನೆ ಅಂತನಾದ್ರೂ ಬೇಕಲ್ವಾ ಅಂತನ್ಬಿಟ್ಟು ನಾನು ನನ್ ಮಗನ್ 1.5 ವರ್ಷ ಮಗುನ ಮನೆಯಲ್ಲೇ ಬಿಟ್ಬಿಟ್ಟು ನಾನ್ ಮತ್ತೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ ಗುರುಗಳೇ. ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ನಾನ್ ಕೆಲ್ಸಕ್ಕೆ ಹೋಗಿ ಬಂದಿದ್ ಸ್ಯಾಲ್ರಿನಲ್ಲಿ ಮನೆಗೆ ಅಂತ ಬಾಡಿಗೆ ನಾನ್ ಕಟ್ತಾ ಇದ್ದೆ. 5 ವರ್ಷ ಮನುಷ್ಯ ಕೆಲ್ಸಕ್ಕೆ ಹೋಗ್ಲಿಲ್ಲ ಗುರುಗಳೇ, ಮನೆಯಲ್ಲೇ ಕುತ್ಕೊಬಿಟ್ರು. 5 ವರ್ಷ ಎಲ್ಲೂ ಹೋಗ್ಲಿಲ್ಲ ಕೆಲ್ಸಕ್ಕೆ, ಮನೆಯಲ್ಲೇ ಕುತ್ಕೊಬಿಟ್ರು. ಕೇಳಿದ್ರೆ ನನ್ಗ ಚೆಕ್ ಬೌನ್ಸ್ ಕೇಸ್ ಇದೆ, ನಾನು ಅಲ್ಲಿ ನೋಡಿದ್ರೆ ಬೇರೆಯವ್ರು ಬಂದು ಆತರ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಂತ ಏನೇನೋ ಸುಳ್ಳು ಹೇಳ್ಕೊಂಡು ಮನೆಯಲ್ಲೇ ಕುತ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾವ್ ಇರಕ್ಕಾದ್ರೂ ದುಡ್ದಿದ್ದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅವ್ರಿಗೆ, ಎಲ್ಲ ಖಾಲಿ ಆಗಿ ಕೊನೆಗ್ ಸಾಲಗಾರರು. ಈಗ ಅಂದ್ರೆ ಮನೇಲಿರೋ ಸಮಯಕ್ಕೆ ಅವ್ರ ಮೇಲೆ ಸಾಲ ಇದೆ ಹೊರತು ಅಲ್ಲಿ ಏನು ದುಡ್ಡಿಲ್ಲ, ಏನೂ ಇಲ್ಲ. 30 ಲಕ್ಷ ಕಡಿಮೆ ಏನು ಇಲ್ಲ. ಸುಮ್ನೆ ಅದ್ರಲ್ಲೂ ಹೆವಿ ಡ್ರಿಂಕ್ಸ್, ಸಾಯಂಕಾಲ ಆದ್ರೆ ಡ್ರಿಂಕ್ಸ್ ಬೇಕು. ನಾವು ನೋಡೋವರೆಗೂ ನೋಡಿದ್ವಿ. ಆಮೇಲೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು, ನಿನ್ ಕೈಲಿ ಎಲ್ಲೂ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಒಂದ್ ಆಟೋನಾದ್ರೂ ಓಡ್ಸು, ಇಲ್ಲ ಒಂದ್ ಕ್ಯಾಬ್ ಡ್ರೈವರ್ ಆಗಾದ್ರೂ ಹೋಗು. ಬಟ್ ಅಷ್ಟೊಂದು ಸಾಲ ಮಾಡ್ಕೊಂಡಿದ್ರು ತೀರ್ಸ್ಬೇಕು ಅನ್ನೋದಾದ್ರೂ ಒಂದು ಇದು ಬರ್ಬೇಕು. ಅದಕ್ಕೆಲ್ಲ ಸಪೋರ್ಟ್ ಅವ್ರಮ್ಮ. ಅವ್ನಿಗೆ ಈ ತರ ಆಗ್ಬಿಟ್ರೆ, ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ, ಯಾರಾದ್ರೂ ಸಾಯಿಸ್ಬಿಟ್ರೆ ಏನ್ ಮಾಡ್ತೀಯ ಗಂಡ ಅಂತ, ಆಮೇಲೆ ಯಾರನ್ನ ನೋಡ್ತೀಯ ನೀನು ಅಂತ ಕೇಳೋದು. ಅವ್ರಪ್ಪ ಮಗುನ್ ಕರ್ಕೊಂಡೋಗಿ ನಮ್ ಮನೆಯಲ್ಲಿ ಬಿಡ್ತೀನಿ, ನೀವು ನೋಡ್ಕೊಳಕ್ ಕಷ್ಟ ಆದ್ರೆ ನಾನ್ ಕೆಲ್ಸಕ್ ಹೋಗ್ತಾನೆ ಇರ್ತೀನಿ ಅಂತ ಹೇಳಿದ್ರೆ, ಆ ಮಗುನ್ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ ನೀನ್ ಹೆಂಡ್ತಿ ಯಾವನ್ ನೋಡಕ್ ಹೋಗ್ತಾಳ ಅಂತ ಅವ್ರಪ್ಪ ಕೇಳೋದು. ಅಂದ್ರೆ ಹೇಳ್ಕೊಟ್ಟು ಬೆಳಿಗ್ಗೆಯಿಂದ ಅಲ್ಲಿ ಕೆಲ್ಸ ನಮ್ಮನ್ನೇನ್ ಸುಮ್ನೆ ಒಂದು ಆಡಿಟ್ ಆಫೀಸ್ ಅಲ್ಲಿ ಸುಮ್ನೆ ಅಂತೂ ಕೂರ್ಸ್ ಕಳ್ಸಲ್ಲ ಗುರುಗಳೇ. ನಾವ್ 6 ಗಂಟೆಗೆ ನಮ್ ಟೈಮಿಂಗ್ಸ್ ಮುಗಿಯುತ್ತೆ ಅಂತಂದ್ರೆ ಇನ್ನ 1 ಅವರ್ ಎಕ್ಸ್ಟ್ರಾ, ಅದು 5:50ಕ್ಕೆ ಬಂದು 1 ಅವರ್ಗೆ ಆಗೋಷ್ಟು ಎಕ್ಸ್ಟ್ರಾ ಕೆಲ್ಸ ಕೊಟ್ಟಿರ್ತಾರಲ್ಲಿ, ಮುಗಿಸ್ಬಿಟ್ಟು ಹೋಗ್ಲಿ ಅಂತ ಅನ್ಬಿಟ್ಟು. ಅದನ್ನೆಲ್ಲ ಮುಗಿಸ್ಕೊಂಡ್ ಅಲ್ಲಿಂದ ಬಂದ್ರುನು ಇಲ್ಲಿ ನಮ್ಗ್ ರೆಸ್ಟ್ ಇಲ್ಲ. ಇವ್ರಿಗೆಲ್ಲ ಅಡಿಗೆ ಮಾಡ್ಬೇಕು ಸಾಯಂಕಾಲಕ್ಕೆ. ಬೆಳಿಗ್ಗೆ ಹೋಗೋ ಅಷ್ಟರಲ್ಲಿ ಇವ್ರಿಗೆಲ್ಲ ನಾಷ್ಟ ಮಾಡಿ ಇಟ್ಬಿಟ್ಟು ಹೋಗ್ಬೇಕು. ಅಂದ್ರೆ 14 ಜನಕ್ಕೆ ನೀವು ಒಬ್ಬರೇ ಶೆಫ್? ಹೌದು. ಒಬ್ರು ಅಡಿಗೆ ಮಾಡ್ತಿದ್ರಿ? ಮಧ್ಯಾಹ್ನ ಮಾತ್ರ ಸ್ವಲ್ಪ ಮನೆ ಕೆಲ್ಸನ ನಮ್ಮ ಅತ್ತೆ ಮಾಡಿರ್ತಿದ್ರು. ಅಡಿಗೆ ಕೆಲ್ಸಕ್ ಮಾತ್ರ ನಮ್ಮ ಅತ್ತೆ ಬರ್ತಿರ್ಲಿಲ್ಲ, ಬೇರೆ ಕೆಲ್ಸ ಎಲ್ಲ ಸ್ವಲ್ಪ ಮಾಡೋರು. ನನ್ ಬಟ್ಟೆಗಳನ್ನ ನಮ್ಮ ಮನೆಯವ್ರ ಬಟ್ಟೆನ ಅವ್ರು ಯಾರು ಒಗಿತಿರ್ಲಿಲ್ಲ, ನಮ್ ಬಟ್ಟೆ ನಾವೇ ಹೋಗ್ಕೋಬೇಕಿತ್ತು. ನನಗ್ ಸಂಡೆ ಒಂದಿನ ಹಾಲಿಡೇ ಇರ್ತಿತ್ತಲ್ಲ, ಅವಾಗ ನಾನು ಒಗಿತಿದ್ದೆ. ಅದಾದ್ಮೇಲೆ ಇವ್ರು ಸ್ವಲ್ಪ ದಿನ ಕೂತ್ಕೊಂಡೆ ಇದ್ ಮಾಡಿದ್ರು. ಆಮೇಲೆ ಯಾರ್ ಲಿಂಕ್ ಸಿಕ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಇವಾಗ ಬೇರೆ ಯಾವ್ದೋ ಒಂದು ಕೆಲ್ಸ ಮಾಡಕ್ಕೆ ಅಂತ ಹೋಗ್ತಿದ್ದಾರೆ. ಅದ್ರ ಮಧ್ಯೆ ಇವಾಗ ಗುರುಗಳೇ ಒಂದು ಅಂದ್ರೆ ನನ್ಗುನು ಮನೆಯಿಂದನೂ ಯಾರ್ದು ಸಪೋರ್ಟ್ ಇಲ್ಲ. ಈಗ ಒಂದ್ 3 ವರ್ಷದ ಕೆಳಗೆ ಏನಾಯ್ತು ಅಂದ್ರೆ, ನಮ್ ಮನೆಯವರು ಮತ್ತೆ ಇದೇ ಕತೆ. ಯಾರೋ ಅವ್ರ ರಿಲೇಟಿವ್ ಒಂದ್ ಹುಡ್ಗಿ ಅಂತೆ, ಆ ಹುಡ್ಗಿಗೆ 3 ಜನ ಹೆಣ್ಮಕ್ಳಿದಾರೆ. ಆ ಹುಡ್ಗಿ ಜೊತೆ ಮತ್ತೆ ಅಫೇರ್ ಸ್ಟಾರ್ಟ್ ಆಗಿದೆ. ಅಲ್ಲ, ಈಗ 5 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಬಟ್ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಅದಾದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಕೆಲ್ಸ ಅಂದ್ರೆ ಇವಾಗ ಎಲೆಕ್ಟ್ರಿಕಲ್ ಇದು ಅಂದ್ರೆ ಕಾಂಟ್ರಾಕ್ಟ್ ತಗೊಂಡ್ ಮಾಡೋ ತರ ಕೆಲ್ಸ. ಓಕೆ, ಮೊದಲಿನಷ್ಟು ದುಡಿಮೆ ಇಲ್ಲ ಅಂದ್ರೂ ಏನೋ ಒಂದು ಉದ್ಯೋಗ, ಇದ್ರಲ್ಲೂ ಏನು ಕಡಿಮೆ ಇಲ್ಲ, ಇವಾಗ ಏನು ಕಡಿಮೆ ಇಲ್ಲ. ಅದಕ್ಕೆ ಅದಷ್ಟೇ ಸಿಗುತ್ತೆ, ತೊಂದ್ರೆ ಇಲ್ಲ. ಬಟ್ ನಿಮಗೆ ಸಮಾಧಾನ ಏನಂದ್ರೆ ಎಲ್ಗೋ ಹೋಗ್ತಿದ್ದಾರೆ, ಪರವಾಗಿಲ್ಲ ಅಂತ. ಎಲ್ಲೋ ಹೋಗ್ತಿದ್ದಾರೆ. ಮನೆ ಲೋನ್ ಕಟ್ಬೇಕಲ್ಲ ಗುರುಗಳೇ. ಇವತ್ತಿರೋದನ್ನ ಮಾರ್ಕೊಬಿಟ್ರೆ ನಾಳೆ ದಿವಸ ಇವ್ರಿಗೆ ಅಂತ ಊರಲ್ಲಿ ಒಂದು ಹೊಲ ಮನೆ ಏನೂ ಇಲ್ಲ. ನಾನ್ ಮದ್ವೆ ಮಾಡ್ಕೊಳ್ವಾಗ ಎಲ್ಲ ಇದೆ, ನಾವ್ ಹಂಗಿದೀವಿ ನಾವ್ ಹಿಂಗಿದೀವಿ, 0 ಏನು ಇಲ್ಲ ಇವಾಗ. ಆಯ್ತು, ಬಟ್ ಇದೇನು ಹೇಳಿದ್ರಿ, ಇದು ಯಾವ್ದು? ಇವಾಗ ಒಂದು 3 ವರ್ಷದ ಹಿಂದೆ ಮತ್ತೆ ಅವ್ರ ಅತ್ತೆ ಮಗಳು ಅನ್ನೋ ಹುಡ್ಗಿ ಜೊತೆ ಮತ್ತೆ ಅಫೇರ್ ಸ್ಟಾರ್ಟ್ ಆಗಿದೆ. ಅದು ಹೆಂಗ್ ಸ್ಟಾರ್ಟ್ ಆಗಿದೆ, ಇದಕ್ ಸಪೋರ್ಟ್ ಬಂದು ನಮ್ ನಾದ್ನಿ ಮಗಳೇ ಸಪೋರ್ಟ್ ಮಾಡಿರೋದು. ಈ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲಿ ಕೂತ್ಕೊಳ್ತಿದ್ರಲ್ಲ, ಅವಾಗ ಇವ್ರು ಹೋಗಿ ನಮ್ ನಾದ್ನಿ ಮಗಳು ಮನೇಲಿ ಕೂತ್ಕೊಳ್ಳೋದು. ಆ ಹುಡ್ಗಿನೂ ಇವ್ರನ್ನ ಅವ್ರ ಅಕ್ಕನ ಮಗಳು ಮನೆಗ್ ಬರೋದು. ಬಂದು ಇವ್ರಿಬ್ರಿಗೂ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ಅಲ್ಲಿ ಇಲ್ಲಿ ಹೋಗೋದು. ಆ ದೇವಸ್ಥಾನಕ್ ಹೋಗ್ತೀನಿ, ಈ ದೇವಸ್ಥಾನಕ್ ಹೋಗ್ತೀವಿ ಅಂತ ಹೋಗೋದು. ಆಮೇಲೆ ಅಕ್ಕಪಕ್ಕ ಮನೆಗಳಲ್ಲಿ ಅವ್ರಿಬ್ರು ಬಂದ್ರೆ ಸಾಕು, ಇವಳು ಒಳಗಡೆ ಬಿಟ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಳ್ಳೋದಂತೆ ನಮ್ ನಾದ್ನಿ ಮಗಳು. ಎಲ್ಲ ಇಡೀ ಏರಿಯಾಗೆ ಗೊತ್ತಾಗ್ಬಿಟ್ಟಿದೆ ಗುರುಗಳೇ, ನನಗ್ ಗೊತ್ತಾಗಿಲ್ಲ. ಆಮೇಲೆ ನಮ್ ಮೈದನ್ ಹೆಂಡತಿ ಬಂದು, ಅಕ್ಕ ನೀನ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ಯಾ,
ಮಾಮ ನೋಡಿದ್ರೆ ಈ ತರ ಎಲ್ಲಾ ಮಾಡ್ತಾರೆ. ಅವರು ಎಲ್ಲೋ ಒಂದಿನ ಮೂವಿಗೆ ಹೋಗಿದ್ದಾರೆ, ಇವ್ರಿಬ್ರು ಮೂವಿಗೆ ಹೋಗ್ಬಿಟ್ಟಿದಾರೆ ಅಲ್ಲಿ. ಅಂದ್ರೆ ನಿಮ್ಮ ಮೈದನ ಹೆಂಡತಿ. ಹಾ, ಅವರು ನೋಡ್ಬಿಟ್ಟು ಬಂದು ನಮ್ಮ ಮೈದ ಏನು ಮಾತಾಡ್ಲಿಲ್ಲ ನನ್ನ ಹತ್ರ. ನಮ್ಮ ಅವ್ರಿಗಿತ್ತಿದ್ದವಳು ಹೇಳಿದ್ಲು, ಅಕ್ಕ ನಾನೇನೋ ಹೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು, ನೀವ್ ಇನ್ಮೇಲೆ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಟ್ಟು ಪಾಪ ನೋಡ್ಕೊಂಡು ಅವನ್ನ ನೋಡ್ಕೊಂಡು ಇಲ್ಲೇ ಇರಕ್ಕ ಮನೆಯಲ್ಲಿ, ಸಾಕು ನೀನ್ ಕೆಲ್ಸಕ್ಕೆ ಹೋಗಿದ್ದು ಅಂತ ಹೇಳಿದ್ಲು. ನಾನು ಯಾಕಪ್ಪ ಹಿಂಗ್ ಹೇಳ್ತೀಯಾ ಅಂತ ಹೇಳಿದ್ರೆ, ಆಮೇಲೆ ಅವಳು ಹೇಳಿದ್ಲು, ಹಿಂಗೆಲ್ಲ ನಡೀತಿದೆ ಅಕ್ಕ, ಇದ್ ನಿಜನಾ ಸುಳ್ಳ ಅಂತ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಅವಳ ಹತ್ರನು ಫೋನಲ್ಲೆಲ್ಲ ಮಾತಾಡಿದಾರೆ ಗುರುಗಳೇ. ಈ ನಮ್ ನಾದ್ನಿ ಮಗಳಿದಾಳಲ್ಲ, ಅವಳ ಹತ್ರ ಮುಂಚೆ ಫೋನ್ ಇರ್ಲಿಲ್ಲ. ನಮ್ಮ ಓರ್ಗಿತ್ತಿ ಫೋನ್ ಇಂದಾನೆ ಮಾತಾಡಿದಾರೆ ಇವ್ರು. ಇವಳು ಇನ್ಮೇಲೆ ಇವಳು ಫೋನಿಂದ ನೀನ್ ಫೋನ್ ಮಾಡ್ಬೇಡ, ಆ ಅಕ್ಕನ ಜೊತೆ ಮಾತಾಡಕ್ ಹೋಗುವಾಗ ನೀನ್ ನಾಳೆ ಹೊಸ ಫೋನ್ ಒಂದ್ ತಂದ್ಕೊಡ್ತೀನಿ, ಇನ್ಮೇಲೆ ಆ ಫೋನ್ ಇಂದಾನೆ ಮಾಡು, ಅವ್ಳು ನಿಮ್ ಮನೆಗ್ ಬಂದಾಗ ನನಗ್ ಫೋನ್ ಮಾಡು, ನಾನ್ ಬರ್ತೀನಿ ಅಂತೆಲ್ಲ ಮಾತಾಡಿದಾರೆ. ಅಷ್ಟ್ರಲ್ಲಿ ಇಡೀ ಏರಿಯಾ ಗೊತ್ತಾಗ್ಬಿಟ್ಟಿದೆ ಗುರುಗಳೇ. ಇವ್ರನ್ನ ಕರ್ಕೊಂಡು ಹೋಗೋದು ಬರೋದು. ಅವಳು ರಿಲೇಷನ್ ಹುಡ್ಗಿನೇ, ದೂರದ ಸಂಬಂಧಿ ಆದ್ರೆ ಪರವಾಗಿಲ್ಲ, ಅತ್ತೆ ಮಗಳೇ ಅಲ್ವಾ, ಇವರೆಲ್ಲ ಹೋಗೋದು, ಅವ್ರ ಮನೇಲೆ ಇರೋದು. ಇಷ್ಟು ವರ್ಷ ಇಲ್ದೇ ಇರೋದು ಇವಾಗ ಏನ್ ಹೋಗ್ತಾರೆ. ಈಗ 3 ವರ್ಷದ ಹಿಂದೆ ಅಂತಂದ್ರೆ ನನ್ ಮದ್ವೆ ಆಗಿ ಆಲ್ರೆಡಿ 13 ವರ್ಷ ಆಗಿತ್ತು. ಈಗಾಗ್ಲೇ ನನ್ ಮದ್ವೆ ಆಗಿ 15-16 ವರ್ಷ ಆಗ್ತಾ ಇದೆ. ಎಲ್ಲ ಗೊತ್ತಾದ್ಮೇಲೆ ಕರ್ದು ನಾನು ಸುಮ್ನೆ ಅವ್ರಿಗೆ ಹೆದರ್ಸ್ದೆ. ನಾವ್ ಒಂದ್ ಲಾಯರ್ ಹತ್ರ ನಿಮ್ಮಿಬ್ರು ಫೋನ್ ನಂಬರ್ ಕೊಟ್ಬಿಟ್ಟು ಈ ತರ ಎಲ್ಲ ತೆಗ್ಸಿದೀವಪ್ಪ, ನೀವಿಬ್ರು ಯಾಕೆ ಇಷ್ಟೊಂದ್ ಫೋನಲ್ಲಿ ಮಾತಾಡಿದೀರಾ, ನಿನ್ ಅಕೌಂಟ್ ಇಂದ ಯಾಕೆ ಮತ್ತೆ ಅವಳಿಗೆ ದುಡ್ಡೆಲ್ಲ ಹೋಗಿದೆ, ಏನ್ ಮಾಡ್ತಾ ಇದೀಯಾ ಅಂತೆಲ್ಲ ನಮ್ಮ ಅತ್ತೆ, ನಮ್ ನಾದ್ನಿ, ನಮ್ಮ ಮೈದ ಎಲ್ರು ಕೂರ್ಸಿ ಮಾತಾಡಿಸ್ತೆ ಗುರುಗಳೇ. ನಿಮ್ ಮಗ ಏನು ಒಂದ್ ಹುಡ್ಗಿನ್ ಬಿಟ್ರೆ ಇನ್ನೊಂದ್ ಹುಡ್ಗಿ, ಇನ್ನೊಂದ್ ಹುಡ್ಗಿನ್ ಬಿಟ್ರೆ ಇನ್ನೊಂದ್ ಹುಡ್ಗಿ ಅಂತ ಹೋಗ್ತಾನೆ ಇರ್ತಾನೆ, ಯಾಕೆ ಈ ತರ ನನ್ ಲೈಫ್ನು ಹಾಳ್ ಮಾಡಿ ಮದ್ವೆ ಮಾಡ್ಕೋಬೇಕಾಗಿತ್ತು, ನಿನ್ಗೆ ಇಷ್ಟ ಇದ್ರೆ ಇರು, ಇಲ್ಲ ಅಂತಂದ್ರೆ ಹೋಗ್ಬಿಡು ನಿಮ್ಮ ಅಮ್ಮನ್ ಮನೆಗೆ ಅಂತಂದ್ರು. ಇಷ್ಟ ಇರೋದಕ್ಕೆ ನಮ್ಮನೆಯವರು. ತಪ್ಪು ಮಾಡಿದೀನಿ, ಸಿಕ್ಕಾಕೊಂಡಿದೀನಿ ಅನ್ನೋ ಪಶ್ಚಾತ್ತಾಪನೇ ಇಲ್ಲ ಅವ್ರಿಗೆ. ಆಮೇಲೆ ನನಗ್ ಕೋಪ ತಡಿಯಕ್ ಆಗ್ಲಿಲ್ಲ, ಅವ್ರೆಲ್ರೂ ಮುಂದೆನು ಹೋಗಿ ಕಪಾಳು ಕೊಡ್ಬಿಟ್ಟೆ. ಈ ತರ ನೀನು ಕಚಡ ಕೆಲ್ಸ ಮಾಡೋನು, ಆ ತರ ಕೆಲ್ಸಕ್ಕೆ ಅಂತಾನೆ ಜನ ಇರ್ತಾರೆ. ಹೋಗ್ಬೇಕಾಗಿತ್ತು. ನನ್ನ ನಂಬಿಸಿ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ಬೇಕು ಅನ್ನೋದು ಏನಿತ್ತು ನಿನಗೆ? ನಿನ್ನ ನಂಬ್ಕೊಂಡು ನನ್ನ ಹೆತ್ತವ್ರನ್ನು ಬಿಟ್ಟು ನಾನ್ ಬಂದ್ರುನು ನಮ್ಮಮ್ಮನೂ ಏನು ಕಡಿಮೆ ಮಾಡ್ಲಿಲ್ಲ. ನನ್ಗೂ 100 ಗ್ರಾಮ್ ಅಷ್ಟು ಗೋಲ್ಡ್ ಕೊಟ್ರು. ಆಮೇಲೆ ನನ್ ಮಗನು ಚೆನ್ನಾಗ್, ಇವತ್ತಿನವರ್ಗುನು ನನ್ ಮಗ ಇವಾಗ 8th ಸ್ಟ್ಯಾಂಡರ್ಡ್, ಈಗ ಒಂದ್ 2 ವರ್ಷ ಒಂದ್ 6th ಸ್ಟ್ಯಾಂಡರ್ಡ್ ವರ್ಗುನು ನನ್ ಮಗನ್ ಸ್ಕೂಲ್ ಫೀಸ್ಗುನು ಸಹ ಅರ್ಧ ದುಡ್ಡು ಅವರೇ ಕೊಡ್ತಾ ಇದ್ರು ಗುರುಗಳೇ. ಇಷ್ಟೆಲ್ಲ ನಮ್ಮಮ್ಮ ನಿನಗ್ ಸಪೋರ್ಟ್ ಮಾಡ್ತಾ ಇದ್ರು, ನಿನ್ ಮತ್ತೆ ಈ ತರ ಎಲ್ಲ ಯಾಕೆ ಮಾಡ್ತೀಯ ಅಂತ ಅವ್ರ ಅಮ್ಮನ್ ಕೇಳಿದ್ರೆ, ಇಷ್ಟ ವರ್ಷ ನೀನ್ ಹೆಂಗ್ ಕೆಲ್ಸ ಮಾಡ್ಕೊಂಡು ಮನೆ ನೋಡ್ಕೊಳ್ತಿದ್ದೋ ಹಂಗೆ ಒಂದ್ ಮನೆ ಮಾಡ್ಕೊಂಡು ನೋಡ್ಕೊ ಹೋಗು ಮಗನ್ನ, ನಾಯಿ ಎಲ್ಲೋಗುತ್ತೋ ನೋಡೋಣ, ಒಂದಿನ ಬರ್ಲೇಬೇಕು ಮನೆಗೆ ಅಂತ ಅನ್ಬಿಟ್ಟು ಅಷ್ಟೇ ಗುರುಗಳೇ. ಒಂದ್ 10 ನಿಮಿಷ ಬೈದ್ರು ಎಲ್ಲಾರುನು. ಆಮೇಲೆ ಅವ್ರವ್ರ ಪಾಡಿಗೆ ಎಲ್ಲ ಎದ್ದು ಹೊರಟೆ ಹೋದ್ರು. ನಾನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರು, ನೀನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮತ್ತೆ ನನ್ ಮಗನ ಹತ್ರ ಬಂದು ಬಾಳ್ಬಿಡ್ತೀಯ ನೀನು ಅಂತ ಅವ್ರ ಅಮ್ಮನೇ ಕೇಳ್ತಾರೆ. ನಮ್ ನಾದ್ನಿ ಇದ್ದವ್ರು ಅವ್ರುನು ಅಯ್ಯೋ ಮಾತಾಡಿದಾನೆ ಅಷ್ಟೇನೆ, ಅಂದ್ರೆ ಇವ್ರು ಬಂದು ನಾನ್ ಯಾವಾಗ ಲಾಯರ್ ಇಂದ ಕಾಲ್ ಲಿಸ್ಟ್ ಎಲ್ಲ ತೆಗ್ಸಿದೀನಿ ಅಂತ ಹೇಳಿದ್ಮೇಲೆ ಪೊಲೀಸ್ನವ್ರು ಗೊತ್ತಿದ್ದಾರೆ, ತೆಗ್ಸಿದೀವಿ ಅಂತ ಹೇಳಿದ ತಕ್ಷಣ ಇವ್ರು ಒಪ್ಕೊಬಿಟ್ರು ಗುರುಗಳೇ, ನಾನ್ ತಪ್ಪು ಮಾಡಿದೀನಿ, ಇನ್ಮೇಲೆ ಆತರ ಎಲ್ಲ ಮಾಡಲ್ಲ ಬಿಡು ಅಂತ ಹೇಳಿ ಒಪ್ಕೊಬಿಟ್ರು ನಮ್ಮ ಮನೆಯವರು. ಅವ್ರದ್ದೇನೋ IT ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರ ಅಕೌಂಟ್ ಯೂಸ್ ಮಾಡ್ತಾ ಇಲ್ಲ, ನನ್ನ ಅಕೌಂಟೇ ಒಂದ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ನನಗ್ ಸ್ಟೇಟ್ಮೆಂಟ್ ತಗೊಳೋದಕ್ಕೆ ಈಸಿ ಆಯ್ತು. ಹಂಗ್ ತೆಗ್ದು ಗಲಾಟೆ ಎಲ್ಲ ಮಾಡದ್ಮೇಲೆ ಇನ್ಮೇಲೆ ಆತರ ಮಾಡಲ್ಲ ಬಿಡು ಅಂತ ಹೇಳಿ 3 ವರ್ಷದಿಂದ ಎಲ್ಲ ಬಿಟ್ಬಿಟ್ಟಿದೀನಿ ಅಂತ ಹೇಳಿದ್ರು. ಆ ಹುಡುಗಿ ಹತ್ರನು ಸುಮಾರು ಸಾಲ ಮಾಡ್ಕೊಬಿಟ್ಟಿದ್ದಾರೆ ಇವಾಗ. ಸುಮಾರು ಒಂದ್ 3-4 ಲಕ್ಷ ಆ ಹುಡುಗಿಗೂ ದುಡ್ಡು ಕೊಡ್ಬೇಕು. ಅವ್ರ ಅತ್ತೆ ಮಗಳು ಜೊತೆ ಅಫೇರ್ ಆಗಿತ್ತಲ್ಲ ಆ ಹುಡುಗಿಗೆ 3-4 ಲಕ್ಷ ದುಡ್ಡು ಕೊಡ್ಬೇಕು ನಮ್ಮ ಮನೆಯವರು. ಆ ಹುಡುಗಿನೇ ಇವ್ರಿಗೆ ಕೊಟ್ಟಿದ್ರ? ಆ ಹುಡುಗಿನೇ ಇವ್ರಿಗೆ ಕೊಟ್ಟಿದ್ದಾರೆ ದುಡ್ಡನ್ನ. ಅದಾಯ್ತು, ಏನೋ ದುಡ್ಡಿನ ವಿಷಯಕ್ಕೆ ಇವ್ರಿಗೆ ಇವಾಗ 1 ವರ್ಷದಿಂದ ಮತ್ತೆ ಜಗಳ ಏನೋ ಬಂದು ಆ ಹುಡುಗಿಗೂ ಏನೋ ಕೆಟ್ಟದಾಗೆಲ್ಲ ಬೈದು
ನೀನೇ ಸರಿ ಇಲ್ಲ, ನೀನ್ ಸರಿ ಇದ್ದಿದ್ರೆ ನಾನ್ ಕರ್ದಾಗೆಲ್ಲ ಯಾಕೆ ಬಂದೆ ಅಂತ ಆ ಹುಡ್ಗಿಗೂ ತುಂಬಾ ಕೆಟ್ಟದಾಗ ಬೈದಿದ್ದಾರೆ. ಪಾಪ ನಮ್ ಮನೆಗ್ ಬಂದು ನಾನ್ ಹಂಗೂ ಬೈದೆ, ನನ್ ಜೀವನ ನೀನ್ ಹಾಳ್ ಮಾಡ್ದೆ, ನಿನಗೆ ದೇವ್ರು ನಿನಗೂ ಶಿಕ್ಷೆ ಕೊಡ್ತಾ ಇದ್ದಾನೆ, ಇನ್ನ ನೀನ್ 3 ಹೆಣ್ಮಕ್ಳು ಇಟ್ಕೊಂಡಿದ್ಯಾ, ಅವ್ರು ಕೂಡ ನನ್ ಕಣ್ಮುಂದೆ ಅನ್ಭವಿಸ್ತಾರೆ. ಇಷ್ಟೇ ಗುರುಗಳೇ ಅಂದ್ಬಿಟ್ಟು ದುಡ್ಡು ಎಲ್ಲಿ ಕೊಟ್ಟಿದ್ಯೋ ಅಲ್ಲಿ ಇಸ್ಕೊಮ್ಮ, ನಮ್ಮನೆ ಬಾಗ್ಲಿಗ್ ಬಂದ್ರೆ ಮಾತ್ರ ನಾನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ನೀನ್ ನನ್ನ ಹೇಳಿ ಕೇಳಿ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಆ ಹುಡ್ಗಿಗೂ ಬೈದ್ ಕಳಿಸ್ದೆ 1 ವರ್ಷದ ಹಿಂದೆ. ಆಮೇಲೆ ಆ ಹುಡ್ಗಿನೂ ಬಿಟ್ಬಿಟ್ಟು ಗುರುಗಳೇ, ಇವಾಗ ಮತ್ತೆ ಯಾರೋ ಇನ್ನೊಂದು ಹುಡ್ಗಿ, ಈಗ 1 ತಿಂಗಳಿಂದ ಒಂದ್ 15-20 ದಿನದಿಂದ ಮನೆಯಲ್ಲಿ ಜಗಳ ನಡೀತಾನೆ ಇದೆ. ಇದಕ್ಕೆ ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ. ಈ ಹುಡುಗಿಗೆ ಎಲ್ಲೋ ಕೆಲ್ಸ, ಇವಾಗೆಲ್ಲ ಇವ್ರು ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಹೌಸ್ ಕೀಪಿಂಗ್ ಕೆಲ್ಸಕ್ ಬರೋ ಹುಡ್ಗಿ ಅಂತೆ. ಅವಳು ಹುಡ್ಗಿ ಏನಲ್ಲ, ಅವಳಿಗೆ 2 ಹೆಣ್ಮಕ್ಳಿಗೆ, ಒಂದ್ 10-12 ವರ್ಷದ ಹೆಣ್ಮಕ್ಳಿದಾವೆ. ಆ ಹುಡ್ಗಿಗೆ ಈ ಹುಡ್ಗಿ 4 ಲಕ್ಷ ದುಡ್ಡು ಕೊಡ್ಬೇಕಲ್ಲ, ಅವಳು ಫೋನ್ ಮಾಡಿದಾಳೆ. ತುಂಬಾ ಫೋನ್ ಮಾಡ್ತಿದ್ಲಂತೆ, ದುಡ್ಡು ಬೇಕು ನಮ್ಮ ಮಾಮ, ನನಗೆ ದುಡ್ಡು ಬೇಕು ಮಾಮ ಅಂತ ಹುಡ್ಗಿ ಫೋನ್ ಮಾಡ್ತಿದ್ದಾಳೆ. ಫೋನ್ ಮಾಡಿದಾಗ ಆ ಹುಡ್ಗಿ ಕೈಯಿಂದ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿಸ್ಬಿಟ್ಟು, ನಾನ್ ನಿನ್ ದುಡ್ಡು ಏನಿದೆಯೋ ನಾನ್ ಕೊಡ್ತೀನಿ, ನೀನ್ ಇನ್ಮೇಲೆ ಅವ್ರಿಗೆ ಫೋನ್ ಮಾಡ್ಬೇಡ ಅಂತ ಹುಡ್ಗಿ ಹೇಳಿದಾಳೆ. ನೀನ್ ಯಾರೇ ದುಡ್ಡು ಕೊಡೋದಕ್ಕೆ? ನಾನ್ ನಮ್ಮ ಮಾಮನಿಗೆ ದುಡ್ಡು ಕೊಟ್ಟಿದ್ದೀನಿ, ನಾನ್ ನಮ್ಮ ಮಾಮನ ಹತ್ರ ಕೇಳಿ ಇಸ್ಕೊತೀನಿ, ಅದನ್ ಕೇಳಕ್ ನೀನ್ ಯಾರು ಅಂತ ಹೇಳಿದಾರೆ. ನಾನು ಅವ್ರ ಹೆಂಡ್ತಿ ಅಂತ ಹೇಳಿದಾಳೆ ಅವಳು. ನೀನ್ ಹೆಂಗೆ ಹೆಂಡ್ತಿ ಆಗ್ತೀಯಾ? ಅವನೇನ್ ನನಗ್ ದೂರದ ಸಂಬಂಧಿ ಏನಲ್ಲ, ನಮ್ಮ ಮಾವನ್ ಮಗನೇ, ಅವನಿರೋ ಏರಿಯಾದಲ್ಲೇ ನಾನು ಇರೋದು, ಅವನಿಗೆ ಯಾವಾಗ ಮದ್ವೆ ಆಯ್ತು ಅಂತ ಗೊತ್ತು, ಅವನಿಗೆ ಮದ್ವೆನೂ ಆಗಿದೆ, ರಿಜಿಸ್ಟರ್ ಮ್ಯಾರೇಜು ಆಗಿದೆ ಅಂತ ಆ ಹುಡ್ಗಿ ಹೇಳಿದಾಳೆ. ಅವ್ರಿಗೆ ರಿಜಿಸ್ಟರ್ ಮ್ಯಾರೇಜು ನನ್ ಜೊತೆನೂ ಆಗಿದೆ ಅಂತ ಆ ಹುಡ್ಗಿ ಹೇಳಿದಾಳೆ. ಆಮೇಲೆ ಅವ್ರಿಬ್ರಿಗೂ ಏನೇನೋ ಗಲಾಟೆ ಆಗ್ಬಿಟ್ಟು ಈ ಹುಡ್ಗಿ ಅವ್ರ ಅತ್ತೆ ಮಗಳು ಫೋನ್ ತಗೊಂಡು ನಮ್ಮನೆಗೆ ಬಂದ್ಬಿಟ್ಲು ಗುರುಗಳೇ. ಈ ತರ ಎಲ್ಲ ಹುಡ್ಗಿ ಫೋನ್ ಮಾಡಿ ಯಾರೋ ಹೇಳ್ತಾ ಇದ್ದಾಳೆ, ಸೌಮ್ಯ ಏನೋ ನಿಮ್ ಮನೆಯವರು ಏನ್ ಕುಮ್ಮಕ್ ಕೊಟ್ರೋ ಗೊತ್ತಿಲ್ಲ ಹೇಳೋದಕ್ಕೆ, ಮದ್ವೆ ಆಗಿದೆಯಂತೆ, ಎಲ್ಲಿದಾರೋ ಗೊತ್ತಿಲ್ಲ, ಅವಳಿಗೆ ಡಿವೋರ್ಸ್ ಆಗಿದೆಯಂತೆ ಆ ಹುಡ್ಗಿಗೆ, ಇವ್ರಿಬ್ರು ಎಲ್ಲೋ ಸಪರೇಟ್ ಆಗಿದಾರಂತೆ ಅಂತ ಬಂದು ನನ್ಗೆ ಹೇಳಿದ್ಲು. ನಮ್ ಮನೆಯವ್ರು ಕೇಳಿದ್ರೆ ಅವಳು ದುಡ್ಡುಗೋಸ್ಕರ ಫೋನ್ ಮಾಡ್ತಿದ್ಲು, ನಾನು ಅದಕ್ಕೆ ಆತರ ಹೇಳಿಸ್ದೆ ಅಂತ ಅಂದ್ರು. ಆಮೇಲೆ ಇವ್ರು ಮಲ್ಕೊಂಡಿರೋ ಟೈಮಲ್ಲಿ ನಾನು ಇವ್ರ ಮೊಬೈಲ್ ಇಷ್ಟು ವರ್ಷದಲ್ಲಿ ಗುರುಗಳೇ ಕಣ್ಣಿಂದ ನೋಡಿ ಕಂಡಿಡ್ದಿದ್ದೀನಿ ಹೊರ್ತು, ಇಷ್ಟು ದಿನದಲ್ಲಿ 1 ದಿನ ಅವ್ರ ಫೋನ್ ನ ತಗೊಂಡು ನಾನ್ ಚೆಕ್ ಮಾಡ್ದವಳೆ ಅಲ್ಲ. ಇವಾಗ ಈ ವಿಷಯ ಗೊತ್ತಾದ್ಮೇಲೆ ಇವ್ರ ಫೋನ್ ತಗೊಂಡೆ. ಇವಳೆಲ್ಲ ಯಾವ್ದೋ ಮೋಜ್ ಆಪ್ ಅಲ್ಲಿ ರೀಲ್ಸ್ ಮಾಡಿರೋದೆಲ್ಲ ಇವ್ರ ಫೋನ್ ಕಳ್ಸಿರೋದು, ಮತ್ತೆ ಇವ್ರು ಅದಕ್ಕೆಲ್ಲ ಲೈಕ್ ಕೊಟ್ಟಿರೋದು, ಕಮೆಂಟ್ಸ್ ಮಾಡಿರೋದು, ಮತ್ತೆ ಇವ್ರ ಅಕೌಂಟ್ ಇಂದ ಅವಳಿಗೆ ದುಡ್ಡು ಹೋಗಿರೋದು, ಮತ್ತೆ ಈ ವ್ಯಾಲೆಂಟೈನ್ಸ್ ಡೇಗೆ ಏನೋ ಗಿಫ್ಟ್ ತಗೊಂಡು ರಿಂಗ್ ಏನೋ ಗಿಫ್ಟ್ ಮಾಡಿದಾರೆ ಆ ಹುಡ್ಗಿಗೆ, ಈಗ 1-2 ತಿಂಗಳು 3 ತಿಂಗ್ಳಿಗ್ ಮುಂಚೆ ಫೆಬ್ರವರಿನಲ್ಲಿ. ಅದೆಲ್ಲ ನನಗೆ ಫೋನಲ್ಲಿ ಸಿಕ್ಬಿಡ್ತು. ಸಿಕ್ಬಿಟ್ಟು ಈಗ ಅವ್ರ ಅಕ್ಕನ್ನ, ನಮ್ ಅತ್ತೆ ಮಾವ ಇಬ್ರು ತೀರೋದ್ರು 1 ವರ್ಷದ ಹಿಂದೆ. ಅತ್ತೆ ಮಾವ ಇಬ್ರು ಒಂದೇ ವರ್ಷದಲ್ಲಿ ತೀರೋದ್ರು. ನಮ್ಗಿರೋರು ಯಾರು ಮನೆಯಲ್ಲಿ ದೊಡ್ಡೋರು ಅಂತ ಅನ್ಬಿಟ್ಟು ನಮ್ಮ ಚಿಕ್ಕಪ್ಪನೆಲ್ಲ ಇವ್ರ ಅಕ್ಕ ಭಾವನೆ ಅಂತ ಅನ್ಬಿಟ್ಟು ಕರ್ದೆ. ಇವ್ರ ಚಿಕ್ಕಮ್ಮನ್ ಕರಿತೀನಿ ಅಂತಂದ್ರೆ ಬೇಡ ಅಂತಂದ್ರು. ನಮ್ಮ ಅಕ್ಕನ್ ಕರಿತೀನಿ ಮಾತಾಡು ಅಂತಂದ್ರು. ಕರ್ದು ಅವ್ರಿಗೆಲ್ಲಾ ಮಾತಾಡಿದ್ರೆ ಗುರುಗಳೇ, ಅವರು ನಮ್ ಫ್ಯಾಮಿಲಿಲಿ ಈ ತರ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೆ ಮಾತಾಡಲ್ಲ. ನಿನಗೆ ಈ ಪ್ರಾಬ್ಲಮ್ನೆಲ್ಲ ಮಾಡ್ಕೊಳಕ್ ಇರುತ್ತೆ, ಮನೆ ಲೋನ್ ಕಟ್ಟಕ್ ಆಗಲ್ವೇನೋ ನಿನ್ಗೆ? ನಾನ್ ಕರ್ದಿರೋ ಪ್ರಾಬ್ಲಮ್ಮೇ ಏನೋ, ನಮ್ ಮನೇಲಿ ಈ ತರ ಪ್ರಾಬ್ಲಮ್ ಆಗ್ತಿದೆ, ಒಂದ್ ಬಾಡಿಗೆ ಕಟ್ಟಲ್ಲ, ಅವ್ನ್ಗೊಂದ್ ಸ್ಕೂಲ್ ಫೀಸ್ ಕಟ್ಟಲ್ಲ, ಮತ್ತೆ ನಾನು ನನ್ನ ಹತ್ರನು ಇವಾಗ ಏನ್ ಮಾಡಿದ್ರು, ನಮ್ಮಮ್ಮ 1-2 ವರ್ಷದ ಹಿಂದೆ ಗುರುಗಳೇ ಸೈಟ್ ತಗೋ ಅಂತ ಹೇಳಿ ಒಂದ್ ಸ್ವಲ್ಪ ದುಡ್ಡು ತಂದು ಕೊಟ್ರು, 8 ಲಕ್ಷದ ದುಡ್ಡು. ಆ 8 ಲಕ್ಷ ದುಡ್ಡಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಸೈಟ್ ತೋರ್ಸುದ್ರಿ ಇವ್ರು, ಅಮ್ಮನ್ನು ಕರ್ಕೊಂಡೋಗಿ ಸೈಟ್ ತೋರ್ಸ್ಕೊಂಡ್ ಬಂದ್ರು. ತೋರ್ಸ್ಕೊಂಡ್ ಬಂದು ಬರ್ತಿತ್ತು ನಿಮ್ ತಾಯಿಗ ಆ ಹಣ ಹೆಂಗ್ ಬರ್ತಿತ್ತವ? ಅಮ್ಮ ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ರು ಗುರುಗಳೇ. ಅಷ್ಟೊತ್ತಿಗೆ ತಮ್ಮ ಚೆನ್ನಾಗಿ ಸ್ವಲ್ಪ ದುಡಿತಿದ್ರ? ತಮ್ಮ ದುಡಿತಿದ್ದ, ಅಂದ್ರೆ ಅಮ್ಮ ಅವಾಗಿಂದ ಕೆಲ್ಸಕ್ಕೆ ಹೋಗಿದ್ರಲ್ವಾ, ಅದನ್ನ 100 ಗ್ರಾಮ್ ಚಿನ್ನ ಕೊಟ್ಟಾಗ ಯಾರ ದುಡ್ಡಲ್ಲಿ ಕೊಟ್ಟಿದ್ರು? ಅಮ್ಮನ್ ದುಡ್ಡಲ್ಲೇ ಕೊಟ್ಟಿದ್ರು. ಯಾರು ನಮ್ಗೆ ಯಾವತ್ತು ಇಷ್ಟು ವರ್ಷದಲ್ಲಿ ಸಂಬಂಧಿಕರು ಅಂತ ಹೇಳಿ ಒಂದೇ ಒಂದ್ ಜೊತೆ ನಮ್ಗೆ ಯಾರು ಒಂದ್ ಬಟ್ಟೆನೂ ತೆಗ್ದು ಕೊಟ್ಟಿರ್ಲಿಲ್ಲ ಯಾರು. ಅಂದ್ರೆ ಅವತ್ 100 ಗ್ರಾಮ್ ಚಿನ್ನ ಕೊಟ್ಟಿದ್ದು, ಇವತ್ತು 8 ಲಕ್ಷ ಕೊಟ್ಟಿದ್ದು ಎಲ್ಲ ತಾಯಿ ದುಡಿಮೆನೆ? ತಾಯಿ ದುಡಿಮೆದೆ. ಓಹೋ. ಏನ್ ಮಾಡಿದ್ರು, ನೀವಿಬ್ರು ಇನ್ನ
ತಂದು ಕೊಟ್ಟು ನೀವಿಬ್ರು ಏನಾದ್ರೂ ಸೈಟ್ ತಗೊಳ್ರಿ, ಇರೋ ಒಂದ್ ಮಗುಗೆ ಏನಾದ್ರು ಮಾಡ್ರಿ, ನನ್ಗೊಬ್ಬ ಮಗ ಇದನ್ನಲ್ಲ, ಇದನ್ನ ಡೌನ್ ಪೇಮೆಂಟ್ ಅಂತನಾದ್ರೂ ಮಾಡ್ಕೊಳ್ಳಿ, ಇಬ್ರು ಕೆಲ್ಸಕ್ ಹೋಗ್ರಿ, ಅದನ್ನ ಲೋನ್ ಅಂತ ಕಟ್ಕೊಂಡ್ ಹೋಗ್ರಿ ಅಂತ ಹೇಳ್ಬಿಟ್ಟು ಅಮ್ಮ ತಂದು 8 ಲಕ್ಷ ದುಡ್ಡು ತಂದು ಕೊಟ್ರು. ಅದನ್ನ ಲೋನ್ ಕಂಪ್ನಿ, ಇದು ನಮ್ಮ ಯಾರೋ ಇದ್ರ ಕಡೆಯಿಂದ ಹೋಗಿದ್ರು ಗುರುಗಳೇ, ಬ್ರೋಕರ್ ಏಜೆಂಟ್ ಕಡೆಯಿಂದಾನೇ ಹೋಗಿದ್ರು. ಅವರಿಗೆ 2 ಲಕ್ಷ ಮಾತ್ರ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಬಿಟ್ಟು ಇನ್ನು 6 ಲಕ್ಷ ದುಡ್ಡು ಇವರೇ ಯೂಸ್ ಮಾಡ್ಕೊಬಿಟ್ಟಿದಾರೆ ನಮ್ಮ ಮನೆಯವರು. ಏನೂ ಮಾಡ್ಲಿಲ್ಲ. ನನ್ನನ್ನು ಈಗೊಂದ 6 ಲಕ್ಷಕ್ಕೆ ಈಗ ಅಮ್ಮ ಏನಂತಾರೆ, ನೀವು ಸೈಟು ತಗೊಳ್ಳಿಲ್ಲ, ಊರಲ್ಲಿ ಹಳೆ ಮನೇಲಿ ಇರೋದು, ನಾನು ಊರಲ್ಲಿ ಮನೆನಾದ್ರೂ ಕಟ್ಕೋತೀನಿ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಈ ಕಡೆ ನಮ್ಗೂ ದುಡ್ಡು ಕೊಡ್ತಾ ಇಲ್ಲ. ಈಗ ಈ ತರ ಪ್ರಾಬ್ಲಮ್ ಆಗಿದೆ. ನನ್ಗೆ ಈ ತರ ಎಲ್ಲ ಹುಡುಗಿ ಜೊತೆ ರೆಡ್ ಹ್ಯಾಂಡ್ ಆಗಿ ಎಲ್ಲ ಸಿಕ್ಕಿದೆ ಗುರುಗಳೇ. 1 ವರ್ಷದಿಂದ ಮಾತಾಡಿರೋ ಕಾಲ್ ಲಿಸ್ಟ್ ನನ್ನ ಹತ್ರ ಇದೆ. ಆ ಹುಡ್ಗಿ ಜೊತೆ ಫೋಟೋಸ್ ತೆಗೆಸ್ಕೊಂಡಿರೋ ಸೆಲ್ಫಿ ಇದೆ. ಆ ಹುಡ್ಗಿಗೆ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರೋ ಪ್ರೂಫ್ ಇದೆ. ಒಡವೆ ಕೊಡ್ಸಿರೋ ಸ್ಲಿಪ್ ಇದೆ. ಈಗ ನಿಮಗೆ ಅವ್ರು ತಿಂಗಳ ಮನೆಗೆ ದುಡ್ಡು ಏನು ಇಲ್ಲ. ಈಗಾಗ್ಲೇ 5-6 ತಿಂಗಳಾಗೋಯ್ತು, ಮನೆ ಬಾಡಿಗೆನೂ ಕಟ್ತಾ ಇಲ್ಲ. ನನಗೆ ಆಕೆಗೆ ದುಡ್ಡು ಹೋಗಿದ್ಯಾ? ಹೋಗಿದೆ ದುಡ್ಡು. ಮನೆಗಿಲ್ಲ, ಬಟ್ ಅಲ್ಲಿಗೆ ಹೋಗಿದೆ ಅಂತ. ಅಲ್ಲಿಗೆ ಹೋಗಿದೆ ದುಡ್ಡು. ಅಲ್ಲಿಗೆ ಹೋಗಿದೆ. ಇದೆಲ್ಲ ಅವ್ರ ಅಕ್ಕ ಬಾವನ್ ಕರೆದು ಮಾತಾಡ್ದೆ. ಅವ್ರ ಅಕ್ಕ ಬಾವ ಸರಿಯಾಗಿ ಏನು ಮಾತಾಡ್ಲಿಲ್ಲ ಗುರುಗಳೇ. ಅವ್ರುನು ಅದೇನೋ ಹೇಳ್ತಾರಲ್ಲ, ಅವ್ರ ಸೇಫ್ಟಿಗೆ ಏನ್ ಮಾತಾಡ್ಬೇಕು ಅಷ್ಟ್ ಮಾತ್ರ ಮಾತಾಡ್ಕೊಂಡು ಬಿಡು, ಇನ್ಮೇಲೆ ಅದೆಷ್ಟ್ ದಿನ ಏನ್ ಮಾಡ್ತಾನೋ ಮಾಡ್ಲಿ, ಮನೆ ಲೋನ್ ಕಟ್ಬೇಕು, ಅಲ್ಲಿ ಸಾಲ ಕೊಡ್ಬೇಕು, ಇಲ್ಲಿ ಸಾಲ ಕೊಡ್ಬೇಕು. ಈಗ ಅವ್ರ ಅತ್ತೆ ಮಗಳಿದಾಳಲ್ಲ, ಅವಳು ನಮ್ ನಾದ್ನಿಗೂ ಸ್ವಲ್ಪ ಸಾಲ ಎಲ್ಲ ಕೊಟ್ಟಿದ್ದಾಳೆ. ಅವರು ಆ ಹುಡ್ಗಿನ ಈ ಕಡೆ ಬೈಯೋ ತರನೂ ಇಲ್ಲ, ಈ ಕಡೆ ಸಪೋರ್ಟ್ ಮಾಡೋ ತರನೂ ಇಲ್ಲ. ಅವರು ಮಾತಾಡ್ತೀನಿ ಅವನ ಹತ್ರ ಅಂತ ಹೇಳಿ ಗುರುಗಳಿಗೆ ಜಗಳ ಸ್ಟಾರ್ಟ್ ಆಗಿ 1/2 hour ಆಗಿಲ್ಲ, ಅವ್ರನ್ನ ರೆಡಿ ಮಾಡಿಸ್ಬಿಟ್ಟು ಕೆಲ್ಸಕ್ಕೆ ಕಳ್ಸ್ಬಿಟ್ರು ಗುರುಗಳೇ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀನು ರೆಡಿ ಆಗ್ಬಿಟ್ಟು ಹೋಗು ಕೆಲ್ಸಕ್ಕೆ ಅಂತ ಹೇಳಿ ಕಳ್ಸ್ಬಿಟ್ರು. ನಾನು ಇರೋವರೆಗೂ ಇದ್ದೆ. ನಾನು ಇರಲ್ಲಪ್ಪ ಮನೆಯಲ್ಲಿ, ಬಾಗ್ಲು ಲಾಕ್ ಮಾಡ್ಬಿಟ್ಟು ಕೀಲ್ ಇಟ್ಟೋಗಿರ್ತೀನಿ, ಬಂದ್ ತಗೋ, ನಾನು ನನ್ ಮಗ ಯಾವ್ದಾದ್ರು ಅನಾಥಾಶ್ರಮ ನೋಡ್ಕೊಂಡು ಹೋಗ್ಬಿಡ್ತೀವಿ, ನಮ್ಮ ಅಮ್ಮಂಗೆ ಏನು ದುಡ್ಡು ಕೊಡ್ಬೇಕೋ ಅದನ್ನೆಲ್ಲ ಬರ್ದಿಟ್ಬಿಟ್ಟು ಹೋಗಿರ್ತೀನಿ. ಅದ್ ಬಿಟ್ರೆ 1-2 ಕಡೆ ಫೈನಾನ್ಸ್ ಗಳಲ್ಲೂ ದುಡ್ಡು ತೆಗೆದು ಕೊಟ್ಬಿಟ್ಟಿದೀನಿ ಗುರುಗಳೇ. ಅದು ಒಂದ್ ಫೈನಾನ್ಸ್ ಅಲ್ಲಿ ನಮ್ಮ ಅತ್ತೆ ತೀರೋದಾಗ ಪಾವ್ಗೋಸ್ಕರ ತೆಗೆದುಕೊಟ್ಟಿದ್ದೆ. ಇನ್ನೊಂದ್ ಕಡೆ ಇಂಟ್ರೆಸ್ಟ್ ತಗೊಂಡಿದ್ ದುಡ್ಡು ಬಂದು ನಮ್ಮ ಮಾವ ತೀರೋದಾಗ ತಗೊಂಡಿದ್ದೆ. ಅಂದ್ರೆ ಇಬ್ರು ತೀರೋದಾಗ್ಲೇನೆ ತಗೊಂಡಿದ್ದು. ಬಟ್ ನಾನೆಲ್ಲೂ ಹೊರಗಡೆನೂ ಸಾಲ ಮಾಡಿರ್ಲಿಲ್ಲ ಗುರುಗಳೇ. ನಮ್ಮ ಅಕ್ಕ ತಂಗಿದಿರ ಹತ್ರನೇ ಇಸ್ಕೊಂಡಿದ್ದು ದುಡ್ಡನ್ನ. ಸಡನ್ ಆಗಿ ನಮ್ಮ ಅತ್ತೆದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅವತ್ತು ಅವ್ರ 3 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರ ಹತ್ರನೂ ₹1 ದುಡ್ಡಿಲ್ಲ. ಎಲ್ಲ ಸುಮ್ನೆ ಮುಖ ನೋಡ್ಕೊಂಡ್ ನಿಂತಿದ್ದಾರೆ. ಯಾಕೋ ನನ್ಗೂ ಬೇಜಾರಾಯ್ತು. ಅಯ್ಯೋ, ಇವತ್ ನಮ್ಮ ಅಪ್ಪ ಅಮ್ಮಂಗ್ ಆಗಿದ್ರೆ ನಾವ್ ನೋಡ್ತಿರ್ಲಿಲ್ವಾ ಅಂತ ಹೇಳ್ಬಿಟ್ಟು, 4 ಜನ ಮಕ್ಳಿದಾರೆ ನೋಡು, ಭಿಕ್ಷೆ ಬೇಡ್ಬಿಟ್ಟು ಅಪ್ಪ ಅಮ್ಮನ್ ಮಣ್ಣ್ ಮಾಡಿದ್ರು ಅಂತ ಯಾರು ಅನ್ಕೋಬಾರ್ದು ಅಂತ ನಾನೇ ಸಾಲ ಇಸ್ಕೊಂಡ್ ಬಂದು ಮಣ್ಣ್ ಮಾಡ್ದೆ. ನಮ್ ಮಾವನ್ ಸಾವಿಗೆ ಸ್ವಲ್ಪ ಜಾಸ್ತಿ. ಅವತ್ತು ತುಂಬಾ ಮಳೆ ನಮ್ಮ ಮಾವ ಸತ್ತಾಗ. ಆತತ್ರ 80,000 ಆಗೋಯ್ತು ನಮ್ಮ ಮಾವ ಸತ್ತಾಗ. ಇದೆಲ್ಲಾನು ಇವ್ರಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ, ಏನ್ ಪ್ರಾಬ್ಲಮ್ ಅಂದ್ರು, ನನ್ ಗಾಡಿ ಲೋನ್ ಕಟ್ಟಿಲ್ಲ ಅಂತಂದ್ರು ನನ್ ಫ್ರೆಂಡ್ ಸರೌಂಡಿಂಗ್ ಅಲ್ಲಿ ಈಸ್ಕೊಡೋದು, ಇವ್ರು ಕೊಟ್ಟಾಗ 1,000-2,000 ಆತರ ಅಡ್ಜಸ್ಟ್ ಮಾಡಿ ಅವ್ರಿಗೆ ಕೊಡೋದು. ಇದೇ ತರ ಮಾಡ್ಕೊಂಡ್ ಬಂದ್ರು ನಾವ್ ಇಷ್ಟೆಲ್ಲ ಕಷ್ಟಪಟ್ರು ಅವ್ರು ಒಂದ್ ಸಹವಾಸ ಬಿಟ್ರೆ ಇನ್ನೊಂದ್ ಸಹವಾಸ ಬಿಟ್ರೆ ಇನ್ನೊಂದ್ ಸಹವಾಸ. ಬಟ್ ಏನೋ ಇಷ್ಟ ದಿನ ಯಾರ ಹತ್ರನೋ ಹೋಗ್ತಿದ್ರು ಬರ್ತಿದ್ರು ಗುರುಗಳೇ, ಬೇಜಾರಾಗಿರ್ಲಿಲ್ಲ. ಏನೋ ಮಾಡಿದ್ರೆ ಬಿಟ್ಬಿಡು. ಯಾರೋ ಹುಡ್ಗಿ ಬಂದು ನಾನು ಅವನ್ ಹೆಂಡ್ತಿ, ನನ್ಗೂ ಅವನ್ಗೂ ಮದ್ವೆ ಆಗಿದೆ, ನಾನು ಅವನಿಂದ ಒಂದ್ ಮಗು ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಹೇಳಿ ಅವ್ರ ಅತ್ತೆ ಮಗಳ ಹತ್ರನೇ ಹೇಳಿದಾಳೆ. ಈಗ ಆ ವಿಷಯ ಬಂದು ಇಡೀ ಫ್ಯಾಮಿಲಿನಲ್ಲಿ ಸ್ಪ್ರೆಡ್ ಆಗ್ಬಿಟ್ಟಿದೆ. ನಾನ್ ಇವ್ರಿಗೆಲ್ಲ ಏನ್ ಕೇಳ್ತಿರೋದು, ಕರ್ಸಿ ಆ ಹುಡ್ಗಿ ಎಲ್ಲಿದ್ದಾಳೋ ಕರ್ಸ್ರಿ ಅವಳನ್ನ ಕರ್ಸಿ, ಅವಳಿಗೆ ಗಂಡ ಇದ್ದಾನ ಇಲ್ವಾ, ಅವಳಿಗೆ ಡಿವೋರ್ಸ್ ಆಗಿದ್ಯಾ, ನನಗೊಂದ್ ಕ್ಲಾರಿಟಿ ಬೇಕು. ಆಗಿದ್ಯಾ, ನಾನ್ ಬಿಟ್ಕೊಟ್ಬಿಟ್ಟು ನನ್ ಮಗ ನನ್ಗೂನು ಇವಾಗ 37 ವರ್ಷ, 5-10 ವರ್ಷ ನಾನ್ ಕೆಲ್ಸ ಮಾಡಕ್ ಆಗಲ್ವಾ, ಮಾಡ್ತೀನಿ. ನನ್ ಮಗನ್ ನನ್ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ನಾನು ಓದಿಸ್ತೀನಿ, ನಮ್ ಜೀವನ ನಾವ್ ಮಾಡ್ಕೋತೀವಿ, ಬಿಟ್ಬಿಡು, ನಮ್ಮನ್ ಬಿಟ್ಬಿಟ್ಟು ಅದೇನಿದ್ಯೋ ಸಾಲ ನೀನ್ ವಹಿಸ್ಕೋ, ನೀನ್ ನಮ್ಗೋಸ್ಕರ ಏನನ್ನೂ ಕೊಡ್ಬೇಡ,
ನನ್ನ ಹೆಂಡತಿ ಮಕ್ಳಿಗೆ ಅಂತ ಹೇಳಿ ಒಂದ್ ಸ್ಕೂಲ್ ಫೀಸ್ ಕೊಡ್ಬೇಡ, ಒಂದ್ ಬಾಡಿಗೆ ಕಟ್ಬೇಡ, ಈ ಸಾಲನ್ ವಹಿಸ್ಕೊಂಡು ನಮ್ಮನ್ ಮದ್ವೆ ಆಗಿದ್ರೆ ನನಗ್ ಮೋಸ ಮಾಡ್ದಂಗ್ ಇನ್ನೊಂದು ಹುಡ್ಗಿಗೂ ನೀನ್ ಮೋಸ ಮಾಡ್ಬೇಡ ಒಪ್ಕೋ ಅಂತಂದ್ರೆ, ಇಲ್ಲ ನಾನ್ ಆತರ ಎಲ್ಲ ಮದ್ವೆ ಏನಾಗಿಲ್ಲ. ಬರೀ ಸುಳ್ಳು 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 ಸುಳ್ಳು, ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ ಗುರುಗಳೇ. ಒಂದ್ ದಿನದಲ್ಲಿ ಪುಣ್ಯಾತ್ಮ ಒಂದ್ 10 ನಿಜ ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ, ಬರೀ ಸುಳ್ಳಲ್ಲೇ ಜೀವನ. ನೀನ್ ಹೋಗ ಆ ಹುಡ್ಗಿನ್ ಕರ್ಸಿ ಸ್ಟೇಷನ್ ಅಲ್ಲಿ ನಿಲ್ಸಿದ್ರೆ ನೀನ್ ಆಮೇಲೆ ನನ್ ಜೊತೆ ಸಂಸಾರ ಮಾಡ್ತೀಯಾ ಅಂತ ಕೇಳ್ತಾನೆ. ಬಟ್ ಆ ಹುಡುಗಿ ಯಾರು ಎತ್ತ ಏನು ಗೊತ್ತಿಲ್ವ ನಿಮ್ಗೆ? ಆ ಹುಡ್ಗಿ ಎಲ್ಲಿ ಅದೆಲ್ಲೋ ಹೆಬ್ಬಾಳ ಹತ್ರ ಇದ್ದಾಳೆ ಅಂತ ಅಷ್ಟೇ ಗೊತ್ತು ಗುರುಗಳೇ. ಅವಳು ಎಲ್ಲಿದ್ದಾಳೆ ಏನು ಎತ್ತ ನಮ್ಗೇನು ಗೊತ್ತಿಲ್ಲ. ಅಂದ್ರೆ ಈತ ಇದನ್ನು ಒಪ್ಕೊಂಡಿದ್ದಾರ? ಹೌದು. ಅಂದ್ರೆ ನೀವು ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಧೈರ್ಯ ಆತನಲ್ಲಿ ಇದ್ದೇ ಇದೆ ಯಾವಾಗಲೂ. ನೀನೇನ್ ಮಾಡ್ಬಿಡ್ತೀಯಾ? ಲಾಸ್ಟ್ ಟೈಮ್ ಅವ್ರ ಅತ್ತೆ ಮಗಳದೇ ವಿಷಯ ಎಲ್ಲ ಸಿಕ್ಕಾಕೊಂಡಾಗ ಅವ್ರ ಅಕ್ಕನ ಮಗಳು ಏನಂತ ಕೇಳಿದ್ಲು, ಹೊಡೆದ್ರೆ ನಮ್ಮ ಮಾವನ್ಗ್ 1-2 ಏಟ್ ಹೊಡಿಬೋದಕ್ಕ ನೀನು, ಅದ್ ಬಿಟ್ರೆ ನಿನ್ ಕೈಲಿ ಏನ್ ಮಾಡ್ಕೊಳಕ್ ಆಗುತ್ತೆ? ಯಾರ ಹತ್ರ ಹೋಗಿ ರಿಲೇಷನ್ ಅಲ್ಲಿ ಹೇಳ್ಕೋಬೇಕು ಅಂತಾನೆ ಗೊತ್ತಿಲ್ಲ ಗುರುಗಳೇ. ಯಾರಿಗೂನು ಯಾರ ಮಾತ್ ಮೇಲೂ ರೆಸ್ಪೆಕ್ಟ್ ಇಲ್ಲ, ಯಾರ ದೊಡ್ಡವ್ರ ಮೇಲೂ ರೆಸ್ಪೆಕ್ಟ್ ಇಲ್ಲ. ನಾನು ಅನ್ನೋದು ಮಾತ್ರ ಅಹಂ ಮಾತ್ರ ಕಡಿಮೆನೆ ಆಗಿಲ್ಲ. ಮಗ ಎಷ್ಟು ದೊಡ್ಡವನಾಗೇನೆ ಆತನಿಗೆ ಇದೆಲ್ಲ ಗೊತ್ತಾಗುತ್ತಾ? ಎಲ್ಲ ಗೊತ್ತಾಗುತ್ತೆ ಗುರುಗಳೇ. ಅವನಂತಾನೆ ಯಾಕೆ ಮಮ್ಮಿ ಅಳ್ತ ನನ್ಗೊಂದು ಆ ಹುಡ್ಗಿ ಫಸ್ಟ್ ರೇವತಿ ಅನ್ನೋ ಹುಡ್ಗಿ ಅವ್ರ ಅತ್ತೆ ಮಗಳು ವಿಷಯ ಗೊತ್ತಾದಾಗ್ಲೇನೆ ನನ್ಗ್ ಸ್ವಲ್ಪ ಎದೆ ನೋವು ಬಂದ್ಬಿಟ್ಟಿತ್ತು ಗುರುಗಳೇ. ನಮ್ಮಮ್ಮ ಅವಾಗ ಸ್ವಲ್ಪ ಕರ್ಕೊಂಡೋಗಿ ಬೇರೆಯವ್ರ ಹತ್ರ ಕೌನ್ಸಿಲಿಂಗ್ ಎಲ್ಲ ಮಾಡ್ಸಿ ಕಳ್ಸ್ಕೊಟ್ರು. ಹಂಗಾಗಿ ಎಲ್ರು ಹೇಳೋದೇನು, ಅಯ್ಯೋ ಗಂಡ ಇಲ್ದೇ ಇದ್ದವರು ಎಷ್ಟೋ ಜನ ಸಂಸಾರ ಮಾಡಿರ್ತಾರೆ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡು ನಿನಗೇನಾದ್ರೂ ಆಗ್ಬಿಟ್ರೆ ಇರೋದೊಂದ್ ಮಗುಗ್ ಯಾರ್ ದಿಕ್ಕು, ಅವನಿಗೇನೋ ಇವತ್ ನೀನಿಲ್ಲ ಅಂತಂದ್ರೆ ಇನ್ನೊಬ್ರು ಅಂತ ಹುಡ್ಕೊಂಡ್ ಹೋಗ್ಬಿಡ್ತಾನೆ. ಮನೆಗೊಂದ್ ಬಾಡಿಗೆ ಕಟ್ಟಿ ಒಂದ್ ರೇಷನ್ ಕೂಡ ಸರಿಯಾಗಿ ತಂದಾಕಿಲ್ಲ ಅಂತಂದ್ರೆ ಎಷ್ಟು ಮನೆ ಖಾಲಿ ಮಾಡಿದೀವಿ ಗೊತ್ತಾ ಗುರುಗಳೇ ಬೆಂಗಳೂರಲ್ಲಿ. ಮನೆ ಖಾಲಿ ಮಾಡೋ ಅಷ್ಟರಲ್ಲಿ ನಾವು ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ಅಲ್ಲಿಗೆ ಖಾಲಿ ಆಗ್ಬಿಡುತ್ತೆ. ಈಗ ಮನೆಯಲ್ಲಿ 14 ಜನ ಉಳಿದಿಲ್ಲ? ಇಲ್ಲ ಗುರುಗಳೇ, ಅವ್ರ ಅತ್ತೆ ಮಾವ ಎಲ್ಲ ತೀರೋದ್ಮೇಲೆ ಎಲ್ಲ ಹೊರಟೋದ್ರು, ಅಣ್ಣ ತಮ್ಮಂದಿರು ಹೊರಟೋದ್ರು. ಈಗ ನೀವಿಬ್ರೆ 3? ನಾವ್ 3 ಆದ್ರೂ ಇಬ್ರೆ? ಹೌದು. ಬೆಳಿಗ್ಗೆ 9 ಗಂಟೆಗೆ 8 ಗಂಟೆವರೆಗೂ ಮಲಗಿರ್ತಾರೆ. ಎದ್ದು ಅವ್ರ ಪಾಡಿಗೆ ಅವ್ರು ಸ್ನಾನ ಮಾಡೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿರ್ಬೇಕು. ತಿಂದ್ಬಿಟ್ಟು ಹೋದ್ರೆ ಇನ್ ರಾತ್ರಿ 11 ಗಂಟೆಗೆ ಮನೆಗ್ ಬರೋದು. 11 ಗಂಟೆ 12 ಗಂಟೆಗೆ ಮನೆಗ್ ಬರೋದು ಡ್ರಿಂಕ್ಸ್ ಮಾಡ್ಕೊಂಡು. ಇನ್ ಅಷ್ಟೊತ್ತಲ್ಲಿ ಕೇಳಕ್ ಹೋದ್ರೆ ಜೋರಾಗಿ ಕೂಗಾಡೋದು ಕಿರ್ಚಾಡೋದು ಮಾಡ್ತಾರೆ. ನಾನ್ ಈ ಹುಡ್ಗಿ ವಿಷಯ ಇನ್ನೂ ಇದುವರೆಗೂ ಗುರುಗಳೇ, ನಾನು ಅವತ್ತೆಲ್ಲ ಜಗಳ ಆದಾಗಿಂದನು ಬಟ್ ನಾನ್ ನಿಮ್ ಹತ್ರ ಒಂದ್ ಕೌನ್ಸಿಲಿಂಗ್ ತಗೋಬೇಕು ಅನ್ನೋದಕ್ಕೋಸ್ಕರ ಇನ್ನ ಕಂಪ್ಲೇಂಟ್ ಮಾಡ್ಬೇಕಾ ಅಂತಾನೂ ಬಾಯೆತ್ತಿ ಹೇಳಿಲ್ಲ. ನನ್ಗೆ ಆ ಹುಡ್ಗಿನ ಕರ್ಸಿ ಅಂತ ಮಾತ್ರ ಇವ್ರ ಹತ್ರ ಹೇಳಿದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ನಿಮ್ಗನ್ಸುತ್ತಾ ಇದನ್ನ ಕಂಪ್ಲೇಂಟ್ ಅಥವಾ ಕಾನೂನಾತ್ಮಕ ವಿಚಾರ ಅಂತ ಹೋದಾಗ ಅಂದರೆ ನಿಮ್ಮ ಉದ್ದೇಶ ಈತನನ್ನು ಬದಲಾಯಿಸಿ ಸರಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಅಥವಾ ಅಂಥದ್ದೊಂದು ಕಂಪ್ಲೇಂಟ್ ಅಂತ ಹೋದ್ರೆ ಬದಲಾಗ್ತಾರ ಈತ? ಏನನ್ಸುತ್ತೆ? ಅದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಇಷ್ಟೆಲ್ಲ ಮಾಡಿ ನಮ್ಗೆ ಅಂತ ಹೇಳೋದಕ್ಕೆ ಅತ್ತೆ ಮಾವನಾದ್ರೂ ಇದ್ರು ಅವಾಗ ಹೇಳ್ಕೊಬೋದಾಗಿತ್ತು ಈ ತರ ಎಲ್ಲ ಮಾಡ್ತಿದಾರೆ ಅಂತ. ಅವ್ರ ಅಪ್ಪ ಅಮ್ಮ ಇರೋವರ್ಗುನು ಬಾಡಿಗೆ ಕಟ್ಟೋರು, ಮನೆ ನೋಡ್ಕೊಳ್ಳೋರು, ನನ್ಗೂ ನಮ್ಮ ಅಮ್ಮನೂ ಒಂದ್ ಅರ್ಧ ಫೀಸ್ಗೆ ದುಡ್ಡು ಕೊಟ್ಬಿಡೋರು. ಅಷ್ಟೊಂದ್ ಬರ್ಡನ್ ಅಂತ ಅನ್ನಿಸ್ತಾ ಇರ್ಲಿಲ್ಲ ಗುರುಗಳೇ. ಈಗ ಯಾವಾಗ ನಮಗ್ ಸೈಟ್ ತಗೋತೀವಿ ಅಂತ ಹೇಳಿ ಮೋಸ ಮಾಡ್ಬಿಟ್ಟು ಈ ದುಡ್ಡು ಮೋಸ ಮಾಡಿ ಈಗ ಸಾಲ್ಗಾರ್ತಿ ಮಾಡ್ಬಿಟ್ರು ನನ್ನನ್ನ. ಈಗ ಅವ್ರ ಅಪ್ಪ ಅಮ್ಮ ಸಾವುಗ್ ತಗೊಂಡಿದ್ದೆಲ್ಲ ಹಂಗಂಗೆ ನನ್ ತಲೆ ಮೇಲೆ ಬಂತು. ಈಗ ಕೊಟ್ಟಿರೋರು ಎಷ್ಟ್ ದಿನ ಸುಮ್ನೆ ಇರ್ತಾರೆ ಗುರುಗಳೇ? ಅಕ್ಕ ತಂಗಿನೇ ಆಗ್ಲಿ ಅಣ್ಣ ತಮ್ಮಂದಿರೇ ಆಗ್ಲಿ. ಅಂದ್ರೆ ಇವ್ರು ದುಡಿತಾರೆ ಚೆನ್ನಾಗಿ ದುಡಿತಾರೆ ಗುರುಗಳೇ. ಇಲ್ಲ ಅಂತಂದ್ರು ತಿಂಗ್ಳಿಗೆ 1 ಲಕ್ಷ ದುಡಿತಾರೆ. ಬಟ್ ನಿಮ್ಮ ಮನೆಗೆ ಎಷ್ಟು ಕೊಡ್ತಾರೆ? ಏನು ಕೊಡಲ್ಲ ಗುರುಗಳೇ. ಏನು ಕೊಡಲ್ಲ?
ಬಾಡಿಗೆ ಕಟ್ಟೋದ್ ನಿಲ್ಸಿನೇ 6 ತಿಂಗಳಾಗಿದೆ ಮನೆದು. ಮನೆ ಓನರ್ ಮನೆ ಖಾಲಿ ಮಾಡಕ್ ಹೇಳ್ಬಿಟ್ಟಿದ್ದಾರೆ. ಮತ್ತು 1 ಲಕ್ಷ ಏನು ಮಾಡ್ತಾರೆ? ಏನ್ ಮಾಡ್ತಾರೆ ಅಂದ್ರೆ, ನನ್ಗೆ ಆ ಸಾಲ ಇತ್ತು, ನನ್ಗೆ ಈ ಸಾಲ ಇತ್ತು, ನಾನ್ ದುಡಿಯೋದ್ ನಿನಗ್ ಹೇಳ್ಬೇಕಾ ಲೆಕ್ಕ. ದುಡ್ಡಿನ ವಿಷಯ ಕೇಳಿದ್ರೇನೆ ಜಗಳ ಜಗಳ ಜಗಳ. ಬಟ್ ನಿಮ್ಮ ಕಡೆಯವ್ರಿಗೆ ಯಾರು ಬರೋ ಸ್ಥಿತಿಲಿಲ್ಲ ಅಥವಾ? ಅಂದ್ರೆ ಗುರುಗಳೇ ಬರ್ತಾರೆ, ಅವ್ರು ಬಂದ್ರು ಏನ್ ಹೇಳ್ತಾರೆ, ನೀನ್ ತಪ್ಪು ಮಾಡ್ಕೊಬಿಟ್ಟೆ, ಅವ್ನ್ಗೆ ಎಷ್ಟಿದ್ರೆ ಮದ್ವೆಗ್ ಮುಂಚೆನೆ ಒಂದ್ ಮದ್ವೆ ಆಗಿರೋ ಹುಡ್ಗಿನ ಕರ್ಕೊಂಡ್ ಹೊರಟೋಗಿರ್ತಾನೆ, ಅವ್ನಿಗೆ ಅವಾಗ್ಲೇ ಇದಿದೆ ಅಂತಂದ್ರೆ ಅವ್ನ್ದ್ ಏನೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನೋ ಇರ್ಬೇಕು, ಸುಮ್ನೆ ಯಾರು ಮದ್ವೆ ಆಗಿರೋ ಹುಡ್ಗಿನ ಕರ್ಕೊಂಡ್ ಹೊರಟೋಗಲ್ಲ, ಹೋಗ್ಬಿಟ್ಟುನು ಯಾರು ಹೆಣ್ ಕೊಡಲ್ಲ ಅಂತ ಯಾಕೆ ಹೇಳಿದ್ರು ರಿಲೇಶನ್ ಅಲ್ಲಿ ಅವ್ನ್ಗೆ. ಯಾರೋ ಹುಡ್ಗಿನ್ ಲವ್ ಮಾಡಿದ್ರು ಕರ್ಕೊಂಡ್ ಹೊರಟೋದ್ರು, ಆಯ್ತು. ಒಂದ್ ಸ್ವಲ್ಪ ದಿನ ಬಿಟ್ಟು ಇವ್ರ ರಿಲೇಶನ್ ಅಲ್ಲೇ ಯಾರನ್ನಾದ್ರೂ ಹುಡ್ಗಿನ್ ನೋಡ್ ಮದ್ವೆ ಮಾಡ್ಬೋದಿತ್ತಲ್ಲ, ಇವನ್ ಯಾಕೆ ಅವ್ರ ಮನೆಯವರು ಹಂಗೆ ಬಿಟ್ಬಿಟ್ರು. ಈಗ ನಿನ್ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಚೌಟ್ರಿ ಎಲ್ಲ ಬುಕ್ ಮಾಡಿ ಮದ್ವೆ ಮಾಡ್ಕೊಂಡ. ಆ ಟೈಮಲ್ಲೂ ಯಾಕೆ ಅವ್ರ ಮನೆಯವ್ರನ್ನ ಕರ್ಸು ಅಂತ ಯಾಕೆ ಹೇಳಲಿಲ್ಲ? ಯಾರು ಕೇಳಲಿಲ್ಲ ಗುರುಗಳೇ, ನಿಮ್ ಮನೆಯಿಂದ ಯಾರನ್ನಾದ್ರೂ ಕರ್ಸು ಅಂತಾನೂ ಯಾರು ಕೇಳಲಿಲ್ಲ ಇವ್ರು. ಅವ್ರಲ್ಲಿ ಏನೇನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದಕ್ಕೋಸ್ಕರನೇ ಅವ್ರು ನಿನ್ನನ್ನ ಮನೆ ಕೆಲ್ಸದೊಳೊಬ್ಳು ಆಗ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಹೊರ್ತು, ಅಂದ್ರೆ 1 ವರ್ಷ ಚೆನ್ನಾಗ್ ನೋಡ್ಕೊಂಡಿರ್ಬೋದು ಗುರುಗಳೇ ಅಷ್ಟೇನೆ. ಅದ್ ಬಿಟ್ರೆ ಅವತ್ತಿಂದ ಇವತ್ತಿನವರ್ಗುನು ಬರೀ ಇವ್ನ ಹತ್ರ ಗೋಳಾಟ ಇದೇ ಆಗೋಯ್ತು. ಆಯ್ತಪ್ಪ, ಈಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ? ಈಗ ಕೆಲ್ಸಕ್ಕೆ ಗುರುಗಳೇ ಬಿಟ್ಬಿಟ್ಟಿದೀನಿ ಕೆಲ್ಸನ. ಯಾಕೆ? ಇವ್ರದೆಲ್ಲ ಈ ತರ ವಿಷಯನೆಲ್ಲ ನೋಡಿ ಅಯ್ಯೋ ನಾನ್ ಕೆಲ್ಸಕ್ಕೆ ಹೋಗೋದಕ್ಕೆ ಇವ್ರದೆಲ್ಲ ಏನಾದ್ರು ಇದಾಗ್ತಾ ಇದ್ಯಾ, ಏನಕ್ಕೆ ಈ ತರ ಮಾಡ್ತಿದ್ದಾನೆ, ಈ ಅತ್ತೆ ಮಗಳು ವಿಷಯ ಆಯ್ತಲ್ಲ ಗುರುಗಳೇ, ಅವಾಗೆಯಿಂದನೇ ಕೆಲ್ಸ ಬಿಟ್ಬಿಟ್ಟೆ ನಾನು 3 ವರ್ಷದ ಹಿಂದೆಯಿಂದ. ಈಗ ಅವರು ಮನೆಗೇನು ಕೊಡಲ್ಲ ಅಂದ್ರೆ ಮತ್ತೆ ಹೆಂಗ್ ನಡೀತಾ ಇದೆ ಮನೆ? ಮನೆ ಮುಂಚೆ ಇದ್ದಿದ್ದು ಕಡಿಮೆ ಬಾಡಿಗೆ ಇತ್ತು ಗುರುಗಳೇ, ಒಂದ್ 4,000 ಬಾಡಿಗೆ ಇತ್ತು. ಅದ್ ಹೆಂಗೋ ಕಟ್ತಾ ಇದ್ರು. ಇವಾಗ ಒಂದ್ ಸ್ವಲ್ಪ ಬಾಡಿಗೆ ಜಾಸ್ತಿ ಇದೆ, ಇಲ್ಲಿ 8,000 ಬಾಡಿಗೆ ಇದೆ. ಈಗಲ್ಲ ನನ್ನ ಪ್ರಶ್ನೆ ಇದ್ದಿದ್ದು, ಅವರು ಏನು ಮನೆಗೆ ಕೊಡ್ತಾ ಇಲ್ಲ ಅಂದಾಗ ಮನೆ ಖರ್ಚುಗಳು ನೀನು ಕೆಲ್ಸಕ್ಕೆ ಹೋಗ್ತಿಲ್ಲ, ಅದ್ ಹೆಂಗ್ ಮಾಡ್ತಿದ್ದೀರಾ? ಅಮ್ಮ ಬೆಂಗಳೂರಲ್ಲಿ ಇದ್ರು ಗುರುಗಳೇ ಇಷ್ಟ ದಿನವರೆಗೂ. ಇವಾಗ 8 ತಿಂಗ್ಳಿಗ್ ಮುಂಚೆಯಿಂದನೂ ಅಮ್ಮ ಮುಂಚೆ ಬೆಂಗಳೂರಲ್ಲೇ ಇದ್ರು. ಅಮ್ಮ ಅವಾಗವರೆಗೂ ಅಮ್ಮ ಕೆಲ್ಸಕ್ಕೆ ಹೋಗೋರು, ನನ್ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಅಮ್ಮ ತಂದು ಕೊಟ್ಬಿಟ್ಟು ಹೋಗೋರು. ಮನೆ ಖರ್ಚು ಹೆಂಗೋ ಡಿಪೋನಲ್ಲಿ ಅಕ್ಕಿ ತಗೋತಿದ್ವಿ, ಇವ್ರು ಕೊಡೋದು ಒಂಚೂರು ಹಂಗೆ ನಡೀತಾ ಇತ್ತು ಮನೆಗೆ. ಈಗ ಅಮ್ಮನೂ ಊರ್ಗ್ ಹೋಗ್ಬಿಟ್ರು, ಅವ್ರು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಈಗ. ಅವ್ರು ಅಲ್ಲೇ ತೋಟ ಮನೆ ಅಂತ ನೋಡ್ಕೊಂಡು ಅವ್ರ ಪಾಡ್ಗವ್ರು ಅಲ್ಲಿ ಇರ್ತಾರಲ್ಲ. ಇಲ್ಲಿ ನಮ್ಗೆ ಏನು ಕೊಡೋರು ಇಲ್ಲ, ಏನು ಇಲ್ಲ. ನನ್ ಮಗನ್ ಸ್ಕೂಲ್ ಅಡ್ಮಿಷನ್ ಮಾಡಿಲ್ಲ, ಏನು ಇಲ್ಲ ಗುರುಗಳೇ. ನೀನ್ ಕೆಲಸ ಬಿಟ್ಟು ಎಷ್ಟು ತಿಂಗಳಾಯ್ತವ? ಆಯ್ತು 3 ವರ್ಷ ಆಯ್ತು ಗುರುಗಳೇ. ಮತ್ತೆ 3 ವರ್ಷದಿಂದ ಮನೇನ ಹೆಂಗ್ ನಡೀತಾ ಇದೆ? ಮನೆ ರೇಷನ್ಗೆ ಅಂತ ಅಮ್ಮ ದುಡ್ಡು ಕೊಡೋರು, ಬಾಡಿಗೆನ ನಮ್ಮ ಮನೆಯವರೇ ಕಟ್ತಿದ್ರು ಗುರುಗಳೇ. ಅಂದ್ರೆ ತಿಂಗಳು ಕಟ್ತಿರ್ಲಿಲ್ಲ. ಈಗ ಹೆಂಗ್ ನಡೀತಾ ಇದೆ? ನೀನ್ ಕೆಲ್ಸಕ್ಕೆ ಹೋಗ್ತಿಲ್ಲ, ನಿನ್ ದುಡಿಮೆ ಇಲ್ಲ, ಗಂಡನೂ ಕೊಡಲ್ಲ, ತಿಂಗಳ ಅಥವಾ ಮಿನಿಮಮ್ ಖರ್ಚುಗಳು ಮನೆಗೇನೋ ತರಕಾರಿ ಇದೆಲ್ಲ ಹೆಂಗ್ ನಡೀತಾ ಇದೆ? ಬಾಡಿಗೆ ಕಟ್ಟೋದ್ ನಿಲ್ಸಿದಾರೆ, ರೇಷನ್ ಮಾತ್ರ ತಂದು ಕೊಡ್ತಿದ್ದಾರೆ ಗುರುಗಳೇ. ಅಂದ್ರೆ ಅಷ್ಟು ಕೊಡಲ್ಲ, ಒಂದ್ 500-1000 ಕೊಡ್ತಾರೆ. ಅಲ್ಲಿಗೆ ತಗೊಂಡ್ ಬಂದ್ ಮಾಡ್ಕೊತಾ ಇದೀವಿ ಗುರುಗಳೇ. ನಿಮ್ ತಮ್ಮ? ನನ್ ತಮ್ಮ ಅವನು ಸ್ವಲ್ಪ ಪ್ರತಿಕ್ರಿಯಿಸುವಷ್ಟು ಇದ್ದಾರ, ಪ್ರಬುದ್ಧವಾಗಿದ್ದಾರ? ಏನಾದ್ರೂ ಸಿಕ್ಕಿದ್ರೆ ನಮ್ಮ ಮಗನ್ ಕೈಲಿ ದುಡ್ಡು ಕೊಡೋದು, ಖರ್ಚಿಗೆ ಇಟ್ಕೋಕ ಕೊಟ್ಟಿದೀನಿ ಅಂತ ಹೇಳ್ಬೇಡ ಅಂತ ಹೇಳೋದು, ಅವನೊಂಚೂರು ಸಪೋರ್ಟ್ ಮಾಡ್ತಾನೆ ಗುರುಗಳೇ. ಬಟ್ ಈಗ ನೀವು ಇದೆಲ್ಲ ಗೊತ್ತಿದ್ದು ಕೂಡ ಗಂಡ ಹೀಗಾಗಿದ್ದಾರೆ, ಗಂಡ ಹೆಣ್ಣಿನ ವಿಚಾರದಲ್ಲಿ ಏನೋ ಅದು ಗರ್ಭದಿಂದ ಬಂದ ಸಮಸ್ಯೆ, ಅದಕ್ಕೆ ಪರಿಹಾರವೇ ಇಲ್ಲ ಅನ್ನೋದು ನಿಮಗೂ ಗೊತ್ತು. ಎಲ್ಲೆಲ್ಲೋ ಸ್ನೇಹಿತರ ಸಹವಾಸದಿಂದಲೋ ಮಧ್ಯದಲ್ಲಿ ಯಾವುದೋ ಬೇಸರದಿಂದಲೋ ಈ ಹೆಂಡ ಜೂಜು ಅದಕ್ಕೆ ಹೇಳಿ, ಇವುಗಳ ಸಹವಾಸಕ್ಕೆ ಹೋಗುವುದು ಇಲ್ಲೆಲ್ಲೋ ಮಧ್ಯದಲ್ಲಿ ಯಾವುದೋ ಒಂದು ಸೋಲಾಯಿತು ದುಃಖ ಮರೆಯೋಕೆ ಹೋದೆ ಅಂತ ಅಲ್ಲ ಇದು.
ಹ್ಮ್ ಅಂದರೆ ಕೆಲವು ನಶೆಗಳು ಮನುಷ್ಯನಿಗೆ ದುಃಖ ಮರಿಲಿಕ್ಕಾದರೆ, ಇನ್ನೂ ಕೆಲವು ನಶೆಗಳು ದುಃಖಕ್ಕೆ ಅಂತ ಏನಲ್ಲ, ಅದು ಅವರ ಬುದ್ಧಿಯಾಗಿರುತ್ತೆ ಹ್ಮ್ ಅಥವಾ ಅವರ ಸುಖದ ದಾರಿಯಾಗಿರುತ್ತೆ. ಅದು ಏನೋ ಅಯ್ಯೋ ನಮ್ಮ ಮಗ ಇತ್ತೀಚೆಗೆ ಸತ್ತೋದ, ನಂಗೆ ದುಃಖ ತಡೆಯೋಕ್ಕಲ್ಲ ಅದಕ್ಕೆ ಕುಡಿತಾ ಇದ್ದೀನಿ ಸ್ವಾಮಿ ಅನ್ನೋದು, ಅದು ಬೇರೆ ದುಃಖ. ಹ್ಮ್ ನನಗೆ ಚಟ ಇದೆ ಅಥವಾ ನಂಗೆ ಕುಡಿದೇ ಹೋದ್ರೆ ಇರೋಕೆ ಮನೇಲಿ ಏನು ಸಮಸ್ಯೆ ಇಲ್ಲ, ಬಟ್ ಕುಡಿದೇ ಹೋದ್ರೆ ಇರೋಕ್ಕಾಗಲ್ಲ. ಹ್ಮ್ ಅಂದರೆ ಒಂದು ಕಡೆ ಯಾವುದೋ ಭಯಂಕರ ನೋವಿಗೊಳಗಾಗಿ ಅದಕ್ಕೆ ಮರೆಯೋಕೆ ಅಂತ ಕುಡಿತಿರೋನು ಬೇರೆ, ಅದನ್ನು ಚಪಲಕ್ಕೆ ಅಂತ ಕುಡಿಯೋನು ಬೇರೆ. ಹೌದು. ಇದು ಯಾವುದು ಮನೆಯೊಳಗಿನ ದುಃಖದಿಂದ ಬಂದಿರೋದಲ್ಲ, ಹೌದು. ಇದು ಚಪಲ. ಹ್ಮ್ ಅಂದರೆ ಯಾವುದೋ ದುಃಖದ ಕಾರಣಕ್ಕೆ ಶುರುವಾದ ನಶೆಗಳನ್ನು ಬಿಡಿಸಬಹುದು, ಚಪಲಕ್ಕೆ ಕಾರಣವಾದ ಚಪಲದಿಂದ ಆಗುತ್ತಾ ಇರೋ ನಶೆಗಳನ್ನು ಬಿಡಿಸೋಕ್ಕಾಗಲ್ಲ. ಹ್ಮ್ ಅಂದರೆ ಅವತ್ತಿಂದ ತಗೊಂಡಾಗ ನಾನು ಅಪ್ಪ ಅಮ್ಮನನ್ನು ನಂಬಿ ಹೊರಗಡೆ ಕೆಲಸಕ್ಕೆ ಕಳಿಸ್ತಾ ಇದ್ರು, ಹೌದು ಬಹಳ ದೂರ ಬಂದುಬಿಟ್ಟಿದ್ದೀಯ, ಆದರೂ ಒಂದು ಸಮಾಜಕ್ಕೆ ಬಹುಶಃ ನಿಮ್ಮಂಥವ್ರ ಕತೆ ಕೇಳಿದಾಗ ಒಂದು ಹೆಣ್ಮಗಳಾದವಳು ಜಾತಿ ಎಲ್ಲ ಬಿಟ್ಟುಬಿಡು ಹೋಗ್ಲಿ, ಮಿನಿಮಮ್ ತನ್ನ ತಾಯಿ ತಂದೆ ಇಲ್ಲದ ಸಮಯದಿಂದಲೂ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ, ಅದು ತಾಯಿ ಹೃದಯ. ನೀನಿಂತ ಏನೋ ಮಾಡಬಾರ್ದು ಕೆಲವು ಕೆಲಸಗಳನ್ನು ಮಾಡಿಕೊಂಡು ಬಂದಾಗಲೂ ಆ ದಿನ ಅಥವಾ ಆ ಒಂದು ತಿಂಗಳು ಅಥವಾ ಆ ಒಂದಷ್ಟು ಸಮಯ ನಿನ್ನ ತಾಯಿ ಹೊರಗಡೆಯವ್ರಿಗೆ ಏನು ಉತ್ತರ ಕೊಟ್ಟಿರ್ಬೋದು? ಹೌದು. ಆಯಿತು, ಅದಾದ ಮೇಲೆ ನೀವು ಗಂಡನ ಮನೆಗೆ ಬಂದ್ರಿ, ಅವರೇನೋ ಮದುವೆ ಮಾಡಿದ್ರು, ಆಮೇಲೆ ನಿನಗೆ ತಾಯಿ ನೆನಪಾದ್ಲು, ತಾಯಿಗೆ ಅಥವಾ ಯಾರೋ ಸಿಕ್ಕುದು ಹೇಳ್ಕೊಂಡೆ, ಅಯ್ಯೋ ನಿನ್ನ ಮಗಳನ್ನೀಗ ಅಲ್ಲೇ ಬಿಟ್ಟರೆ ಅವಳು ಸತ್ಯ ಹೋಯ್ತಾಳೆ, ಆ ಮಟ್ಟಿಗೆ ತೊಂದರೆ ಕೊಡ್ತಾವ್ರೆ, ಅಥವಾ ಏನಿರೋ ಬರೋ ಕೆಲಸ ಎಲ್ಲ ಅವಳೇ ಮಾಡಬೇಕಾಗಿ ಬಂದಿದೆ, ನಿಮ್ಮ ಮಗಳು ಅನ್ಯಾಯ ಕಳ್ಕೊಂಬಿಡ್ತೀರ ಅಂದಾಗ ತಾಯಿ ಹೃದಯ ತನಗಾದ ಅವಮಾನ, ತಾನು ಮಗಳು ಮದುವೆಯಾಗಿ ಹೋದಂಥ ಆ ಸಮಯ, ಆ ದಿನ, ಆ ತಿಂಗಳುಗಳಲ್ಲಿ ಏನೇನು ಜನ ಮಾತಾಡಿದ್ರೋ ಅದನ್ನೆಲ್ಲ ನಿಜವಾಗ್ಲೂ ದ್ವೇಷವಾಗಿ ತಗೊಂಡಿದ್ರೆ ನೀನು ಸತ್ರು ಬರಂಗಿರ್ಲಿಲ್ಲ, ಮಣ್ಣಿಗೂ ಬರಂಗಿರ್ಲಿಲ್ಲ. ಆ ದುಃಖ ಅದು. ಈಗ ಒಂದೊಂದು ಹೆತ್ತಿರೋರಾಗ ನಿಮ್ಗದು ಈಗ ಅರಿವಿಗೆ ಬರ್ಬೇಕಲ್ಲವಾ? ಹೌದು ಗುರುಗಳೇ, ಅವರು ಪಾಪ ತುಂಬಾ ಬೇರೆಯವ್ರು ಕೇಳಿದ್ರೆ ನಮ್ಮನೆಯವರೇ ಆಡ್ಕೊಂಡ್ರು ಕೂಡ ನನ್ ಸ್ವಲ್ಪ ಹುಷಾರಿಲ್ದೆ ಎದೆನೋವು ಬಂದಂಗ ಆದಾಗ ಎಲ್ಲ ಅದಾದ್ಮೇಲೆ ಇವ್ರು ಹೇಳೋದೇನಮ್ಮ, ನನ್ ಮಕ್ಳಿಗ್ ಮಾಡೋರ್ ಇರ್ಲಿಲ್ಲ, ನನ್ ಮಗಳು ಮಾಡ್ಕೊಂಡ್ಲು ಬಿಡು, ಕಷ್ಟನೋ ಸುಖನೋ ಅಲ್ಲಿ ಸಂಸಾರ ಮಾಡ್ತಿದ್ದಾಳೆ. ತೀರಾ ಒಂದು ಹಂತಕ್ಕೆ ಹೃದಯ ಕಲ್ಲಾದ ಮೇಲೆ ಯಾರು ಬೈದ್ರು ಏನಾಗಬೇಕಾದಿಲ್ಲ. ಈಗ ನಿಮ್ಮ ತಂದೆ ಬಿಟ್ಟು ಹೋದ ಕಾಲಕ್ಕೆ ನಿಮ್ಮ ತಾಯಿ ಬದುಕಿದ್ರು, ಅಂಡ್ ಇವತ್ತಿಗೆ ನಿಮ್ಮ ತಾಯಿನೇ ಉದಾಹರಣೆ ಆಗಬೇಕು. ನಿನ್ನ ತಂದೆ ಬಿಟ್ಟು ಎಲ್ಲೋ ಹೋಗ್ಬಿಟ್ರು, ಈತ ಜೊತೆಲಿ ಇದ್ದಾನೆ ಅನ್ನೋದು ಒಂದು ಬಿಟ್ರೆ ತಂದೆಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ತನ್ನೆರಡು ಮಕ್ಕಳನ್ನು ಸಾಕ್ಲಿಕ್ಕೆ ತವ್ರ ಮನೆಗೆ ಹೋದ್ಲೋ ಇನ್ನೆಲ್ಗೆ ಹೋದ್ಲೋ ಒಟ್ಟಿನ ಸಾಯ್ಲಿಲ್ಲ, ಅಥವಾ ಮಕ್ಕಳನ್ನು ಒಟ್ಟಿಗೆ ಬಟ್ಟೆ ಕಟ್ಕೊಂಡು ಅಥವಾ ಮಕ್ಕಳಿಗೂ 2 ಸೀರೆ ಕಟ್ಬಿಟ್ಟು ಅದನ್ನು ಏನು ಸೊಂಟಕ್ಕೆ ಕಟ್ಕೊಂಡು ಯಾವುದೋ ಕೆರೆಗೋ ಬಾವಿಗೋ ಬೀಳಲಿಲ್ಲ. ಏನು ನಿಮ್ಮಷ್ಟು ವಿದ್ಯೆ ಇಲ್ಲದ ಆಕೆ ಅಷ್ಟು ಛಲದಿಂದ ಬದುಕೋದಾದರೆ, ಹೋದ್ರೆ ಹೋಗ್ತಾನೆ ನನ್ನ ಮಕ್ಕಳಿಗೆ ನಾನು ಬದುಕ್ತೀನಿ ಅಂತ ಬದುಕೋದಾದರೆ, ನಾನೊಂದು ತಿಳಿದವಳಾಗಿ, ನಾನೊಬ್ಳು ಎಜುಕೇಟೆಡ್ ಆಗಿ ನಾನು ಬದುಕನ್ನು ತುಂಬ ಅಸ್ತವ್ಯಸ್ತ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ನೋಡುವ, ಇಲ್ಲಿ ಕಾರ್ಯಕ್ರಮವನ್ನು ಬಹಳ ಹಿಂದಿನಿಂದ ಸ್ವಲ್ಪ ಕೇಳೋದಾದರೆ ನಿನಗೆ ಅರಿವಿಗೆ ಬರುತ್ತೆ. ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಂದರೆ ಕರೆಮಾರಿದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಎಂಥದ್ಯಾವುದೋ ಗಂಡನ ಈ ದುರ್ಬುದ್ಧಿಗಳ ಕಾರಣಕ್ಕೆ ನರಳಾಟ ಇದ್ದೇ ಇದೆ. ಆದರೆ ಇಲ್ಲಿ ಬರೋರು ಬಹಳ ವಿಶೇಷ ಏನಂದರೆ, ಯಾರೂ ಕೂಡ ಸತ್ತಿಲ್ಲ ಅಥವಾ ಸಾಯುವ ಯೋಚನೆ ಮಾಡಿಲ್ಲ, ಅವ್ರಿಗೆ ಬದುಕೋ ಆಸೆ ಇದೆ, ಯಾಕಂದರೆ ಅವರಿಗೆ ಬದುಕಿನ ಬೆಲೆ ಗೊತ್ತು. ಆದರೆ ಇದನ್ನು ಮೀರಿ ಬದುಕಬೇಕು. ಅದಕ್ಕೆ ನಿನ್ನ ತಾಯಿನೇ ದೊಡ್ಡ ಉದಾಹರಣೆ. ಇವತ್ತು ಚೆನ್ನಾಗಿ ದುಡಿದು ಒಂಚೂರು ಮೈಕೈ ಗಟ್ಟಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ಈ ಸಮಯದಲ್ಲಿ ಓಹೋ ಈ ಗಂಡ ನಾಳೆ, ಯಾಕಂದರೆ ಹೆಣ್ಣು ಹೆಂಡ ಅಂತ ಹೋದವರು ಎಲ್ಲಿ ಏನಾಗ್ತಾರೋ ಗೊತ್ತಿಲ್ಲವ. ಇದು ಯಾವಾಗಲೂ ಸಾರ್ವಕಾಲಿಕ ಸತ್ಯ, ಅದು ನಿನ್ನ ಗಂಡನ ಕಥೆ ಅಂತ ಮಾತ್ರ ಅಲ್ಲ. ನನ್ ಫ್ರೆಂಡ್ಸ್ ಹತ್ರನು ಕೆಲವ್ರ ಹತ್ರ ಎಲ್ಲ ಕೇಳ್ದಾಗ ಅದನ್ನೇ ಹೇಳ್ತಾರೆ ಗುರುಗಳೇ, ಏನಂತ ಇವ್ನ ಇಷ್ಟೆಲ್ಲ ಮಾಡ್ದ, ಅವನ್ ಎಷ್ಟು ದುಡಿದ್ರೆ ಏನ್ ಬಂತು, ಎಷ್ಟು ಮಾತಾಡೋದ್ ನೋಡಿದ್ರೆ ಲಕ್ಪತಿ ತರ ಮಾತಾಡ್ತಾನೆ, ಅಪ್ಪ ಅಮ್ಮನ್ ಮಣ್ ಮಾಡಕ್ಕೂನು ಇವ್ನಿಗೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ, ಅಪ್ಪ ಅಮ್ಮನ್ಗೆ ಅವ್ನೇನು ಮಾಡ್ಲಿಲ್ಲ ಅಂತಂದ್ಮೇಲೆ ಇನ್ ಹೆಂಡತಿ ಮಕ್ಳಿಗೆ ಅವ್ನ ಏನ್ ಮಾಡ್ತಾನೆ?
ಅಂದರೆ ನಾನು ತೀರಾ ಅದನ್ನು ಹ್ಯಾರ್ಷಾಗಿ ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು, ನಾನು ಮನೇಲಿದ್ದರೆ ಹಿಂಗಾಗುತ್ತೆ, ಹಿಂಗಾಗಲ್ಲ, ನಾನು ಹೊರಗಡೆ ಹೋಗ್ತಿರೋದ್ರಿಂದ ಇದು ಹಿಂಗಾಗ್ತಿರೋದು. ನೋಡವಾ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಇದು ಗರ್ಭದಿಂದ ಬಂದಿರೋ ಸಮಸ್ಯೆ, ಇದಕ್ಕೆ ಮದ್ದಿಲ್ಲ. ಅಂದರೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು. ದೇಹಕ್ಕೆ ಮುಪ್ಪಾದರೂ ಆ ಚಪಲಕ್ಕೆ ಮುಪ್ಪಿಲ್ಲ ತಾಯಿ. ನೀನು ಈ ಸಮಯದಲ್ಲಿ ನಾನು ಮನೇಲಿ ಇದ್ಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಭ್ರಮೆ ಇರಬೇಡ. ನೀನು ಮನೇಲೇ ಇರೋದಕ್ಕೆ ನೀನು ಬೇರೆ ಕಾರಣ ಕೊಡು, ಬಟ್ ಇದನ್ನು ನಾನು ಬದಲಾಯಿಸ್ತೀನಿ ಅನ್ನೋದು ಭ್ರಮೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ಸ್ವಲ್ಪ ಮೈಕೈ ಗಟ್ಟಿ ಇದ್ದಾಗ ದುಡಿದು ಒಂದು ಕಡೆ ಸೇವಿಂಗ್ಸ್ ಮಾಡಿಕೊಂಡು ನಾಳೆ ದಿನ ಏನೋ ಆಯಿತು, ಈತ ಎಡವಟ್ಟು ಮಾಡಿಕೊಂಡ್ರು ಅಥವಾ ಯಾರೋ ಏನೋ ಆಗುತ್ತೆ. ಯಾಕಂದರೆ ಹೆಣ್ಣಿನ ವಿಚಾರದಲ್ಲಿ ನೋಡವಾ, ಎಂತೆಂಥ ಲಂಕಾಧಿಪತಿಯಾದ ರಾವಣ ಕೂಡ ಪರಸ್ತ್ರೀ ಸವಾಸಕ್ಕೆ ಹೋಗಿ ಲಂಕೆನೂ ಹೋಯ್ತು, ಅವನು ಹೋದ. ಅಂದರೆ ಯಾವುದೋ ನಡತೆಗೆಟ್ಟ ಹೆಣ್ಮಗಳು ಸವಾಸ ಮಾಡಿದ್ರೆ ಬಹುಶಃ ಅವಳ ಕಡೆಯವರು ಯಾರೂ ಇರಲ್ಲ, ಈತನಿಗೇನೂ ತೊಂದರೆ ಕೊಡಲ್ಲ. ಬಟ್ ಹೆಂಗೆ ಈ ಚಪಲ ಯಾವುದೋ ಗೃಹಿಣಿ ಮೇಲೆ ಹೋಗಿ ಅವಳು ಕೂಡ ಏನೋ ತಪ್ಪು ಮಾಡಿ ಕಡೆಗೆ ಅವ್ರ ಕಡೆಯವ್ರಿಗೆ ಗೊತ್ತಾದರೆ ಇವೆಲ್ಲ ಇವತ್ತಿಗೆ ರಕ್ತಪಾತದ ವಿಚಾರನವ. ಇದು ಯಾವಾಗೇನೋ ಗೊತ್ತಿಲ್ಲ. ಇದು ಗುರುಗಳೇ, ಅವ್ನ್ ಕೇಳಿದ್ರೆ ಸಿಕ್ಕಾಕೊಂಡಾಗ ಏನ್ ಹೇಳ್ತಾನೆ ಗೊತ್ತಾ, ನಾನ್ ಫೋನ್ ಮಾಡಿದೀನಿ, ನಾನೇ ತಪ್ಪು ಒಪ್ಕೋತಾ ಇದ್ದೀನಲ್ಲ, ನಾನ್ ಇನ್ಮೇಲೆ ಬದ್ಲಾಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ನೀನೇನ್ ಹೋಗಿ ಅವ್ರ ಹತ್ರ ಜಗಳ ಮಾಡೋದು ಅಂತ ಇವನೇ ಎಲ್ಲ ಒಪ್ಕೊಬಿಡ್ತಾನೆ. ಅದೇ ಹೇಳ್ತಾ ನಿನ್ನ ಕಡೆಯಿಂದ ನೀನು ಹೇಳ್ತಿದ್ದಿ, ಬಟ್ ಮುಂದೆ ಒಂದು ಕಾಲ ಬರುತ್ತೆ, ಆ ಕಡೆ ಇರುವ ಗಂಡಸರು, ಆ ಕಡೆ ಆ ಹೆಣ್ಣಿನ, ಇದು ನಿನ್ನ ಗಂಡನಿಗೆ ಅಂತ ಅಲ್ಲ, ಸುಮ್ಮನೆ ಇದೊಂದು ಮಹಿಳೆಯ ಕುರಿತು ಚಪಲವನ್ನು ಹೊಂದಿರುವ ಯಾರೇ ಆದರೂ ಅರ್ಥ ಮಾಡಿಕೊಳ್ಬೇಕು, ಅದು ರಕ್ತಪಾತದಲ್ಲಿ ಅಂತ್ಯವಾಗುವುದು. ಇದು ಹೇಗೆ ನೀನೊಬ್ಳು ಹೆಣ್ಮಗಳಾಗಿ, ನೀನು ಹೆಂಡತಿಯಾಗಿ, ನಿನಗೆ ಬೇರೆ ದಾರಿ ಇಲ್ಲ, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯಾ. ಹೌದು ಗುರುಗಳೇ. ಆದ್ರೆ ಯಾವ ಹೆಣ್ಣಿನ ಸಹವಾಸ ಮಾಡಿರ್ತಾರಲ್ಲ, ಅಲ್ಲಿ ಅವಳು ಗಂಡನೋ ನಾಳೆ ದಿನ ಏನೋ ಏನೋ ಗೊತ್ತಾದಾಗ ಖಂಡಿತ ನಿನ್ನಷ್ಟು ಸಹನೆಯಿಂದ ಅಂತೂ ತಿದ್ದೋ ಪ್ರಯತ್ನ ಮಾಡಲ್ವೇ ಅವರು. ಹೌದು. ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು, ಇಂಥ ನಿನ್ನ ಗಂಡಂಗೆ ಅಂತಲ್ಲ, ಈ ಚಪಲಕ್ಕೆ ಒಳಗಾಗಿರೋ, ಅವನು ಕುಡಿತಾ ಇರುವ ಎಣ್ಣೆ, ಜೂಜು, ಹೆಂಡ, ಪರಸ್ತ್ರೀ ಯಾವುದೇ ಆಗಿರ್ಬೋದು, ಅವರನ್ನು ನೀವು ಪೂರ್ಣ ಪ್ರಮಾಣದ ದೀರ್ಘಾಯುಷ್ಯಗಳಾಗಿ ನೀವು ಕಾಣ್ಲಿಕ್ಕೆ ಹೋಗಲೇಬಾರ್ದು. ಒಂದು. ಎರಡನೇದು, ಇಲ್ಲಿ ನೀವು ಸ್ವಲ್ಪ ಆರೋಗ್ಯವಾಗಿದ್ದ ಕಾಲದಲ್ಲಿ ಇಂಥವೆಲ್ಲ ನೋಡ್ತಾ ಇದ್ದಾಗ, ನಿನ್ನ ತಾಯಿ ನಿನಗೆ ಒಂದು 100 ಗ್ರಾಮ್ ಚಿನ್ನ ಕೊಟ್ಟರು, ನಿನ್ನ ತಾಯಿ ನಿನಗೆ ತಗೊಳ್ಳವ, ಸೈಡ್ ತಗೊಳ್ಳವ, ಇರೋದು ಒಂದು ಮಗು, ಇಂಥವನ್ನು ಕಟ್ಕೊಂಡಿದ್ದೀಯಾ, ನಾಳೆ ಒಂದು ಏನೋ ನಿನ್ನ ದಾರಿಗೊಂದು ಮಾಡ್ಕೊಂತ 8 ಲಕ್ಷ ದುಡ್ಡು ಕೊಟ್ಟರು. ಯಾಕೆ ಕೊಟ್ಟರು? ಅವರು ಗಂಡ ಹೋದ ಕಾಲದಿಂದಲೂ ಕೂಡ ಅವರು ಒಂದಷ್ಟು ದುಡಿದ್ರೆ ಹೊರತು ನಿನ್ನ ಥರ ಸುಮ್ಮನೆ ಕೂತ್ಕೊಳ್ಳಿ. ಈಗ ನೀನು ಯಾಕೆ ಕೂತಿದೀಯ ಅದನ್ನು ನಿನ್ನ ಆತ್ಮಸಾಕ್ಷಿಗೆ ಬಿಡ್ತೀನಿ, ಬಟ್ ಅವ್ರು ನಿನಗೆ 100 ಗ್ರಾಮ್ ಚಿನ್ನ ಕೊಡಬೇಕು, 8 ಲಕ್ಷ ಕೊಡಬೇಕು ಅಂಥದ್ದೇನೋ ಇದ್ದಾಗ ಅವ್ರು ಮಾಡಿರ್ಬೇಕಲ್ಲ ಕಷ್ಟಪಟ್ಟು. ಹೌದು. ಇತ್ತು ಕೊಟ್ಟರು, ಇಲ್ಲಾಂದ್ರೆ ಏನು ಕೊಡ್ತಿದ್ರು? ಅಂಡ್ ಹಂಗಿದೆ ಅನ್ನೋದಕ್ಕೆ ಏನು ಕಾರಣ ಗೊತ್ತೇನು? ಅವರು ಸುಮ್ಮನೆ ಗಂಡ ಹಿಂಗೆ ಮಾಡಿಬಿಟ್ಟ ಅಂತ ಕೈಕಟ್ಟಿ ಕೂರಲಿಲ್ಲ. ಅವರಿಗೆ ಮಕ್ಕಳ ಭವಿಷ್ಯದ ಕುರಿತು ಚಿಂತೆ ಇತ್ತು, ಮಕ್ಕಳ ಭವಿಷ್ಯದ ಕುರಿತು ಕಾಳಜಿ ಇತ್ತು. ಅರ್ಥಾತ್ ಯಾವುದು ಇನ್ನು ಲೋಕವನ್ನು ನೋಡೇ ಇಲ್ಲವೋ, ಯಾವ ಕಂದ ಇನ್ನು ಲೋಕದ ಈ ಯಾವ ವಿಷಗಳು ಕೂಡ ಮಗುವಿಗೆ ಗೊತ್ತೇ ಇಲ್ವೋ, ಆ ಮಗುವಿನ ಉದ್ಧಾರಕ್ಕೋಸ್ಕರ ನಾನು ಯಾರನ್ನು ಬಿಡ್ಲಿಕ್ಕೂ ತಯಾರಿರಬೇಕು. ಯಾಕಂದರೆ ಹೇಳಿದ್ರಲ್ಲ ನಿನ್ನ ಸ್ನೇಹಿತರು ಅಥವಾ ಯಾರೋ, ಈ ವ್ಯಕ್ತಿಗೆ ನಿನ್ನಂಥವ್ರು 100 ಜನ ಸಿಗ್ತಾರೆ, ಆದ್ರೆ ಮಗುವಿಗೆ ನಿನ್ನಂಥ ತಾಯಿ ಸಿಗ್ಲಿಕ್ಕಿಲ್ಲ. ನಾನು ಈತನನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇಲ್ಲ, ಆದರೆ ಈಗ ನೀನು ಯಾವ ಸ್ಥಿತಿಯಲ್ಲಿ ಇದ್ದೀಯ ಅಂದರೆ, ಈತನನ್ನ ಆ ಹೆಣ್ಣು ಅಥವಾ ಇನ್ಯಾವುದೋ ಚಟದಿಂದ ಬಿಡಿಸುವ ಪ್ರಯತ್ನವನ್ನು ಮೊದಲು ನಿಲ್ಲಿಸು. ಅದು ನೋಡುವ, ಎಲ್ಲಿಂದ ಶುರುವಾಗಿದೆ ಇದರ ಮೂಲ ಬೇರು ಅಂದರೆ, ಅವತ್ತು ನೀನು ಅವ್ರ ಅಕ್ಕ ತಂಗಿದಿರನ್ನ ಕರೆಸಿದಾಗ, ಅವ್ರ ತಾಯಿಂದಿರನ್ನ ಕರೆಸಿದಾಗ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೊರಟಾಗ, ಅಂದರೆ ಅವ್ರ ಕಡೆಯಿಂದ ಅವರ ಅಕ್ಕ ತಂಗಿ ಅಥವಾ ಅವ್ರ ತಾಯಿ ಅಥವಾ ಅವ್ರ ತಂದೆ ಇವರೆಲ್ಲರ ಮಾತುಗಳು ಮಗನನ್ನು ಕಳ್ಕೊಳ್ಳೋಕೆ ಅಥವಾ ಮಗನ ತಪ್ಪನ್ನು ನೇರವಾಗಿ ಹೇಳಲಿಕ್ಕೆ ಯಾವ ಧೈರ್ಯವನ್ನು ತೋರದೇ ಇರೋ ಆ ಮನೆತನದಿಂದ ನೀನೇನು ನಿರೀಕ್ಷೆ ಮಾಡಂಗಿಲ್ಲ. ಈಗ ನಾಳೆ ಬಂದು ನಿನ್ನ ಮಗ ನೋಡಮ್ಮ ಹಿಂಗೆ ಮಾಡಿದ್ದಾನೆ ಶಾಲೆಯಲ್ಲಿ ಅಂತ ಅಂದಾಗ, ನಿನ್ನ ಮಗನಿಗೆ ಕಪಾಳ ಕೊಡಿಯಕ್ಕೆ ಗೊತ್ತಿದ್ರೆ ನಿನ್ನ ಒಳ್ಳೆ ತಾಯಿ. ನಾನು ಎತ್ತು ಮಗ,
ಅವನಿಗೆ ಏನೋ ಒಂಚೂರು ಮೃದುವಾಗಿ ಒಂದೆರಡು ಮಾತು ಬೈಬಲ್ಲೇ ಹೊರತು ಅವನು ಮಾಡಿರೋ ಅಶ್ಲೀಲ ಅಸಂಬದ್ಧವನ್ನು ತೀರ ಕಟುವಾಗಿ ವಿರೋಧಿಸೋ ನನಗಿಲ್ಲ, ನಾನು ಅದೊಂದು ಇಷ್ಟಪಡಲ್ಲ ಅನ್ನೋದಾದರೆ ತಯಾರಾಗು, ಅದೇ ಮಗ ನಿನ್ನ ಮನೆಗೆ ಕಂಟಕವಾಗುತ್ತಾನೆ. ಅಂದರೆ ಒಬ್ಬ ತಾಯಿ ಹೇಗಿರಬೇಕು ಅದು ನಿನ್ನ ತಾಯಿ ನೋಡು ಕಲಿ. ಒಬ್ಬ ಪೋಷಕರು ಅಥವಾ ಮನೆಯವರು ಹೇಗಿರಬಾರ್ದು ಅಂತ ಈ ಮನೆಯನ್ನು ನೋಡಿ ಕಲಿ. ಯಾಕಂದರೆ ಇಂಥವೆಲ್ಲ ಮಾಡಿದ್ದಾನೆ ಅಂತ ಅದೇ ಮನೆ ಮಗಳು ಜೊತೆನೆ ಅಥವಾ ಮನೆಯ ಸಂಬಂಧಿಕರು ಅತ್ತೆ ಮಗಳ ಯಾರೋ ಅವ್ರ ಮನೆಯ ಸಂಬಂಧಪಟ್ಟವ್ರ ಜೊತೆನೆ ಹಿಂಗಾದಾಗ ಅವರು ಅದನ್ನು ಬಲವಾಗಿ ವಿರೋಧಿಸಬಹುದಿತ್ತು. ಅಂದ್ರೆ ಗುರುಗಳೇ, ಅವಳು ಅತ್ತೆ ಮಗಳಾಗ್ತಾಳೆ ಒಂದ್ ಕಡೆ, ಅವ್ರ ಅಕ್ಕನ್ನ ಇವ್ರ ಚಿಕ್ಕಪ್ಪನೇ ಮದ್ವೆ ಆಗಿದ್ದಾರೆ. ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಅವಳು ಸ್ವಂತ ಚಿಕ್ಕಮ್ಮನೇ ಆಗ್ತಾಳೆ. ಆಯ್ತವ, ನಾನು ಹೇಳ್ತೀನಿ ತಾಯಿ, ಕಾಮಕ್ಕೆ ಕಣ್ಣಿಲ್ಲ ತಾಯಿ, ಕಾಮ ಕಣ್ಣಿಲ್ಲ. ನಾವ್ ಹೋಗಿ ಅವ್ರ ಮನೆ ಹತ್ರ ಕೇಳ್ತೀವಿ ಮಾಡ್ತೀವಿ ಅಂತಂದ್ರೆ ಇವ್ರು ಏನ್ ಹೇಳ್ತಾರೆ, ಅವಳನ್ನೇ ಕರ್ಕೊಂಡ್ ಬಂದು ನಿಮ್ಮನೆಲ್ಲೇ ಬಿಡ್ತೀನಿ ಅಂತ ಹೇಳ್ತಾಳೆ ಗುರುಗಳೇ ನಮ್ ನಾದ್ನಿ. ನಾನು ಅದನ್ನೇ ಹೇಳ್ತೀನಿ ತಾಯಿ, ಇವರೆಲ್ಲ ತೀರಾ ಆ ಮಟ್ಟಿಗೆ ವಿರೋಧ ಮಾಡಲ್ಲ ಅನ್ನೋ ಧೈರ್ಯವೇ ಆತನಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಹೌದಲ್ಲ? ನಿನ್ನ ಗಂಡನ ವಿಚಾರ ಅಲ್ಲ, ಯಾರ ವಿಚಾರ ಆದರೂ ಅಷ್ಟೇ. ಎಲ್ಲಿ ಆ ಮಟ್ಟಿಗೆ ವಿರೋಧಿಸೋರಿಲ್ಲ, ಎಲ್ಲಿ ಆ ಮಟ್ಟಿಗೆ ಈವನ್ ನಮ್ಮ ಸರ್ಕಾರದಲ್ಲಿ ಪ್ರತಿಪಕ್ಷ ವಿರೋಧ ಪಕ್ಷ ಅಂತ ಯಾಕಿದೆ ಅಂದರೆ, ಸರ್ಕಾರವನ್ನು ಪ್ರಶ್ನಿಸೋರು ಇದ್ದರೆ ಸರ್ಕಾರ ಸ್ವಲ್ಪ ಜಾಗೃತಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಹೌದಲ್ಲ? ವಿರೋಧ ಪಕ್ಷದವರೇ ಇಲ್ಲ ಅಂದರೆ ಸರ್ಕಾರ ಮಾಡಿದ್ದೇ ಆಟ. ಹೌದಲ್ಲ? ಹಂಗೆ ಬದುಕಲ್ಲೂ ಅಷ್ಟೇ. ಯಾರೋ ಹೇಳೋರು ಕೇಳೋರು ಇದ್ದಾರಪ್ಪ ಅಂದರೆ, ಗುರುವಿನ ಭಯದಲ್ಲಿ ಶಿಷ್ಯ, ಹೆತ್ತವರ ಭಯದಲ್ಲಿ ಮಗ, ರಾಜನ ಭಯದಲ್ಲಿ ಪ್ರಜೆಗಳು. ಈ ಭಯ ಇಲ್ಲದೆ ಹೋದ್ರೆ ಏನಾಗಬೇಕು ಸಮಾಜದ ಕತೆ? ಹಾಗೆ ಹೆಂಡತಿ ಭಯದಲ್ಲಿ ಗಂಡ, ಗಂಡನ ಭಯದಲ್ಲಿ ಹೆಂಡತಿ ಅಥವಾ ತಂದೆ ತಾಯಿ ಭಯದಲ್ಲಿ ಮಕ್ಕಳು. ಈ ಭಯ ಭಕ್ತಿ ಅನ್ನೋದು ಇದೆಯಲ್ಲ, ಅದು ಯಾವಾಗಲೂ ಮನೆಯನ್ನು ಸ್ವಲ್ಪ ಸಂಸ್ಕಾರಯುತವಾಗಿ ಮುನ್ನಡೆಸ್ಕೊಂಡು ಹೋಗುತ್ತೆ. ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಈತನನ್ನು ಸರಿ ಮಾಡ್ತೀನಿ ಅನ್ನೋ ಬುದ್ಧಿ ಬಿಟ್ಟುಬಿಡು. ಸ್ವಲ್ಪ ನಿನ್ನ ತಾಯಿ ನಿನಗೆ ನಿಮ್ಮ ಅಪ್ಪ ಬಿಟ್ಟು ಹೋದಾಗ ನಿಮ್ಮ ತಾಯಿ ಹೇಗೆ ಸ್ವಲ್ಪ ಕತ್ತು ಬಗ್ಗಿಸ್ಕೊಂಡು ಯಾರು ಸವಾಸವು ಬೇಡ ಅಂತ ದುಡಿದ್ರೋ ಹಂಗೆ ಸ್ವಲ್ಪ ದುಡಿಮೆ ಮಾಡು. ನಿನ್ನ ಸಂತೋಷವನ್ನು ನಿನ್ನ ಮಗನಲ್ಲಿ ಕಾಣು, ಮಗನ ಎಜುಕೇಷನ್ ಕೊಡಿಸು. ಅಯ್ಯೋ ಏನು ಕಟ್ಟಿಲ್ಲ, ನಾನು ಬಿಟ್ಟುಬಿಟ್ಟಿದ್ದೀನಿ, ಅವರು ಹಿಂಗೆ ಅವರೇ, ಏನಪ್ಪ ನಾನು ಮಾಡೋದು, ಅವ್ರು ಏನೋ ತಂದಾಕ್ತವ್ರೆ, ನಾನು ತಿನ್ಕೊಂಡಿದ್ದೀನಿ. ಅದೇ ಅಂದರೆ ನೀನು ಸ್ವಲ್ಪ ಇನ್ನೊಂದು 10 ವರ್ಷ ಹೋದಾಗ ಆವಾಗ ಅಯ್ಯೋ ಇವರೆಲ್ಲ ಆಗಲ್ಲ, ನಾನು ಹಿಂಗೆ ದುಡಿಬೇಕು ಅಂತ ಎದ್ದು ನಿಂತ್ಕೊಳ್ತಿ ಕೂತಿದೀಯ. ಈಗ ಎದ್ದು ನಿಂತ್ಕೊಳ್ತೀಯ, ಆದರೆ ಅವತ್ತಿಗೆ ದೇಹದಲ್ಲಿ ಶಕ್ತಿ ಇರಲ್ಲ. ಬಟ್ ಈಗ ದೇಹದಲ್ಲಿ ಶಕ್ತಿ ಇದೆ, ಏನೋ ಒಂದು ದಾರಿ ಮಾಡು, ದುಡಿ. ಆದರೆ ಗಂಡನ ವಿಚಾರದಲ್ಲಿ ನೀನು ಬಹಳ ಹಿಂದೆನೇ ಒಂದು ತಪ್ಪು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀಯ. ಅದು ಮದುವೆ ಅಂತ ನೇರವಾಗಿ ಹೇಳಿ ಮುಗಿಸ್ಬೋದು. ಅದು ಬಹಳ ಹಿಂದೆ. ಬಹುಶಃ ಒಂದು ಹೆಣ್ಣುಮಕ್ಕಳು ಕಾರ್ಯಕ್ರಮ ಕೇಳ್ತಿರೋರು ತಂದೆ ತಾಯಿಗೆ ಪ್ರೀತಿ ವಿಚಾರವನ್ನು ಹೇಳೋದು ನಾಳೆ ಮದುವೆ ಸೆಟ್ ಮಾಡ್ಕೊಂಡು ಹಿಂದಿನ ದಿನ ಹೇಳೋದು ಅದು ಸಂಸ್ಕಾರ ಅಲ್ಲ. ಅರ್ಥ ಆಯ್ತಲ್ಲ? ಬಹುಶಃ ಒಂದು ವಾರದ್ದೋ ತಿಂಗಳಿಗೋ 3 ತಿಂಗಳಿಗೋ ಮುಂಚೆನೆ ಹೇಳಿದರೆ ಈ ಹುಡುಗನ ಕತೆ ಏನು ಅಂತ ಹೆತ್ತವರಾಗ ಅವ್ರು ತಿಳ್ಕೊಳ್ತಿದ್ರೋ ಏನೋ. ಅವಾಗೆಲ್ಲ ಒಂದು ಹೆಣ್ಣು ತರಬೇಕಾದ್ರೆ ಅಥವಾ ಮದುವೆ ಮಾಡ್ಕೊಳ್ಬೇಕಾದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಅಷ್ಟೋ ಇಷ್ಟೋ ವಿಚಾರಿಸಿ ಏನೋ ಒಂದು ಸಂಪ್ರದಾಯ ಇದೆಯವ ಅದು ಮೊದಲಿಂದ. ಹೆಂಗೆ, ಏನು, ಇವ್ರ ಕತೆ ಏನು, ಇವ್ರೇನು, ಇವ್ರು ಯಾವ ಥರ. ಹಾಗಾಗಿ ನಾನು ತುಂಬ ಹಿಂದಿನದ್ದೇನು ಎತ್ತಾಡ್ಲಿಕ್ಕೆ ಹೋಗಲ್ಲ. ನೀವು ಅರ್ಥ ಮಾಡ್ಕೊಳ್ಳವ, ನೀನು ನಿನ್ನ ಯೋಗ್ಯತೆಗನುಸಾರವಾಗಿ ನೀನು ಅಷ್ಟೋ ಇಷ್ಟೋ ದುಡಿಮೆ ಮಾಡ್ಲಿಕ್ಕೆ ಶುರು ಮಾಡು, ಸೇವಿಂಗ್ಸ್ ಮಾಡ್ಕೋ. ಈತ ನನ್ನ ಫೋನ್ ನೋಡೋದು, ಅಲ್ಲಿ ಚೆಕ್ ಮಾಡೋದು, ಇಲ್ಲಿ ಮಾಡೋದು, ಇಲ್ಲ ಗುರುಗಳೇ, ಇಷ್ಟು ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ ನಾನು. ಅಲ್ಲ, ನಾನು ಫೋನ್ ಮಾತ್ರ ಅಂತಲ್ಲ, ನಾಳೆ ದಿನ ರೋಡಲ್ಲಿ ಯಾರನ್ನೂ ಕೊಟ್ಟು ಓಡಾಡ್ತಿದ್ಲ ಅಂತ ಯಾರೋ ಬಂದು ಹೇಳಿದ್ರು, ಅಯ್ಯೋ ಇದೇ ನನಗೂ ಹೊಸದಲ್ಲ ಬಿಡು ಅಂತ ನೀನು ಮಗನ ಕಡೆ ಗಮನ ಕೊಡುವಷ್ಟು ಮನಸ್ಸು ಹೃದಯ ಗಟ್ಟಿ ಮಾಡ್ಕೊಳ್ಬೇಕು ನೀನು. ಇಲ್ಲ ನಾನು ಪ್ರತಿಯೊಂದಕ್ಕೂ ದುಃಖಪ್ತಳಾಗ್ತೀನಿ, ನಾನು ಪ್ರತಿಯೊಂದಕ್ಕೂ ದುಃಖಿಸ್ತೀನಿ ಅನ್ನೋದಾದರೆ ಪೇಷಂಟ್ ಆಗ್ತೀಯ ಅಷ್ಟೇ. ಹಾಗಾಗಿ ಇಲ್ಲಿ ನೀವು ಈತನನ್ನು ಅಂದರೆ ನೀನು ಆತನ ಎದುರುಗಡೆ ಸೋಲೊಪ್ಕೊಳ್ತಿದ್ದೀಯ ಅಂತ ನೀನು ಅಂದ್ಕೊಳ್ಳೇಬೇಡ. ನಿಜವಾದ ಗೆಲುವು ಇಲ್ಲಿಂದ ಶುರುವಾಗುತ್ತೆ ನಿನ್ನದು. ಯಾವುದು ಸರಿಯೇ ಹೋಗುವುದಿಲ್ವೋ, ಯಾವುದು ನಿನ್ನ ನಿಯಂತ್ರಣದಲ್ಲಿಲ್ವೋ, ಯಾರು ನಿನ್ನ ಮಾತನ್ನೇ ಕೇಳೋದಿಲ್ವೋ, ಅಥವಾ ಯಾರು ನಿನ್ನ ಮಾತಷ್ಟೇ ಅಲ್ಲ ಯಾರ ಮಾತನ್ನೂ ಕೇಳೋದಿಲ್ವೋ ಅವರ ಬದಲಾವಣೆಗೋಸ್ಕರ ನೀನು ಸುಮ್ಮನೆ ದುಃಖಿಸ್ತೀಯ ಅನ್ನೋದಾದರೆ ಅದು ಅವ್ರ ಮೂರ್ಖತನ ಅಲ್ಲ, ನಿನ್ನ ಮೂರ್ಖತನ.
ಅದೊಂಥರ ಈಗಾಗಲೇ ಬಾಡು ಹೋಗಿರುವ ಬೇರು, ಒಣಗೋಗಿರೋ ಬೇರೆಲ್ಲ ಒಣಗೋಗಿರುವ ಇಡೀ ಗಿಡವೇ ಬಾಡಿ ಹೋಗಿರುವ ಅಂತಹ ಗಿಡಕ್ಕೆ ನೀರು ಇದ್ದಂಗೆ ಪ್ರಯೋಜನ ಇಲ್ಲ. ಇನ್ನೂ ಎಲ್ಲೋ ಒಂಚೂರು ಏಪ್ಪ ಒಂಚೂರು ನೀರು ಹಾಕಿದ್ರೆ ಸರಿ ಹೋಗುದು ಕಣ್ರಪ್ಪ ಅಂತ ಇರೋ ಗಿಡಕ್ಕೆ ನಾನು ನೀರು ಇರ್ಬೋದು. ಬತ್ತು ಹೋಗಿರೋ ನೀರಕ್ಕೆ ಏನು ನೀರು ಇತ್ತಿ ನೀನು? ಬತ್ತು ಹೋಗಿದೆ ಅದು. ನಿನ್ನ ನೀರು ಕೇವಲ ಭೂಮಿ ಕುಡ್ಕೊಳ್ಳುತ್ತೆ ಹೊರತು ಆ ಗಿಡವನ್ನು ಯಾವುದೇ ರೀತಿಯಲ್ಲಿ ಸುಧಾರಿಸುವುದಿಲ್ಲ. ಹೌದಲ್ಲ? ಅಂದ್ರೆ ಗುರುಗಳೇ, ನಾವಿರೋ ಏರಿಯಾದಲ್ಲಿ ಒಂದಿಲ್ಲ ಅಂದ್ರೂ 70-80 ಮನೆ ಅವ್ರ ರಿಲೇಷನ್ನೇ ಇದೆ. ನಾವು ಇವ್ ರಿಲೇಷನ್ ಅವ್ರನ್ನ ಕರೆದು ಮಾತಾಡ್ಸೋದಾ ಇದೊಂದ್ಸರಿ, ಇಲ್ಲ ಬಿಟ್ಟೇ ಬಿಡೋದಾ? ಇಷ್ಟು ಮಾತ್ರ ಹೇಳ್ತೀನಿ, ನೀನು ಯಾರು ಅಂದ್ರೆ ಇಲ್ಲಿವರೆಗೂ ಮಾಡಿರೋ ಪ್ರಯತ್ನಕ್ಕಿಂತ ಹಿರಿದಾದ ಪ್ರಯತ್ನ ಅಲ್ಲಿ ದಾರಿ ಅಂದ್ರೆ ಅಂತದ್ದೇನು ಗುರುಗಳ. ಇಲ್ಲಿವರೆಗೂ ಇವ್ರ ಅಪ್ಪ ಅಮ್ಮ ಇವ್ರ ಅಕ್ಕ ಅಂತ ಅಷ್ಟೇ ಹೇಳಿದೀವಿ. ಇನ್ನು ಇವ್ರ ಅತ್ತೆ ಮಾವ ಇವ್ರ ಚಿಕ್ಕಪ್ಪಂದಿರು ಎಲ್ಲ ಅವರೆಲ್ಲ ಇವ್ರ ತರ ಏನು ಯಾರು ಇಲ್ಲ. ಹೇಳ್ತೀನಿ ಕೇಳಿಸ್ಕೋ. ಇಂಥವೆಲ್ಲ ಯಾರೋ ಹೇಳಿದ್ರೆ ಬಿಡೋಕ್ ಸಾಧ್ಯವೇ ಇಲ್ಲ. ಅದೇ ನೀನು ಅಂದ್ಕೊಂಡಂಗೆ ಒಂದು 3-4 ದಿನ, ಒಂದು ವಾರ ಹಂಗೆ ಅನ್ನಿಸ್ಬೋದು ಅಷ್ಟೇ ನಿನಗೆ. ಅಂದ್ರೆ ಭೂಮಿ ಬಹಳ ವರ್ಷಗಳೇ ಆಯಿತು ಮಳೆ ಬಿದ್ದು, ಬರಗಾಲ ಬಂದಿತ್ತು. ಭೂಮಿಗೆ ಒಂದು ತೊಟ್ಟು ನೀರು ಬಿದ್ದಿಲ್ಲ ತುಂಬ ವರ್ಷಗಳಿಂದ. ಬರಗಾಲ ಬಂದಿದೆ. ಏನೋ ಒಂದು ದಿನದ ಮಟ್ಟಿಗೆ ಇಡೀ ದಿನ ಮಳೆ ಹೋಯಿತು. ಆದರೆ ಮಳೆ ಬಂದು ಆಲೆ 10 ವರ್ಷ ಆಗಿತ್ತು. ಬಟ್ ಏನೋ ಒಂದಿನ ಮಳೆ ಬಂತು ಅಂದಾಗ ಒಂದು ದಿನ ಮಳೆ ಭೂಮಿಯನ್ನು ತಂಪಾಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಲ್ಲ? ಒಂದು ದಿನ ಬಂದು ಇವ್ರು ಮಾಡೋ ನ್ಯಾಯ ಪಂಚಾಯಿತಿ ಬಹಳ ವರ್ಷಗಳಿಂದ ಮುಂದುವರಿಸ್ಕೊಂಡು ಬಂದಿರೋ ಈ ಬುದ್ಧಿಯನ್ನು ಬದಲಾಯಿಸಬಲ್ಲದೆ? ಇಷ್ಟು ದಿನ ಆತರ ಬೇರೆ ತರ ರಿಲೇಶನ್ಶಿಪ್ ಅಂತ ಹೇಳಿದ್ರಲ್ಲ ಗುರುಗಳೇ, ಇವಾಗ ಹೇಳ್ತಾ ಇರೋದು ಯಾರೋ ಹುಡುಗಿ ಡಿವೋರ್ಸ್ ಆಗಿದೆ, ಅವಳನ್ನ ನಾನ್ ಬೇರೆ ಮದ್ವೆ ಮಾಡ್ಕೊಬಿಟ್ಟಿದೀನಿ ಅಂತ ಹೇಳ್ತಾ ಇರೋದು. ಅದಕ್ಕಾದ್ರೂ ನನ್ಗೊಂದ್ ಕ್ಲಾರಿಟಿ ಸಿಗ್ಬೇಕಲ್ವಾ ಗುರುಗಳೇ? ನಾನು ಇಷ್ಟು ಮಾತ್ರ ಹೇಳಿದ್ದನ್ನು ಮುಗಿಸ್ತೀನಿ ತಾಯಿ, ನೀನು ಯಾಕೋ ಅರ್ಥ ಮಾಡ್ಕೊಳ್ತಿ. ಇದರ ಸಂಬಂಧಪಟ್ಟ ನೀನು ಏನೂ ಪ್ರಯತ್ನ ಮಾಡಬೇಡ. ನಿನ್ನ ಗಮನ ಕೇವಲ ನಿನ್ನ ಆರೋಗ್ಯ, ಆ ಮಗುವಿನ ಭವಿಷ್ಯ ಬಿಟ್ಟು ದೂರ ಹೋಗು ಅಂತ ನಾನು ಹೇಳ್ತಿಲ್ಲ. ಆದರೆ ಈ ವ್ಯಕ್ತಿ ತನ್ನ ಹೆಂಡತಿ ಮುಂದೆ ಇಷ್ಟು ಮಾತಾಡೋ ಪರಸ್ತ್ರೀ ವಿಚಾರವಾಗಿ ಅಥವಾ ಇದ್ರ ವಿಚಾರವಾಗಿ ಧೈರ್ಯವಾಗಿ ಹೇಳುವಷ್ಟಿದ್ದಾರೆ ಅಂದರೆ, ಅಂದರೆ ಗೊತ್ತಿಲ್ಲ ತಾಯಿ, ನಿನಗೇನೋ ಗೊತ್ತಿರ್ಬೋದೇನೋ. ನನ್ನ ಜ್ಞಾನದ ಮಿತಿಯಲ್ಲಿ ಅಥವಾ ನನ್ನ ಈ ಸಾವಿರಾರು ಕಥೆಗಳನ್ನು ಕೇಳಿರೋ ಅನುಭವದಲ್ಲಿ ಇದು ಸಾಧ್ಯವೇ ಇಲ್ಲ. ಯಾಕಂದರೆ ನಿನಗೆ ನಾನು ಸುಮ್ಮನೆ ಸಮಾಧಾನ ಮಾಡಲಿಕ್ಕೆ ಇನ್ನೊಂದು 2 ವರ್ಷ ಆಗುತ್ತೆ ಬಿಡವ್ವ, ಇನ್ನೊಂದು ವರ್ಷ ಆಗುತ್ತೆ ಬಿಡು, ನಾನು ಹಂಗೆ ಮಾತು ಕೊಡೋ, ನನಗೆ ಆ ದಾರಿನೇ ಕಾಣ್ತಾ ಇಲ್ಲ. ನನಗೆ ನಿನ್ನ ತಾಯಿಯನ್ನು ನೀನು ಉದಾಹರಣೆಯಾಗಿಟ್ಟುಕೊಂಡು, ಅವತ್ತು ನನ್ನಪ್ಪ ಬಿಟ್ಟು ಹೋದಾಗ ನನ್ನ ತಾಯಿ ಹೆಂಗೆ ಬದುಕಿದ್ಲೋ ಈತ ಜೊತೆ ಇದ್ದಾನೆ ಅನ್ನೋದು ಬಿಟ್ಟರೆ ಬೇರೆ ಅದಕ್ಕೂ ನಮ್ಮ ಅಪ್ಪ ಬಿಟ್ಟು ಹೋಗಿದ್ದಕ್ಕೂ ಈತನಿಗೂ ಏನಷ್ಟು ವ್ಯತ್ಯಾಸ ಇಲ್ಲ. ನಾನೀಗ ಅದನ್ನು ಫೋನ್ ಚೆಕ್ ಮಾಡಲ್ಲ, ಅವನು ಎಲ್ಲಿ ಹೋದ, ಯಾರ ಜೊತೆ ಇದ್ದಾನೆ, ಎಲ್ಲಿ ಕೂತಿದ್ದಾನೆ, ಮಲಗಿದ್ದಾನೆ, ನನಗೆ ಯಾವುದೂ ಬೇಡ. ಬದಲಾಗಿ ಬಂದರೆ ನೋಡ್ಕೊಳ್ತೀನಿ, ಇಲ್ಲ ನನಗೆ ಅವರೇ ಮುಖ್ಯ ಅಂತ ಹೋದರೆ ಅಲ್ಲಿ ಏನಾಗುತ್ತೋ, ನಾಳೆ ದಿನ ಎಲ್ಲಿ ಬಿದ್ದ, ಎಲ್ಲ ಏನಾದ, ಯಾರು ಏನು ಮಾಡಿದ್ರು ಅದಕ್ಕೆ ನೀನು ಹೊಣೆ ಅಲ್ಲ. ಅವತ್ತನ್ನು ಬಿದ್ದಂಥ ಕಾಲಕ್ಕೆ ನೀನು ನೋಡ್ಕೊಳ್ತೀಯೇನೋ ಅದು ನಿನಗೆ ಬಿಡ್ತೀನಿ, ನೋಡ್ಕೊಳ್ಬೇಕು ಕೂಡ, ಅದು ಧರ್ಮ. ಆದರೆ ಈಗಂತೂ ಯಾರನ್ನೋ ಕರೆಸಿ ಸರಿ ಮಾಡ್ತೀನಿ ಇಲ್ಲವ, ಕಡೆಗೆ ವಯಸ್ಸಿಗೆ ಬಂದು ಅಲ್ಲಿ 8ನೇ ಕ್ಲಾಸಿಗೆ ಬಂದಿರೋ ಮಗನ ಮುಂದೆ ಇವನ್ನೆಲ್ಲ ತುಂಬ ರಾದ್ದಾಂತ ಮಾಡ್ತಾ ಹೋದರೆ ಅದನ್ನು ಕಳ್ಕೊಳ್ತೀಯ ಅಷ್ಟೇ. ಯಾಕಂದರೆ ನೀನು ಒಂದು ದಿಕ್ಕಿನಲ್ಲಿ ನೋಡ್ತಾ ಇದೀಯ, ಸ್ವಲ್ಪ 4 ದಿಕ್ಕಲ್ಲಿ ಯೋಚನೆ ಮಾಡಬೇಕು ಕೆಲವೊಂದು ನಿರ್ಧಾರ ತಗೊಳ್ಬೇಕಾದ್ರೆ. ಇಲ್ಲ ನಾನು ಹಂಗೂ ಕರೆಸ್ನಿ ಅಂದರೆ ನೀನು ಸಮಾಧಾನ ಕರೆಸ್ಕೋ, ನಾನು ಬೇಡ ಅನ್ನಲ್ಲ. ಬಟ್ ಅದ್ರ ಬದಲಾವಣೆ ಆಗಿಬಿಡುತ್ತೆ ಅನ್ನೋ ಭ್ರಮೆಗಂತೂ ಬದುಕಬೇಡ. ಮೊದಲು ಒಂದು ಕೆಲಸ ಹುಡುಕೋ, ಚೆನ್ನಾಗಿ ದುಡಿ, ಅಷ್ಟೋ ದುಡ್ಕೋ, ಒಂದು ಕಡೆ ಕೆಲಸ ಮಾಡಿಕೊಂಡು 4-6 ಕಾಸು ಸಂಪಾದನೆ ಮಾಡಿಕೊಂಡು ಮಗನಿಗೆ ಒಳ್ಳೆಯದು ಕೆಟ್ಟದ್ದು ಹೇಳಿಕೊಂಡು ಬರೀ ಮನೆಯಲ್ಲಿ ಸಂಜೆ ಆದರೆ ಬೆಳಗ್ಗೆ ಆದರೆ ಬರೀ ಇದೇ ಆಯಿತು ಅಂದಾಗ ನಾಳೆ ದಿನ ಮಗ ಯಾಕಪ್ಪ ನೀನು ದಾರಿ ತಪ್ಪಿಬಿಟ್ಟೆ ಅಂತ ನಾನೇ ಕೇಳ್ತೀನಿ. ಅವನೇ ಹೇಳ್ತಾನೆ, ಅಯ್ಯೋ ಬೆಳಗ್ಗೆ ಸಂಜೆ ಗುರುಗಳೇ ನಮ್ಮ ಮನೆಯಲ್ಲಿ ಬರೀ ಉರ್ದೇ ಇರೋದು, ಅದಕ್ಕೆ ನನಗೂ ನೆಮ್ಮದಿ ಬೇಕಿತ್ತು, ಅದಕ್ಕೆ ನಾನು ಕೆಟ್ಟ ದಾರಿ ಹಿಡಿದೆ. ಇಂಥದ್ದೊಂದು ಮಾತು ನಾಳೆ ದಿನ ಬರೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ಹಂಗಲೂ ಇಲ್ಲ. ನೀನು ದುಡಿತೀಯ, ನೀನು ಕಷ್ಟಪಡ್ತೀಯ, ಇವಾಗ ಒಂದು ಕೆಲಸ ಹುಡುಕು, ದುಡಿಮೆ ಮಾಡು. ಮಗನಿಗೆ ಇದರ ಬಗ್ಗೆ ಹೆಚ್ಚೇನು ಅವನ ಮುಂದೆ ಚರ್ಚೆ ಮಾಡೋದು ಹೇಳೋದು ಇದು ಯಾವುದೂ ಬೇಡ.
ತುಂಬ ಮುಂದೆ ಬಂದ್ಬಿಟ್ಟಿದೀಯವ್ವ. ಆತನ ಹೊರಗಿನ ಯಾವುದೇ ವಿಚಾರಗಳು ನಿನ್ನ ಮನೆಗೆ ತೊಂದರೆ ಕೊಡಬಾರ್ದು ಅಂದರೆ ಆತನಿಗೆ ನೀವು ಒಂದು ಆ ವಿಚಾರದಲ್ಲಿ ವಾರ್ನ್ ಮಾಡ್ಬೋದಷ್ಟೇ. ನೀನು ಏನಾದರೂ ಮಾಡ್ಕೋ, ಆದರೆ ನಮ್ಮ ಮನೆವರೆಗೂ ಅದು ಬರಬಾರ್ದು, ಬಂದ್ರಂತೂ ನಾನು ಖಂಡಿತ ಇದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಮಾತು ಹೇಳಿಬಿಟ್ಟು ನೀವು ನಿಮ್ಮ ಸಂಸಾರ, ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಮಗ, ನೀವು ನಿಮ್ಮ ಜೀವನ ಮುನ್ನಡೆಸ್ಕೊಂಡು ಹೋಗಿ. ಇದನ್ನ ವಿಚಾರದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಅವತ್ತು ನಾನು ತಾಯಿಗೆ ಕಣ್ಣೀರು ಹಾಕ್ಸಿ ತಪ್ಪಿಗೆ ನಾನು ಇವತ್ತು ಕಣ್ಣೀರು ಹಾಕ್ತಾ ಇದ್ದೀನಿ. ಕರ್ಮ ಏನೂ ಮಾಡಲಿಕ್ಕಾಗಲ್ಲ. ಬಹುಶಃ ನಿಮ್ಮ ತಾಯಿ ಕೂಡ ನಿನ್ನನ್ನು ಯಾವುದೋ ನೀಚರಿಗೋ ಅಥವಾ ಯಾವುದೋ ಅಸಮರ್ಥರಿಗೋ ಏನು ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ. ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಹೆಂಗೆ ಬೇಕಂಗೆ ನಡ್ಕೊಂಡು ಬಿಟ್ಟು ಈಗ ನೋಡು, ಒಂದು ಮದುವೆ ಆಗಿರೋ ಹೆಣ್ಮಗಳನ್ನು ಒಂದಷ್ಟು ದಿನ ಓಡಿಸ್ಕೊಂಡು ಹೋಗ್ತಾನೆ ಅಂದರೆ ಏನದು? ಒಂದು ಹೆಣ್ಮಗಳಾಗಿ ನಾನು ಅವತ್ತು ನಿರ್ಧಾರ ಮಾಡಬೇಕಿತ್ತು. ಒಂದೋ ಇಷ್ಟೆಲ್ಲ ಹಿಂದೆ ಕತೆಗಳನ್ನಿಟ್ಟುಕೊಂಡು ಒಂದು ಹೆಣ್ಣಿನ ವಿಚಾರದಲ್ಲಿ ಇಷ್ಟು ಅನ್ಯಾಯವಾಗಿ ನಡ್ಕೊಂಡು ಮುಚ್ಚಿಟ್ಟು ನನ್ನನ್ನು ಮದುವೆ ಆಗಿರೋ ತಪ್ಪಿಗೆ ಒಂದು ನಾನು ಹೇಳ್ದಂಗೆ ಅಂದರೆ ದಾಸನಾಗಿ ಅಂತ ಅಲ್ಲ, ಹಿಂಗೆ ಕಟ್ನಿಟ್ಟಾಗಿ ನನ್ನ ಜೊತೆ ಬದುಕಬೇಕು, ಇಲ್ಲ ನಾನು ಈ ಕ್ಷಣವೇ ಹೊರಡ್ತೀನಿ ಅಂದರೆ ಒಂದು ಹೆಣ್ಮಗಳಿಗಿಂತ ಸತ್ಯ ಗೊತ್ತಾದಾಗ ಅವಳು ಇಡೀ ಬದುಕನ್ನು ತುಂಬ ಕಟ್ನಿಟ್ಟಾಗಿ ಹಿಡಿತದಲ್ಲಿಟ್ಕೊಂಡು ನಡೆಸಬೇಕು. ಯಾಕಂದರೆ ಅಂಥ ಬುದ್ಧಿಯು ನನ್ನ ಮದುವೆ ಆಗಬೇಕಾ, ನಾನು ಅಂತ ಮದುವೆಗಿಂತ ಮುಂಚೆ ಯೋಚನೆ ಮಾಡಬೇಕಾದ ಅವಕಾಶ ಸಿಗಬೇಕಿತ್ತು. ಆದರೆ ಮದುವೆ ಆದಮೇಲೆ ಇವೆಲ್ಲ ಗೊತ್ತಾದಾಗ ಏನು ಮಾಡಲಿಕ್ಕಾಗಲ್ಲ. ಆಯಿತು, ಇನ್ನು ಮುಂದೆ ಯಾವುದೂ ಆಗಬಾರ್ದು ಅಂತ ತುಂಬ ಸ್ಟ್ರಿಕ್ಟಾಗಿ ನಡೆಸ್ಕೊಂಡು ಹೋಗಬೇಕು. ಇವತ್ತಿಗೆಲ್ಲ ಅದು ಕಷ್ಟ. ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡು ಈ ಸ್ಥಿತಿಗೆ ಬಂದಿದ್ದೀಯಾ? ಆಯ್ತವ, ಎಲ್ಲವನ್ನು ಎದುರಿಸ್ಕೊಂಡು ಬಂದಿದ್ದೀಯ, ತೊಂದರೆ ಇಲ್ಲ. ಏನು ಮುಂದಾದರೂ ದಯವಿಟ್ಟು ಮಗನ ನೋಡ್ಕೊಂಡು ನಿನ್ನ ಭವಿಷ್ಯ ನೋಡ್ಕೊಂಡು ಮುಂದೆ ಹೋಗು. ಗಂಡನ್ನ ಅನ್ನೋದು ಆಡೋದು ಏನು ಮಾಡಬೇಡ. ಇಷ್ಟೇ ನಡೆದು ಹೋಗಿದೆ, ಇನ್ನೇನು ಇನ್ನು ಸರಿ ಮಾಡಿದಾನೆ ಏನಾಗಬೇಕಾಗಿದೆ? ಇದೊಂಥರ ಸಡನ್ನಾಗಿ ಬೀಡಿ ಸಿಗರೇಟ್ ಬಿಡು ಅಂದಾಗ ಸತ್ತೋಯ್ತಾರಂತಲ್ಲ, ಹಂಗಾಗ್ಬಿಡುತ್ತೆ ಕತೆ. ಹುಚ್ಚಿಡ್ದು ಬಿಡುತ್ತೆ. ಅವರೇ ಅರ್ಥಕೊಂಡು ಬಿಡೋದಾದ್ರೆ ಬಿಡಲಿ, ಭಗವಂತ ಅದನ್ಗೆ ಒಳ್ಳೆ ಬುದ್ಧಿ ಕೊಡಲಿ. ಆದರೆ ನನ್ನ ಕಾಳಜಿ ಇರೋದು ಈ ವಿಚಾರವನ್ನು ಸರಿ ಮಾಡಿಬಿಟ್ಟು ಗಂಡನ ಸರಿದಾರಿಗೆ ತಂದು ನಾನು ಆಮೇಲೆ ಚೆನ್ನಾಗಿರ್ತೀನಿ ಅನ್ನೋ ನಿನ್ನ ಮೂರ್ಖತನವನ್ನು ಮೊದಲು ಬಿಟ್ಟು ಇನ್ನೂ ಅರಳ್ತಾ ಇರೋ ಆ ಮಗುವಿಗೆ ಆಸರೆಯಾಗು. ಮನೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೂರಬೇಡ. ಆಯ್ತಪ್ಪ, ನನ್ನ ತಾಯಿ ಬದುಕು ಬೇರೆ ಅಲ್ಲ, ನನ್ನ ಬೇರೆ ಅಲ್ಲ. ಅವಳು ತನ್ನ ಮಕ್ಕಳಿಗೋಸ್ಕರ ಎಲ್ಲ ಸುಖವನ್ನು ತ್ಯಾಗ ಮಾಡಿದ್ಲು, ನಾನು ನನ್ನ ಮಗುಗೋಸ್ಕರ ತ್ಯಾಗ ಮಾಡ್ತೀನಿ. ನಿನ್ನ ತಾಯಿದೇನೋ ಅನ್ಯಾಯ ಅಂತ ಹೇಳ್ಬೋದು, ನಿಂದು ಅನ್ಯಾಯ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನೀನೇ ತೆಗೆದುಕೊಂಡು ಗುಂಡಿಗೆ ನೀನೇ ಬಿದ್ದಿದ್ದೀಯ. ಗುಂಡಿ ತೆಗಿ ಅಂತ ಯಾರೇ ಹೇಳಿದವರು ಅಂತ ಕೇಳ್ತಾರೆ ಈಗ ಜನ, ಹೌದಲ್ಲ? ಹಾಗಾಗಿ ನಿನ್ನ ತಾಯಿಯಷ್ಟು ನಿನಗೆ ಯಾರೂ ಮರುಗೋದಿಲ್ಲ. ಕಾರಣ ಇದು ಬೇರೆದೇ ಕತೆ ಇದೆ. ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದರೆ, ನಿನ್ನ ತಾಯಿಯ ದುಃಖದ ಕಥೆನೇ ಬೇರೆ, ನಿಂದು ಬೇರೆ. ಹಾಗಾಗಿ ನಿನ್ನ ತಾಯಿ ನಿನಗೆ 100 ಗ್ರಾಮ್ ಚಿನ್ನ ಮಕ್ಕಳಿಗೆ ಫೀಸ್ ಅರ್ಧ ಕೊಡೋದು ಮತ್ತು 8 ಲಕ್ಷ ದುಡ್ಡು ಕೊಡೋದು, ಒಬ್ಳು ಸಿಂಗಲ್ ಪೇರೆಂಟ್ ಆಗಿ ಏನು ಅಂದ್ಕೊಂಡಿದ್ದೀಯ? ಅದು ಸುಲಭನಾ? ಅದು ನಿನ್ನ ತಾಯಿ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಾಗಲೇ ನಿಜವಾಗ್ಲೂ ಒಬ್ಳು ಮಗಳಾಗಿ ನೀನು ಅದನ್ನು ಬಹಳ ಉಗ್ರವಾಗಿ ಪ್ರತಿಭಟಿಸಬೇಕಿತ್ತು. ಮತ್ತು ಬಹುಶಃ ಅವತ್ತೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದಂತಹ ಸಂಗತಿ ಅದು, ಹೌದಲ್ಲ? ಒಂದು ಹೆಣ್ಮಗಳು 2 ಹೆಣ್ಮಗಳು ಸರಿ, ಬಟ್ ಉದ್ದಕ್ಕೂ ಇದೇ ಆಯ್ತಲ್ಲ. ಅದಕ್ಕೆ ಈ ಕತೆ ಕೇಳಿದಾಗ ಬಹುಶಃ ಜನ ಅಂದ್ಕೊಳ್ಬಹುದು, ಬಡವ್ರ ಮಕ್ಕಳಾದರೂ ತಂದೆ ತಾಯಿ ಅಂದ್ಕೊಳ್ಳೋದು ಬಿಡಿ, ಹೆಣ್ಮಕ್ಳುಗಳು ಬುದ್ಧಿ ಕಲಿಬೇಕು ಮೊದಲು. ಎಂದು ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ DP ನೋಡಿ ಪ್ರೇಮಕ್ಕೆ ಬೀಳೋ ಕಾಲ ಬಂದಿದೆಯಲ್ಲವ ಇದು. ಹಾಗಾಗಿ ವಾಸ್ತವದ ಬದುಕು, ಪ್ರಾಕ್ಟಿಕಲ್ ಬದುಕು ಬೇರೆ ಇದೆ. ಇರ್ಲವ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಎಲ್ಲರನ್ನ ಕೂಡಿಸಿ ನಾನು ಇದನ್ನು ಸರಿ ಮಾಡ್ತೀನಿ ಅಂತ ಹೋದಷ್ಟು ನಿನ್ನ ಗಂಡನ ಹಠ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಿಲ್ಲ. ಈ ಹಿಂದೆಯೂ ಅದನ್ನು ನೋಡಿದ್ದೀಯ ನೀನು, ಹೌದಲ್ಲ? ಮೊದಲೆಲ್ಲ ಒಂಚೂರು ಬಾಗ್ತಿದ್ದವರು ಈಗ ಎದುರು ಮಾತಾಡ್ತಾರೆ ಆ ವಿಚಾರವಾಗಿ.
ನನ್ನ ಸಲಹೆ ಆರೋಗ್ಯ ಕಾಪಾಡ್ಕೊ, ಮೊದಲೊಂದು ಕೆಲಸ ಹುಡುಕು, ದುಡಿಮೆ ಮಾಡ್ಕೊ. ಎಂದೂ ಅಂತ ಒಂದು ದುಡಿಮೆ ಇದ್ದರೆ ನಾಳೆ ದಿನ ಅಕಸ್ಮಾತಾಗಿ ಬರುವ ಶಾಕಿಂಗ್ ನ್ಯೂಸ್ಗಳಿಗೂ ನೀನು ತಯಾರಾಗಿರ್ಬೋದು ಫಿನಾನ್ಷಿಯಲಿ. ಆ ಶಾಕಿಂಗ್ ಏನು ಅಂತ ನಾನು ಹೇಳಲ್ಲ, ಸುಮ್ಮನೆ ಅಂದಾಜು ಮಾಡ್ಕೊ. ಆಮೇಲೆ ಬರಿಗೈಯಲ್ಲಿ ಯಾರನ್ನೋ ಬೇಡಿ 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 ಊಟ ಮಾಡೋ ಪರಿಸ್ಥಿತಿ ಬರಬಾರ್ದು. ಗಂಡನ್ನ ವಿಶ್ವಾಸಕ್ಕೆ ತಗೋ. ಹೆಣ್ಣಿನ ವಿಚಾರದಲ್ಲಿ ಅದಾಗದೇ ಇರೋ ಕತೆ. ಬಟ್ ನಾನು ಹೇಳ್ತಿರೋದು ಅಟ್ಲೀಸ್ಟ್ ಮನೆಗೇನು ಕೊಡ್ತಾರೆ ಅದನ್ನ ಬುದ್ಧಿವಂತಿಕೆ ಇಸ್ಕೊಂಡು ಮನೆ ನಡೆಸೋದು ಕಲಿ. ನಿನ್ನ ಮಗನೇ ಸರ್ವಸ್ವ, ಅದನ್ನು ನಂಬ್ಕೊಂಡು ನಿನ್ನ ಜೀವನ ಮಾಡವ. ಈತನ ವಿಚಾರ ಬಿಡು, ಸುಮ್ಮನೆ ಇಲ್ಲಾಂದ್ರೆ ನೀನು ರೋಗ ತರಿಸ್ಕೊಳ್ತೀಯ ಕೊರಗಿ 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 ಕೊರಗಿ. ನಿನಗೆ ಒಳ್ಳೇದಾಗಲಿ ತಾಯಿ, ಈ ವಿಚಾರವನ್ನು ತಲೆಯಲ್ಲಿಟ್ಕೋ. ಹೆಚ್ಚು ಜನರನ್ನು ಸೇರಿಸಿ ನಾನು ಸರಿ ಮಾಡ್ತೀನಿ ಅನ್ನೋ ವಿಚಾರ ಇದಲ್ಲ. ತುಂಬಾ ಧನ್ಯವಾದಗಳು ಗುರುಗಳೇ, ಇಷ್ಟು ಧೈರ್ಯ ಹೇಳಿದ್ದಕ್ಕೆ. ನಾನು ಅಷ್ಟು ಮಾತ್ರ ಹೇಳ್ತೀನಿ, ಯಾಕಂದರೆ ಗಿಡವನ್ನು ಕಿತ್ತು ಹಾಕ್ಲಿಕ್ಕೆ ಹೆಚ್ಚು ಜನ ಬೇಕಿಲ್ಲ. ಆದರೆ ತುಂಬ ಬೇರು ಬಿಟ್ಟಿರೋ ಮರವನ್ನು ನೀನು 1000 ಜನ ಕರ್ಕೊಂಬಂದ್ರು ಕಿತ್ತಾಗಕ್ಕಾಗಲ್ಲ, ಹೌದಲ್ಲ? ಹೌದು ಗುರುಗಳೇ. ನಾನು ಗೊತ್ತಾದಾಗಿಂದನೂ ಗಲಾಟಿನ ನಿಮ್ ಕೌನ್ಸಿಲಿಂಗ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಇಷ್ಟು ಸಲಹೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅರ್ಥ ಗುರುಗಳೇ. ಆಗುತ್ತವ ನಿನ್ನ ಪರಿಸ್ಥಿತಿ. ಸದ್ಯಕ್ಕೆ ಮೂಕಳಾಗು ನೋಡು, ನಿನ್ನ ಬದುಕಲ್ಲಿ ಪವಾಡವೇ ನಡೆಯುತ್ತೆ. ಆದರೆ ಇದನ್ನು ಹೆಚ್ಚು ನಾನು ಗಲಭೆ ಮಾಡ್ತೀನಿ ಅಂತ ಹೋದಾಗ ಇಲ್ಲ ಗುರುಗಳೇ, ಇವ್ರ ಮನೆಯವ್ರು ಕೇಳಿ ಸೈಲೆಂಟ್ ಆಗಿದ್ದೀನಿ ಹೊತ್ತು. ಅದಾದ್ಮೇಲೆ ನಾನು ಹೆಂಗಿದೀನೋ ಹಂಗೆ ಇದೀನಿ. ಅವ್ರ ಹತ್ರ ಜಗಳ ಮಾಡಿಲ್ಲ, ಕೂಗಾಡಿಲ್ಲ. ನಾನು ಆ ಹುಡುಗಿನ ಕರ್ಸಿ ಅಂತ ಒಂದು ಮಾತ್ರ ಕೇಳಿದೀನಿ ಅಷ್ಟೇ. ಯಾರನ್ನು ಕರೆಸಿ ಏನೂ ಆಗಬೇಕಾಗಿಲ್ಲ. ಅಂಥ ಅನಿಷ್ಟಗಳನ್ನು ಮನೆಗೆ ಯಾಕೆ ಕರೆಸ್ಕೊಳ್ತೀಯ? ಧೈರ್ಯವಾಗಿ ನಿನ್ನ ಮನೆಯನ್ನ ಶುದ್ಧತೆಯನ್ನು ಕಾಪಾಡ್ಕೊ. ಬಾ, ಇವತ್ತಿದ್ದವ್ರು ನಾಳೆ ಇರಲ್ಲ ತಾಯಿ. ಅಕ್ರಮ ಮಾಡಿದವನು ಸಾಯ್ತಾನೆ, ಒಳ್ಳೆ ರೀತಿಯಲ್ಲಿ ಬದುಕಿದವನು ಸಾಯ್ತಾನೆ. ಆದರೆ ಭಗವಂತನ ಲೋಕ ಇದೇ ಜೀವನ ಅಲ್ಲ, ಇದರ ನಂತರದ ಒಂದು ಜೀವನ ಇದೆ. ಇಲ್ಲಿ ಒಳ್ಳೇದು ಬದುಕಿದವ್ರೆ ಅಲ್ಲೂ ಒಳ್ಳೇದು. ಇಲ್ಲಿ ಸುಖಕ್ಕೋಸ್ಕರ ಬದುಕಿದವ್ರಿಗೆ ಅಲ್ಲಿ ನರಕ. ಇಲ್ಲೂ ಸುಖ ಪಡು, ಆದರೆ ಇನ್ನೊಬ್ಬರನ್ನು ಕಣ್ಣೀರಾಗಿಸಿ ಸುಖ ಪಡಬೇಡ. ಹಾಗಾಗಿ ಯಾರ್ಯಾರನ್ನೂ ಕರ್ಕೊಂಡು ಬಂದು ನಿನ್ನ ಮನೆಯ ಶುದ್ಧತೆ ಪವಿತ್ರತೆ ಯಾಕೆ ಹಾಳು ಮಾಡಿಕೊಳ್ತಿ? ಚೆನ್ನಾಗಿರು, ನಿನಗೆ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಶುಭವಾಗ್ಲವ, ನಿನ್ನ ಗಂಡನಿಗೂ ಒಳ್ಳೇದಾಗಲಿ. ನಾನು ಇಷ್ಟು ಮಾತ್ರ ಪ್ರಾರ್ಥಿಸ್ತೀನಿ, ಅವನನ್ನು ಮನುಷ್ಯನಾಗಿ ನೋಡು. ರೋಗದ ವಿರುದ್ಧ ಹೋರಾಡು, ರೋಗಿಯ ವಿರುದ್ಧ ಅಲ್ಲ. ಊಟ ಇಕ್ಕು ಗೌರವದಿಂದ ಮಾತಾಡಿಸು. ಬಟ್ ಆ ರೋಗ ಏನಿದೆ ಅದಕ್ಕೆ ಮದ್ದಿಲ್ಲ. ರೋಗದ ತಂಟೆಗೆ ನೀನು ಹೋಗಬೇಡ. ನಿನ್ನ ಮಗನಿಗೆ ಅದು ಸಾಂಕ್ರಾಮಿಕ ಥರ ಹರಡೋದು ಬೇಡ ನಿನ್ನ ಮನೆಗೆ, ಹೌದಲ್ಲ? ಹೌದು ಗುರುಗಳೇ, ಅದೊಂದಕ್ಕೋಸ್ಕರನೇ ಅದಕ್ಕೆ ಹೇಳ್ತಾ ಇದ್ದೀನಿ. ಅದ್ರ ಚರ್ಚೆ ಹೆಚ್ಚು ಬೇಡ. ಒಳ್ಳೇದು ಮಾತಾಡಿ, ಒಳ್ಳೇದು ಚರ್ಚೆ ಮಾಡಿ. ಮೊದಲು ಒಂದು ಕೆಲಸ ಇಟ್ಕೊಂಡು ಒಂದು ದುಡಿಮೆ ಮಾಡು. ಇಲ್ಲ ಈತ ಮುನ್ನಡೆಸ್ಕೊಂಡು ಹೋಗುತ್ತಾನೆ ಅನ್ನೋದಾದರೂ ಕೂಡ ನಾಳೆ ದಿನ ಇನ್ಯಾವುದೋ ಹೆಣ್ಣಿನ ಬಲೆಗೆ ಬಿದ್ದು ಅವ್ರ ಮಾತು ಕೇಳಿಕೊಂಡು ನಿನ್ನಿಂದ ಸಂಪೂರ್ಣ ದೂರ ಆಗೋ ಕಾಲ ಬಂದರೆ ಕಡೆಗೆ ನಿನ್ನ ಹತ್ರ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬರೋದು ಬೇಡ ಅಂತ. ಹಂಗಾಗೋದು ಬೇಡ. ಬಟ್ ಮುನ್ನೆಚ್ಚರಿಕೆಯಿಂದ ಪರಿಸ್ಥಿತಿ ನೋಡ್ಕೊಂಡು ನಿರ್ಧಾರ ತಗೋ. ತುಂಬ ದುಃಖಿತಳ ಕೂರಬೇಡವ. ಜೀವನ ಚೆನ್ನಾಗಿರುತ್ತೆ, ಧೈರ್ಯವಾಗಿರು, ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ನೋಡಿ, ಇಂಥ ಪರಿಸ್ಥಿತಿಗಳಲ್ಲಿ ಹೆಣ್ಣುಮಕ್ಕಳು ಏನು ಮಾಡಬೇಕಲ್ಲ? ಒಂದು ಈ ಹೆಣ್ಮಗಳು ಮಾಡ್ಕೊಂಡ ಅತಿ ದೊಡ್ಡ ಎಡವಟ್ಟು ಅಂದರೆ ಅವತ್ತು ತಾಯಿ ತಂದೆಗೆ ಅಥವಾ ತಾಯಿಗೆ ಹೇಳ್ದೇನೆ ಮದುವೆ ಮಾಡಿಕೊಂಡಿದ್ದು. ದಯವಿಟ್ಟು ಯಾವ ಹೆಣ್ಮಕ್ಳು ಕೂಡ ತಂದೆ ತಾಯಿಗೆ ದ್ರೋಹ ಮಾಡಬೇಡಿ. ತಂದೆ ತಾಯಿ ಕಣ್ಣು ತಪ್ಪಿಸಿ ನೋಡಿ. ಇವತ್ತು ಕಾಲ ಬದಲಾಗಿದೆ. ಬಹುಶಃ ನೀವು ಪ್ರೀತಿ ಮಾಡಿದವರನ್ನು ಒಪ್ಪಿಸಿ ನೀವು ಮದುವೆ ಆಗ್ಬೋದು. ಅದಕ್ಕಿಂತ ಮುಂಚೆ ಒಂದು ಯೋಗ್ಯತೆ ಸಂಪಾದಿಸಿ, ಒಂಚೂರು ದುಡೀರಿ, ಒಂಚೂರು ಚೆನ್ನಾಗಿ ಓದಿ. ಇವತ್ತು ನೋಡಿ ಹೆಂಗೆಂಗೋ ಇದ್ದವರು ಗಂಡ ಬಿಟ್ಟು ಹೋಯ್ತಾನೆ, ಅಲ್ಲೆಲ್ಲೋ ಮದುವೆ ಆಗಿ ಒಂದು 10 ವರ್ಷ ಆದಮೇಲೆ ಇಂಥ ಎಡವಟ್ಟುಗಳು ಆಗ್ತವೆ. ಅವೆತ್ತಾದರೂ ನಿಮ್ಮ ಜೀವನ ನಡೆಸೋಕೆ ನಿಮಗೆ ಶಕ್ತಿ ಇರಬೇಕಲ್ಲ. ಹಾಗಾಗಿ ಸುಮ್ಮನೆ ಕುಣಿದು ಕುಪ್ಪಳಿಸಿ ಇಂಥವನ್ನೆಲ್ಲ ನಿರ್ಧಾರ ಮಾಡಿಕೊಳ್ಬೇಡಿ. ಒಳ್ಳೆಯದಾಗಲಿ,